ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸತ್ಸಂಗವನ್ನು ಆರಂಭ ಮಾಡ್ತೇನೆ. ತಮ್ಮೆಲ್ಲರಿಗೂ ಸತ್ಸಂಗಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವೆಲ್ಲ ಶ್ರೀಪಾದವಲ್ಲಭರ ಚರಿತ್ರೆಯನ್ನು ಕೇಳ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ನರಸಾವಧಾನಿಗಳಿಗೆ ಶ್ರೀಪಾದವಲ್ಲಭರು ಸೃಷ್ಟಿ ಹೇಗಾಯಿತು ಅನ್ನೋ ಒಂದು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಒಂದು ಬ್ರಹ್ಮಾಂಡದ ರಚನೆಗಳು ಹೇಗಾಯಿತು ಇದೆಲ್ಲ ಒಂದು ವಿವರಣೆಯನ್ನು ಕೊಡ್ತಾ ಇರೋ 7ನೇ ಅಧ್ಯಾಯವನ್ನು ಲೋಕಾಲೋಕಗಳ ವರ್ಣನೆ ಅಂತ ಹೆಸರಿರುವ ಅಧ್ಯಾಯವನ್ನು ನಾವು ಕೇಳ್ತಾ ಇದ್ದೀವಿ. ಅದರಲ್ಲಿ ಏನು ಹೇಳಿದ್ದಾರೆ, ಈ ಬ್ರಹ್ಮಾಂಡದ ಹೇಗೆ ಸೃಷ್ಟಿ ಆಯಿತು, ಅದೆಲ್ಲ ವಿಚಾರಗಳನ್ನು ಸಾಕಷ್ಟು ನಾವು ಕಳೆದ 3 ವಾರಗಳಿಂದ ಅದನ್ನು ನೋಡ್ತಾ ಬರ್ತಾ ಇದ್ದೇವೆ. ಹಾಗೆ ಅದರ ಇನ್ನೂ ಒಂದು ಮುಂದುವರಿದ ಭಾಗ ಇದಾಗಿರುತ್ತೆ. ಹಳೇದನ್ನು ಮತ್ತೆ ನಾನು ಹೆಚ್ಚಿಗೆ ರಿಪೀಟ್ ಮಾಡೋದಿಲ್ಲ, ಏಕೆಂದರೆ ಮುಂದೆ ನಾವು ಸಾಗಬೇಕಾಗಿದೆ. ಹಾಗಾಗಿ ಕಳೆದ ವಾರ ಎಲ್ಲಿಗೆ ನಾನು ನಿಲ್ಲಿಸಿದ್ದೆ ಅಲ್ಲಿಂದ ಮುಂದೆ ಸಾಗ್ತೇನೆ. ಕಳೆದ ವಾರ ನಾನು ಒಂದು ಸುಮ್ಮನೆ ಏನು ನಮ್ಮ ಕಲ್ಪನೆಗೆ ಅಂತ ಒಂದು ಪಿಕ್ಚರ್ನ ಹಾಕಿದ್ದೆ. ಅದು ಅಷ್ಟೊಂದು ಸ್ಪಷ್ಟವಾಗಿರಲಿಲ್ಲ. ಅದರಿಂದ ಇದು ಸ್ವಲ್ಪ ಒಂದು ಉತ್ತಮವಾದ ಒಂದು ಚಿತ್ರ ನನಗೆ ಸಿಕ್ಕಿದೆ. ಅದರಿಂದ ಇದನ್ನು ನಾನು ತೋರಿಸ್ತಾ ಇದ್ದೇನೆ. ಇಲ್ಲಿ ಯಾವುದು ಚಿತ್ರನ ಈ ಬ್ರಹ್ಮಾಂಡ ಅನ್ನೋದು ಒಂದು ಸಣ್ಣ ಇದರಲ್ಲಿ ನಮಗೆ ಚಿತ್ರಿಸೋದಕ್ಕೆ ಅದನ್ನು ಎಕ್ಸಾಕ್ಟ್ಲಿ ಅದು ಹೇಗಿದೆ ಹಾಗೆ ಚಿತ್ರಿಸೋಕ್ಕಂತೂ ಭಾರಿ ಕಷ್ಟ. ಯಾಕೆಂದರೆ ಅದು ಅಷ್ಟು ನಮಗೆ ಒಂದು ಇದರಲ್ಲಿ ಚಿತ್ರದಲ್ಲಿ ತರೋಷ್ಟು ಚಿಕ್ಕ ವಿಚಾರ ಅಲ್ಲ. ಆದರೆ ಏನೋ ನಮ್ಮ ಒಂದು ಕಲ್ಪನೆಗೆ ಒಂದು ಮಟ್ಟಕ್ಕಾದ್ರೂ ಅದು ಎಟಕ್ಲಿ ಅಂತನ್ನೋ ಒಂದು ದೃಷ್ಟಿಯಿಂದ ಚಿತ್ರಿಸಿರುವಂಥ ಚಿತ್ರಗಳು ಇದೆಲ್ಲ. ಅದರಿಂದ ಈ ಎಲ್ಲ ಚಿತ್ರಗಳಲ್ಲೂ ತಪ್ಪಿರುತ್ತೆ. ನೀವು ಇಲ್ಲಿ ಹೇಳಿರೋ ಒಂದು ವಿಚಾರಗಳಿಗೆ ಇಲ್ಲಿಗೆ ಹೊಂದಾಣಿಕೆ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ. ಆದ್ದರಿಂದ ನಾನು ಯಾವುದೇ ಚಿತ್ರ ತೋರಿಸಿದ್ರು ನಿಮ್ಗೆ ಹೇಳ್ತೇನೆ, ಇಲ್ಲಿ ಹೇಳಿರೋ ವಿಚಾರಕ್ಕೂ ಅಲ್ಲಿಗೂ ಹೊಂದಾಣಿಕೆ ಇದಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ನಾನು ಹೇಳಬೇಕು ಅಂದರೆ ಇದನ್ನು ಯಾಕೆ ಮೊದಲು ತಗೊಳ್ಳಿಲ್ಲ ನಾನು ಅಂದರೆ, ಇಲ್ಲಿ ಈ ನಕ್ಷತ್ರಗಳು ಮತ್ತು ಇದನ್ನೆಲ್ಲ ಈ ಮೇಲಿನ ಲೋಕಕ್ಕೆ ಚಿತ್ರಿಸ್ಬಿಟ್ಟಿದ್ದಾರೆ. ಆದರೆ ಈ ನಕ್ಷತ್ರ ಇದೆಲ್ಲ ಗ್ರಹಗಳೆಲ್ಲ ಭೂರ್ಲೋಕಕ್ಕೆ ಸೀಮಿತವಾಗಿರುವಂಥದ್ದು. ಭೂರ್ಲೋಕ ಅಂತ ಬರೆದಿದೆ ಅಲ್ಲ, ಭೂವರ್ಲೋಕ ಅಂತ, ಅಲ್ಲಿ ಭೂವರ್ಲೋಕಕ್ಕೆ ಸೀಮಿತವಾಗಿರೋದು ಅವೆಲ್ಲ. ಆದರೆ ಈ ಚಿತ್ರದಲ್ಲಿ ತಪ್ಪಿದೆ, ಇದನ್ನು ಪೂರ್ತಿ ಮೇಲೆ ಚಿತ್ರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ಚಿತ್ರದಲ್ಲೂ ಒಂದೊಂದು ದೋಷ ಇರುತ್ತೆ. ದಯವಿಟ್ಟು ಅದನ್ನ ಕಡೆ ಗಮನ ಕೊಡ್ಬಾರ್ದು. ಆ್ಯಕ್ಚುಯಲ್ ಡೆಫಿನಿಷನ್ ಕಡೆ ನಾವು ಗಮನ ಕೊಡೋಣ ಅಂತ ಹೇಳ್ತಾ ನಾನು ಆರಂಭ ಮಾಡ್ತೇನೆ. ಈಗ ನಾವು ಈ ಮೇಲಿನ ಲೋಕಗಳು, ಪಾತಾಳಗಳ ಅದ್ರ ಬಗ್ಗೆ ನೋಡಿದ್ವಿ. ಆಮೇಲೆ ಮಹಾಭೂಮಿ ಮಧ್ಯದಲ್ಲಿರುವ ಒಂದು ಮಹಾಭೂಮಿಯ ವಿವರಣೆ, ಅಂದರೆ ನಾವಿರುವ ಭೂಗೋಳ ಅಲ್ಲ, ನಾವಿರುವ ಭೂಗೋಳದ ಸ್ವಲ್ಪ ಕೆಳಗಡೆ ಇರುವ ಮಹಾಭೂಮಿ, ಅದರ ವಿವರಣೆ ನೋಡಿದ್ವಿ. ಈ ನಕ್ಷತ್ರಗಳು, ಈ ನಾವು ನೋಡ್ತಾ ಇರೋ ಏನೇನಿದೆಯಲ್ಲ, ಇಷ್ಟೊಂದು ಅಗಣಿತ ತಾರಾ ಗಣಗಳು ಅಂತ ಹೇಳ್ತೀವಲ್ಲ, ಆ ಅಗಣಿತ ತಾರಾ ಗಣಗಳು ಮತ್ತು ಆ ಗ್ರಹಗಳು ಅಂತೇನಿಲ್ಲ, ಅವೆಲ್ಲ ಇರುವ ಒಂದು ಲೋಕ ಭೂವರ್ಲೋಕ. ಅದು ಒಂದೇ ಲೋಕದ ಅಡಿ ಬರೋದು. ಅದನ್ನ ಹೆಸರು ನೀವು ಇಲ್ಲಿ ಕಾಣ್ಬೋದು, ಭೂವರ್ಲೋಕ. ಭೂರ್ಲೋಕ ಬರುತ್ತಲ್ಲ, ಅದು ಭೂಲೋಕ ಅಂತ ಹೇಳ್ತೀವಿ. ಅದ್ರ ಮೇಲೆ ಭೂವರ್ಲೋಕ. ಇಡೀ ಏನು ನಾವು ನೋಡ್ತಾ ಇದ್ದೀವಿ ಅದು ಕೇವಲ ಭೂವರ್ಲೋಕನೂ ಪೂರ್ತಿ ನಾವು ನೋಡೋಕ್ಕಾಗ್ತಿಲ್ಲ. ಬರೀ ನಾವು ಸ್ವಲ್ಪ ನಕ್ಷತ್ರಗಳು, ಎಷ್ಟು ನಕ್ಷತ್ರ ಪೂರ್ತಿ ನಮ್ಮ ದೃಷ್ಟಿ ಅಲ್ಲಿ ಎಲ್ಲ ನಕ್ಷತ್ರಗಳ ಮೇಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಏನು ನೋಡ್ತಾ ಇದ್ದೀವಿ ಅದು ಭಾಳ ಲಿಮಿಟೆಡ್ ಅಂತ ನಾವು ನೋಡಿದ್ವಿ. ಅದ್ರ ಮೇಲಿನ ಲೋಕಗಳು ಇದೆ, ಅದ್ರ ಮೇಲೆ ಯಾವ್ಯಾವ ಲೋಕ ಇದೆ ಅಂತ ನಾನು ಸ್ವಲ್ಪ ಹೇಳಿ, ನಂತರ ನಾನು ಅದರ ಒಂದು ಬ್ರಹ್ಮಾಂಡ ಮತ್ತು ಪಿಂಡಾಂಡದ ಒಂದು ಕನೆಕ್ಷನ್ ಕೊಟ್ಬಿಟ್ಟು ಇದು ಯಾವ ರೀತಿ ಸಾಧನೆಯ ಹಂತಗಳಿಗೆ ಒಂದು ಹೋಲಿಕೆ ಆಗತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೆ.
ಈಗ ನಾವು ಅದರಲ್ಲಿ ಪಾತಾಳ ಅಂದರೆ ಸಟ್ಟಲ್ ಮೈಂಡ್ ಅಂತ ನಾವು ಏನು ಹೇಳ್ತೀವಿ, ಅಲ್ಲಿನೂ ಮನಸ್ಸು ತೋರಿಕೆ ಈ ರೀತಿ ಒಂದು ತೋರಿಕೆ ಈಗ ನಮಗೆ ಈಗ ಮನಸ್ಸು ನಮ್ಗೆ ಹೆಂಗೆ ತೋರಿಕೆ ಆಗ್ತಾ ಇದೆ ಅದಿನ್ನೂ ಆ ಥರ ತೋರ್ಕೊಂಡಿರಲ್ಲ. ಅದು ಸೂಕ್ಷ್ಮ ಸ್ತರದಲ್ಲಿ ಇರುತ್ತೆ ಮನಸ್ಸು. ಅದು ಒಂದು ಪಾತಾಳಕ್ಕೆ ಹೋಲಿಕೆ ಕೊಡ್ತಾರೆ. ಅಲ್ಲಿ ಇವಾಗ ಅಲ್ಲಿ ಕೂಡ ಆ ಕಾನ್ಷಿಯಸ್ನೆಸ್ ಅನ್ನೋದು ಇರತ್ತೆ. ಅಂದ್ರೆ ಅಲ್ಲಿ ಅದು ಕುಂಡಲಿನಿ ಶಕ್ತಿ ಮಲಗಿರುವ ಕುಂಡಲಿನಿ ಶಕ್ತಿ ಅಂತ ಆ ಒಂದು ಲೋಕಕ್ಕೆ ಸರ್ಪಗಳಿದೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಭೂತ ಅಂದ್ರೆ ಆ ಹಳೆಯ ಒಂದು ಇಂಪ್ರಿಂಟ್ಸ್ ನಮ್ಮ ಒಂದು ಏನೇನು ನಮ್ಮ ಮಾಡಿರ್ತೀವಿ ಅಥವಾ ನಮ್ಮ ಏನೇನು ವಾಸನೆಗಳಿದೆ ಅದೆಲ್ಲ ಇಂಪ್ರಿಂಟ್ಸ್. ಭೂತ ಅಂದ್ರೆ ಹಳೇದು ಅಂತ. ಆ ಇಂಪ್ರಿಂಟ್ಸ್ ಅಲ್ಲಿದೆ. ಅಲ್ಲದೆ ರಾಕ್ಷಸರು ಕೂಡ ಅಲ್ಲಿದ್ದಾರೆ. ಬಲಿ ಚಕ್ರವರ್ತಿ ರಾಕ್ಷಸರನ್ನ ಆಳ್ತಾನೆ. ಅಂದ್ರೆ ನಾವು ನಮ್ಮ ಒಳಗಡೆ ಒಂದು ಆಳವಾಗಿ ಇಳಿಯಲ್ಪಟ್ಟಿರುವ ಕೆಲವೊಂದೊಂದು ವಿಚಾರಗಳು ನಮ್ಮನ್ನ ಒಂದು ರೀತಿ ಏನು ಹೇಳ್ಬೋದು, ರಾಕ್ಷಸರಾಗಿ ಕಾಡುವಂಥ ಒಂದು ವಿಚಾರಗಳು ಯಾವುದೇ ಇರ್ಬೋದು. ಅದು ಆ ಆ ಥರದ್ದು ಎಲ್ಲ ಅದು ಏನೇನು ಸ್ಟೋರೇಜ್ ಇದೆ ಅದೆಲ್ಲ ಪಾತಾಳ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಇನ್ನು ಮಹಾಭೂಮಿನ ನೋಡಿದ್ವಿ ಮಧ್ಯದಲ್ಲಿ. ಅದರಲ್ಲಿ ಸಪ್ತಸಾಗರಗಳು ಸಪ್ತದ್ವೀಪಗಳ ವರ್ಣನೆ ಬಂತು. ಅದನ್ನೆಲ್ಲ ದಾಟಿ ಅದರಿಂದ ಆಚೆ ಹೋಗಬೇಕು ಅಂತೆಲ್ಲ ಬಂತು ವಿವರಣೆ. ಹಾಗೆ ಆ ಲೋಕಾಲೋಕ ಪರ್ವತ ಅನ್ನೋದು ತುದಿಗೆ ಇದೆ. ಆಮೇಲೆ ಅದು ಧ್ರುವಲೋಕ, ಮೇಲ್ಗಡೆ ಧ್ರುವಲೋಕದವರೆಗೂ ವ್ಯಾಪಿಸಿದೆ ಅಂತ. ಧ್ರುವಲೋಕ ಅಂದ್ರೆ ಸ್ವರ್ಗಲೋಕದ ಮೇಲೆ ಸಪ್ತರ್ಷಿ ಲೋಕದ ಮೇಲೆ ಇರೋದು ಧ್ರುವಲೋಕ, ಅಲ್ಲಿವರೆಗೂ ವ್ಯಾಪಿಸಿದೆ ಅಂತ ಬಂತು. ಅಂದ್ರೆ ಆ ಮಧ್ಯದಲ್ಲಿ ಈ ಸೂರ್ಯ ಲೋಕ, ಅಲ್ಲಿಂದ ಸೂರ್ಯಲೋಕದ ಮೇಲೆ ಈ ಎಲ್ಲ ಗ್ರಹಗಳ ಒಂದು ಲೋಕಗಳು ಬರುತ್ತೆ. ಅದರಲ್ಲಿ ಶನಿಯ ಲೋಕ ಕಡೆ ಮೇಲೆ ಇರೋದು. ಎಲ್ಲ ಗ್ರಹಗಳು ಶನಿಯ ಲೋಕ ಮೇಲೆ ಇದೆ. ಸೂರ್ಯ ಲೋಕ ಅನ್ನೋದು ಇಮ್ಮಿಡಿಯೇಟ್ಲಿ ಆಫ್ಟರ್ ನಮಗೆ ಏನು ಭೂಮಿ ಅಂತ ನಾವು ಹೇಳ್ತೀವಲ್ಲ ಅದ್ರ ಇಮಿಡಿಯೇಟ್ಲಿ ಮೇಲೆ ಇರೋದು ಸೂರ್ಯ ಲೋಕ ಅಂತ ಹೇಳ್ತಾರೆ. ಇದೆಲ್ಲ ಯಾವ ರೀತಿ ಇದರ ಅರ್ಥ ಏನು ಅಂತ ನಾವು ಕಳೆದ ವಾರ ನೋಡಿರಲಿಲ್ಲ. ಆದರೆ ಇದೆಲ್ಲ ಅರ್ಥ ಹೇಳೋಷ್ಟು ಒಂದು ದೊಡ್ಡ ಇದರಲ್ಲಿ ನಾನು ಇಲ್ಲ. ಅಂದರೆ ಅಷ್ಟೊಂದು ಯೋಗ್ಯತೆ ನನಗಿಲ್ಲ ಅಂತ ಹೇಳ್ತೇನೆ. ಆದರೂ ಕೂಡ ಒಂದು ಪ್ರಯತ್ನ ಅಂತ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕೆಲವೊಂದೊಂದು ಓದಿ ನೋಡಿ ತಿಳ್ಕೊಂಡಿರೋದು ಇರ್ಬೋದು, ಅಥವಾ ಆ ಎಲ್ಲ ಒಂದು ಇನ್ಫಾರ್ಮೇಷನ್ನಿಂದ, ಎಲ್ಲ ಒಂದು ಮಾಹಿತಿಯಿಂದ ನನ್ನೊಳಗಡೆ ಆದ ಒಂದು ಪ್ರಕಾಶ ಇರ್ಬೋದು. ಅದನ್ನು ನಾನು ನಿಮ್ಮ ಜೊತೆಗೆ ಎಷ್ಟು ಸಾಧ್ಯವೋ ಅಷ್ಟು ಹಂಚ್ಕೊಳ್ತೇನೆ. ಇದರಲ್ಲಿ ಸ್ವಲ್ಪ ನಾನು ಹೇಳಿದೆ ಮುಂಚೆನೆ ತಪ್ಪುಗಳಿದೆ ಅಂತ. ಇನ್ನೂ ಕೆಲವು ತಪ್ಪುಗಳಿದೆ. ಆದರೆ ಸ್ವಲ್ಪ ಅದನ್ನ ಹೆಚ್ಚಿಗೆ ಅದ್ರ ಕಡೆ ಗಮನ ಬೇಡ. ಸುಮ್ಮನೆ ಅದೊಂದು ಊಹೆಗೆ ಅಷ್ಟೇ ಇರೋದು ಚಿತ್ರ. ದಯವಿಟ್ಟು ಅದೇ ಸರಿ ಅಂತ ಯಾರು ಅಂದ್ಕೊಳ್ಬೇಡಿ. ಅದು ಇಲ್ಲಿ ಏನು ಹೇಳಿದ್ದಾರೆ ಅದಕ್ಕೆ ಹೊಂದಾಣಿಕೆ ಖಂಡಿತ ಇಲ್ಲ ಇಲ್ಲಿ ಚಿತ್ರದಲ್ಲಿ. ಹಾಗಾಗಿ ಈಗ ಈ ಸೂರ್ಯಕ್ಕೆ ನಾವು ಸೂರ್ಯ ಅಂತ ನಾವು ಏನು ಕರೆದಿದ್ದಾರೆ, ಸೂರ್ಯ ಲೋಕ ಅಂತ ಕರೆದಿದ್ದಾರೆ. ಆಮೇಲೆ ಈ ಬಹಳಷ್ಟು ಇನ್ನು ಅಮ್ಮ ಸೂರ್ಯ ಅಂತ ಏನು ನಾವು ಸೂರ್ಯ ಅಂತ ಏನು ಕರಿತೀವಿ, ನಾವು ನೋಡ್ತೀವಲ್ಲ ಸೂರ್ಯ ಅಂತ, ಮತ್ತೆ ಇದೇ ಸೂರ್ಯನ ಅಂತ ಅಂದರೆ ಈಗ ಅದು ನಮಗೆ ಗೊತ್ತಿದೆ. ನಮ್ಮ ಸೂರ್ಯ ಥರ ಅದು ಒಂದು ನಕ್ಷತ್ರ. ಅದೇ ಥರ ಸಾಕಷ್ಟು ನಕ್ಷತ್ರಗಳು ಇದೆ. ನಾವು ನೋಡ್ತೀವಿ ನಕ್ಷತ್ರಗಳು. ಹಲವಾರು ನಕ್ಷತ್ರಗಳಿಗೆ ನಮ್ಮ ಏನು ಸೂರ್ಯನಿಗಿದೆ ಈ ಭೂಮಿ, ಗುರು, ಶುಕ್ರ ಇದೆಲ್ಲ ಇದೆಯಲ್ಲ, ಅಂದರೆ ಗ್ರಹಗಳು, ಅವು ಸುತ್ತುವರಿತಾ ಇರ್ತವೆ ಅಂತ. ಅದೇ ರೀತಿ ಬೇರೆ ನಕ್ಷತ್ರಗಳಿಗೂ ಇರಬಹುದು. ಅಂದರೆ ಬಹಳಷ್ಟು ಜನ ಸೂರ್ಯರು ಇದ್ದಾರೆ ಅಂತ ಏನು ಹೇಳ್ತಾರೆ ಈ ಸೈನ್ಸ್ ಪ್ರಕಾರನೂ ಅದೇ, ಇದರಲ್ಲೂ ಅದೇ. ಆ ಸೂರ್ಯರಿಗೆಲ್ಲ ಬೆಳಕು ಕೊಡುವ ಒಬ್ಬ ಸೂರ್ಯ ಅವನು. ನಾವೇನು ನೋಡಿದ್ವಲ್ಲ ಕಳೆದ ಬಾರಿ ಎಲ್ಲ ನೋಡಿದ್ವಿ. ಅವನು ಎಲ್ಲಿ ಒಂದು ಸುತ್ತರಿತಾನೆ, ಆ ಮೇರುವಿನ ಮೇಲೆ ಅವನು ಸುತ್ತರಿತಾನೆ ಅಂತ ನಾವು ನೋಡಿದ್ವಿ. ಆ ಮೇರುವಿನ ಮೇಲೆ ಅವನ ಒಂದು ರಥದ ಆಕ್ಸಿಸ್ ಇರುತ್ತೆ. ಆಮೇಲೆ ಅವನು ಅದನ್ನ ಸುತ್ತರಿತಾ ಇರ್ತಾನೆ. ಇದು ಲೋಕಾಲೋಕ ಈ ರೀತಿ ಇದನ್ನ ನೋಡಿದ್ವಿ ನಾವು. ಈ ಕಡೆಗೆ ಮಹಾಭೂಮಿಯ ಮೇಲೆ ಏನಿದೆ ಅಲ್ಲಿ ಮಾನಸೋತ್ತರ ಪರ್ವತ ಅಂತ, ಲೋಕಾಲೋಕಕ್ಕಿಂತ ಒಳಭಾಗದಲ್ಲಿ ಬರೋದು ಮಾನಸೋತ್ತರ. ಆ ಪರ್ವತದ ಮೇಲೆ ಗಾಳಿ ಇರುತ್ತೆ ಒಂದು ಈ ರೀತಿ ಇರುತ್ತೆ. ಆ ರೀತಿ ಸುತ್ತರಿತ ಇದು ಈ ಸೂರ್ಯ ಎಲ್ಲ ಬೇರೆ ಸೂರ್ಯ ಅಂದರೆ ಇನ್ಕ್ಲೂಡಿಂಗ್ ಅವರ್ ಸೂರ್ಯ, ನಾವೇನು ಸೂರ್ಯ ಅಂತ ನೋಡ್ತೀವಿ, ಅದು ಎಲ್ಲ ಸೂರ್ಯರಿಗೂ ಬೆಳಕು ಕೊಡುವ ಒಬ್ಬ ಸೂರ್ಯ. ಹಂಗಂದ್ರೆ ಇದು ಯಾಕೆ ಇವನನ್ನ ಬೆಳಕು ಕೊಡುವವನನ್ನ ಯಾಕೆ ಬೇರೆ ಎಲ್ಲ ಲೋಕಗಳ ಕೆಳಗಿಟ್ರು, ಇಮ್ಮಿಡಿಯೇಟ್ಲಿ ಆಫ್ಟರ್ ಭೂಲೋಕ ಯಾಕಿಟ್ರು ಅಂತ ಒಂದು ಪ್ರಶ್ನೆ. ಇನ್ನು ಚಂದ್ರನನ್ನು ಕೂಡ ಸೂರ್ಯಲೋಕಕ್ಕಿಂತ ಮೇಲೆ ಚಂದ್ರಲೋಕನ ಹೇಳ್ತಾರೆ.
ಇದೇನಿದು ನಮ್ಮ ಕಲ್ಪನೆಗೂ ಇಲ್ಲಿಗೂ ಒಂದು ರೀತಿ ನಾವು ತಿಳ್ಕೊಂಡಿರೋದಕ್ಕೂ ನಮಗೆ ಸೂರ್ಯ ಅಂದರೆ ಈಸ್ ಗ್ರೇಟ್ ಅಂತ, ನಮಗೆ ಬೇರೆ ಪ್ಲಾನೆಟ್ಸ್ ಎಲ್ಲ ಅವನನ್ನೇ ಸುತ್ತರಿಯೋದು, ಅವನೇ ಗ್ರೇಟ್ ಅಂತ. ಆದರೆ ಇಲ್ಲಿ ಯಾಕೆ ಈ ರೀತಿ ಬ್ರಹ್ಮಾಂಡದ ವಿವರಣೆಯಲ್ಲಿ ಇವನು ಎಲ್ಲದಕ್ಕೂ ಬೆಳಕು ಕೂಡ ಒಬ್ಬ ಸೂರ್ಯ, ಇವನನ್ನ ಯಾಕೆ ಕೆಳಗಿಟ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಒಂದು ಪರಿಕಲ್ಪನೆಯನ್ನ ಏನು ಕೊಡ್ತಾರೆ ಅಂದರೆ, ಈಗ ಇವನು ಎಲ್ಲಿಗೆ ಬೆಳಕು ಕೊಡ್ತಾನೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಇವನು ಎಲ್ಲಿಗೆ ಬೆಳಕು ಕೊಡ್ತಾನೆ ಅಂದರೆ ಈ ಈ ಪಾತಾಳಕ್ಕೆ ಇವನು ಬೆಳಕು ಕೊಡಲ್ಲ. ಪಾತಾಳದಲ್ಲಿ ಬೆಳಕು ಅಂತಂದ್ರೆ ಅದು ಅಲ್ಲಿ ನಾನು ಮುಂಚೆ ಲಾಸ್ಟ್ ವೀಕ್ ಅದನ್ನ ಹೇಳಿದೆ, ಅಲ್ಲಿ ನಾಗಗಳು ಅಂತ ಹೇಳ್ತಾರೆ, ಅಲ್ಲಿ ಅವುಗಳ ಮಣಿ, ಅವು ನಾಗಮಣಿ ಅಂತ ಏನು ಹಣೆ ಮೇಲೆ ಇರುತ್ತೆ ನಾಗಗಳು, ಅದ್ರ ಬೆಳಕು ಅಂದರೆ ಬೆಳಕು ಅನ್ನಂದ್ರೆ ಇಲ್ಲಿ ಕಾನ್ಷಿಯಸ್ನೆಸ್ ಅಂತ, ಅಂದರೆ ಚೈತನ್ಯ. ಆ ಚೈತನ್ಯ ಈಗ ನಮ್ಮೊಳಗಡೆ ಚೈತನ್ಯ ಏನಿದೆ ಈಗ ಸತ್ತ ಒಂದು ದೇಹದಲ್ಲಿ ಚೈತನ್ಯ ಇರಲ್ಲ, ಅದನ್ನು ನಾವು ನೋಡ್ಬೋದು ನೀಟಾಗಿ, ಅಲ್ಲಿ ಚೈತನ್ಯ ಇರಲ್ಲ, ಅದು ಯಾವ ರೀತಿಯೂ ಚಲನವಲನಗಳು ಇರಲ್ಲ, ಚೈತನ್ಯ ಇರಲ್ಲ, ಅದು ನಾವು ನೋಡ್ಬೋದು. ಆದರೆ ಈಗ ನಮ್ಮಲ್ಲಿ ಇದೆಯಲ್ಲ ಚೈತನ್ಯ, ಅಂದರೆ ಆ ಚೈತನ್ಯ ಅನ್ನೋದು ಪಾತಾಳದಲ್ಲೂ ಕೂಡ ಅದು ಇದೆ ಅಂತ, ಅಂದರೆ ಆ ಒಂದು ಸಟಲ್ ಮೈಂಡಲ್ಲೂ ಕೂಡ ಚೈತನ್ಯ ಇದೆ. ಆದರೆ ಇಲ್ಲಿ ಇರೋ ಈ ಸೂರ್ಯ ಆ ಪಾತಾಳಕ್ಕೆ ಬೆಳಗಲ್ಲ. ಇವನ ಬೆಳಗದೇನು ಅಂದರೆ ಈ ಮಹಾಭೂಮಿಯನ್ನು ಸದಾ ಬೆಳಗ್ತಾನೆ, ಎಲ್ಲ ನಕ್ಷತ್ರ ಗ್ರಹಗಳನ್ನು ಬೆಳಗ್ತಾನೆ. ಎಲ್ಲಿವರೆಗೂ ಬೆಳಗ್ತಾನೆ ಇವನು ಅಂದರೆ ಅವನು ಧ್ರುವಲೋಕದವರೆಗೂ, ಮೇಲಿನ ಕೆಳಗಿನ ಇಷ್ಟು ಭಾಗ ಬೆಳಗಿ ಅದರ ಮೇಲಿನ ಅವನ ಮೇಲೆ ಗ್ರಹಗಳ ಲೋಕಗಳಿದೆ. ಆಮೇಲೆ ಆ ಗ್ರಹಗಳ ಲೋಕಗಳ ಮೇಲೆ ಏನಿದೆ ಅಲ್ಲಿ ಸ್ವರ್ಗ ಅಂತ ಏನು ಹೇಳ್ತಾರೆ, ಆ ಸ್ವರ್ಗದ ಮೇಲೆ ಮತ್ತೆ ಸಪ್ತರ್ಷಿ ಲೋಕ, ಆಮೇಲೆ ಧ್ರುವ ಲೋಕಗಳನ್ನ ಹೇಳ್ತಾರೆ ಮುಖ್ಯವಾಗಿ. ಅಂದ್ರೆ ಅಲ್ಲಿವರೆಗೂ ಆ ಧ್ರುವ ಲೋಕ ಅಂತ ಏನ್ ಹೇಳ್ತಾರೆ ಅಲ್ಲಿವರೆಗೂ ಅವನು ಬೆಳಗ್ತಾನೆ. ಅದೇ ಕೆಳಗಡೆ ಮೇಲ್ಗಡೆ ಧ್ರುವಲೋಕದ ಮೇಲೆ ಮತ್ತೆ ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಅದಾದ ಮೇಲೆ ಏನು ಕಾರಣ ಬ್ರಹ್ಮಲೋಕ ಹೇಳ್ತಾರೆ, ಅದಾದ್ಮೇಲೆ ದೇವಿಯ ಶ್ರೀನಗರ ಅಂತ ಹೇಳಿದ್ವಿ ಅದು ಹೇಳ್ತಾರೆ, ಅದಾದ್ಮೇಲೆ ಮಹಾಕೈಲಾಸ, ಅದಾದ್ಮೇಲೆ ಕಾರಣ ವೈಕುಂಠ ಅಂತ ಹೇಳ್ತಾರೆ. ಈ ರೀತಿ ಅದು ಅರೇಂಜ್ಮೆಂಟ್ ಮೇಲ್ಗಡೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಈ ಸೂರ್ಯ ಆ ಧ್ರುವಲೋಕದವರೆಗೂ ಬೆಳಗ್ತಾನೆ. ಸರಿ, ಹಂಗಂದ್ರೆ ಇವನನ್ನು ಏನು ನಾವು ಹೌ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ಹಿಮ್ ಅಂತಂದ್ರೆ, ಯಾಕೆ ಇವನನ್ನು ಕೆಳಗಡೆ ಇಟ್ರು ಅದಕ್ಕೆ ಒಂದು ಏನು ಪರಿಕಲ್ಪನೆ ಕೊಡ್ಬೋದು ಅಂದರೆ, ಈ ನಮ್ಮ ಅದು ಪಿಂಡಾಂಡಕ್ಕೆ ನಾನು ಕನೆಕ್ಷನ್ ತಗೊಳ್ತೇನೆ. ಏಕೆಂದರೆ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ವೆರಿ ಸಿಂಪಲ್ ವೇ ಅಂದರೆ ನಮ್ಮೊಳಗೆ ನಾವು ನೋಡ್ಕೊಳ್ಳೋದು. ಏಕೆಂದರೆ ಅಲ್ಲಿ ಹೊರಗಡೆ ಏನೇನಿದೆಯೋ ಅದೆಲ್ಲ ನಮ್ಮೊಳಗಡೆ ಇದೆ. ಅದರಿಂದ ಒಂದು ಸಿಂಪಲ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎವ್ರಿಥಿಂಗ್ ಈಸ್ ಲುಕ್ ಎಟ್ ಯುವರ್ ಸೆಲ್ಫ್ ಅಂತ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಬೈ ಲುಕಿಂಗ್ ಎಟ್ ಯುವರ್ ಸೆಲ್ಫ್, ಯುವರ್ ಇನ್ಸೈಡ್ ಅಂತ ಹೇಳ್ಬಿಟ್ಟು. ಅಂದರೆ ಈಗ ನಾವು ನೋಡ್ಬೋದು, ಈಗ ಇವಾಗ ನಮಗೆ ಏನೇನು ಬರುತ್ತೆ, ಇವಾಗ ನಾವು ಹೇಳ್ತೀವಿ ನಾನು ಅಂತ ಪ್ರತಿಯೊಬ್ಬರು ಏನು ಹೇಳ್ತೀವಿ. ಈಗ ನಾನು ಇಂಥವಳು ಅಥವಾ ನಾನು ಇಂಥವನು, ನನ್ನದು ಅಂತೆಲ್ಲ ಹೇಳ್ಕೊಂಡು ಬರ್ತೀವಿ ನಾವು. ಇದೆಲ್ಲದಕ್ಕೂ ಮೂಲ ಯಾವುದು ಅಂತ ನಾವು ನೋಡಿದಾಗ ಅದು ನಾನೇ ಆಗಿರುತ್ತೆ. ಈ ನಾನು ಇಂದನೇ ಬರೋದು ಬೇರೆ ಅಲ್ಲ. ನಾನು ಇಂಥವಳು ಅಥವಾ ಈ ಜಾತಿ ಆ ಜಾತಿ, ಈ ಕುಲ, ಈ ಒಂದು ದೇಶ ನನ್ನದು, ಆಮೇಲೆ ನನ್ನದು ಎಲ್ಲ ಬರುತ್ತೆ. ನನ್ನದು ಈ ದೇಶ, ನನ್ನದು ಈ ಊರು, ಭಾಷೆ, ನಂದೇನು, ನಾನು ಈ ಟೈಮ್ ಪೀರಿಯಡಲ್ಲಿ ಇದ್ದೇನೆ, ಈ ಕಾಲ, ಇದೆಲ್ಲ ಒಂದು ರೀತಿ ಏನೇನೆಲ್ಲ ಬರುತ್ತೋ ಇದನ್ನೆಲ್ಲದಕ್ಕೂ ಹಿಂದೆ ಇರೋ ಏನು ಅಂದರೆ ನಾನು. ಈ ನಾನು ಅನ್ನೋದೇನಿದೆಯಲ್ಲ ಅಂದರೆ ನಾವೇನೋ ಸುಲಭವಾಗಿ ಅಹಂಕಾರ ಅಂತ ಹೇಳ್ಬಿಡ್ಬೋದು. ಆದರೆ ಅದು ಅಹಂಕಾರ ಅನ್ನೋದು ಯೂಶಲಿ ಅಹಂಕಾರ ಅಂದ್ಬಿಟ್ರೆ ನಮ್ಗೇನಾಗ್ಬಿಡುತ್ತೆ, ಅದು ಕೆಟ್ಟದು ಅನ್ನೋ ಒಂದು ಭಾವನೆ. ಅಹಂಕಾರ ಇರಬಾರ್ದಪ್ಪ ಅಂತ ನಾವು ಹೇಳ್ಕೊತಿರ್ತೇವೆ, ಅಹಂಕಾರ ಪಡ್ತಾ ಇದ್ದಾರೆ ಅವರು. ಆದರೆ ಈ ಸೂರ್ಯ ಅನ್ನೋದು ನಾವು ಹೇಳ್ತಿರೋ ಅಹಂಕಾರ ಅಲ್ಲ. ಆದರೆ ಈ ಸೂರ್ಯನನ್ನ ಮೂಲ ನಾನು ಅಂತ ಏನೋ ತಗೋಬೋದು ನಾವು. ಅಂದರೆ ಬೇರೆ ಎಲ್ಲದಕ್ಕೂ ಬೆಳಕು ಅಂದರೆ ಎಲ್ಲ ನನ್ನದು, ನನ್ನಿಂದ ಆದದ್ದು ಅಥವಾ ಎಲ್ಲದಕ್ಕೂ ಹಿಂದೆ ಇರೋನು ಅವನ ಬೆಳಕು. ಅಂದರೆ ಅವನನ್ನು ಬೆಳಗದೆ ಯಾವುದು ಅವನನ್ನು ಬೆಳಗದು ಇನ್ನೊಂದಿದೆ, ಅವನು ಇಡೀ ಪ್ರಪಂಚನ ಬೆಳಗ್ತಾನೆ. ಅಂದರೆ ಈಗ ನಮ್ಮ ಪ್ರಪಂಚ ಅಂತ ನಾವು ತಗೊಂಡ್ರೆ, ನಮ್ಮ ಒಳಗಡೆ ಪ್ರಪಂಚ ಅಂತ ತಗೊಂಡ್ರೆ ಅದಕ್ಕೆಲ್ಲದಕ್ಕೂ ಮೂಲ ನಾನೂನೇ ಮೂಲ ಅಲ್ವಾ. ಅಂದರೆ ಈಗ ನಾನು ಅನ್ನೋದ್ರಿಂದನೇ ನಮ್ದೆಲ್ಲ ಬೆಳಕಾಗ್ತಿರೋದು. ಅಂದರೆ ಆ ನಾನು ಅನ್ನೋದೇ ಇಲ್ದಲೇನೆ ಮುಂದಕ್ಕೆ ನನ್ನದು ಅನ್ನೋದಂತೂ ಇರೋದೇ ಇಲ್ಲ.
ಅದರಿಂದ ಅವನು ಬೆಳಗ್ತಾ ಇದ್ದಾನೆ ಅಂದರೆ ನಾನು ನಾನು ಅನ್ನೋದು ಮೂಲ ಸ್ಥಾನ ಏನಿದೆ ಅದು ಆ ಸೂರ್ಯ ಅನ್ನೋ ಥರ ಒಂದು ಪರಿಕಲ್ಪನೆಯನ್ನು ಮಾಡ್ಬೋದು ಅಂತ. ಆದ್ರಿಂದ ಈಗ ಇನ್ನೊಂದು, ಈಗ ಅಹಂಕಾರದ ಬಗ್ಗೆ ಮಾತಾಡ್ತಾ ಹೋದರೆ, ಅಂದರೆ ಈ ಅಹಂಕಾರ ಅಂದರೆ ಈಗ ಒಂದು ನಮಗೆ ವಿಸಿಬಲ್ ಅಹಂಕಾರ ಕೆಲವು ಇರುತ್ತೆ. ಈಗ ನಾನು ನಾನು ಭಾಳ ಚೆನ್ನಾಗಿ ಹಾಡು ಹೇಳ್ತೀನಪ್ಪ ಅಂತ ನಮಗೆ ಅನಿಸಿದ್ರೆ ಅದು ಅಹಂಕಾರ ಅಂತಲ್ಲ. ನನಗಿಂತ ನಾನು ಹೆಂಗೆ ಹೇಳಿದೆ ಅಂದರೆ ನನಗಿನ್ನ ಚೆನ್ನಾಗಿ ಯಾರು ಹೇಳೋಕ್ಕಾಗಲ್ಲ ಅಂತ, ಅದು ಅಹಂಕಾರದ ಬೇರೆ ಬೇರೆ ಒಂದು ಸ್ತರಗಳು. ಇದೆಲ್ಲ ವಿಸಿಬಲ್ ನಾವೇನು ಹೇಳ್ತೀವಲ್ಲ ಅಹಂಕಾರ. ಆದರೆ ಈ ಈ ಒಂದು ಎಲ್ಲದು ಅದು ಆ ಅಹಂಕಾರಗಳು ಅಂತ ನಾವೇನು ಹೇಳ್ತೀವಲ್ವ, ಬೇರೆ ಬೇರೆ ಇದರಲ್ಲಿ ಇರ್ಬೋದು ಅಹಂಕಾರ. ಈಗ ಓದಿನಲ್ಲಿರ್ಬೋದು, ಅಥವಾ ಒಂದು ನನಗೆ ಎಷ್ಟು ತತ್ವಜ್ಞಾನ ಇದೆ ಗೊತ್ತಾ ಅಂತ ಆ ತತ್ವಜ್ಞಾನದ್ದು ಒಂದು ಅಹಂಕಾರ ಬಂದ್ಬಿಡುತ್ತೆ, ಅಲ್ಲೂ ಒಂದಿರ್ಬೋದು. ಅಥವಾ ಇನ್ಯಾವುದೋ ಒಂದು ವಿಚಾರ, ಹೆಲ್ತು ವೆಲ್ತು ಏನು ಬೇಕಾದ್ರೂ ಇರ್ಬೋದು. ಈ ಎಲ್ಲ ಅಹಂಕಾರಗಳನ್ನು ನಾವು ಬೇರೆ ಬೇರೆ ಈ ಸೂರ್ಯರು ಅಂತ ನಾವು ತಗೊಂಡ್ರೆ, ಇದನ್ನೆಲ್ಲ ಬೆಳಗ್ತಿರೋ ಒಬ್ಬ ಸೂರ್ಯ, ಇಡೀ ಬ್ರಹ್ಮಾಂಡದ ಒಬ್ಬ ಸೂರ್ಯ ಅಂತ ನಾವು ಕರೆದ್ರೆ ಅವನು ಮೂಲ ನಾನು ಅಂತ, ಅದನ್ನು ಬೆಳಗ್ತಾ ಇರೋನು. ಅದು ಅವನೇ ಬೆಳಗ್ತಾ ಇದ್ದಾನ. ಅವನನ್ನು ಯಾರು ಬೆಳಗ್ತಾ ಇದ್ದಾರಾ, ಇನ್ಯಾರು ಅವನನ್ನು ಬೆಳಗ್ತಾರ ಅಂದರೆ ಅವನೇ ಬೆಳಗ್ತಾ ಇದ್ದಾನೆ ಇರ್ಬೋದು, ನಮಗೆ ಅನಿಸ್ಬೋದು. ಆದರೆ ಅವನನ್ನು ಬೆಳಗುವುದು ಯಾವುದು ಅಂದರೆ, ಆಯ್ತಾ, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಃ ನೇಮಾ ವಿದ್ಯುತೋ ಭಾತಿ ತಸ್ಯ ಭಾಸ ಸರ್ವವಿಧಂ ವಿಭಾತಿ. ಅವನನ್ನು ಬೆಳಗುವವನು ಪರಮಾತ್ಮ ಅಂತ. ಪರಮಾತ್ಮ ಇವನನ್ನು ಬೆಳಗ್ತಾನೆ. ಅಂದರೆ ಅಲ್ಲಿ ಈ ನಾನು ಅನ್ನೋದು ನಮ್ಮೊಳಗಡೆ ಏನು ಇದೆಯಲ್ಲ, ಅದು ಬರೋಕ್ಕೂ ಕೂಡ ಪರಮಾತ್ಮನ ಬೆಳಕು ಇಂದನೇ ಅದು ಬರಬೇಕು. ಅವನ ಬೆಳಕೆ ಇಲ್ಲಿ ಬೆಳಗ್ತಾ ಇರೋದು. ಅಂದರೆ ಅದು ಒಂದು ಚಿಕ್ಕ ವ್ಯಾಪ್ತಿ, ಚಿಕ್ಕದಾಗ್ಬಿಟ್ಟಿದೆ. ಅದ್ರದ್ದು ಬೆಳಕಿನ ವ್ಯಾಪ್ತಿ ಚಿಕ್ಕದಾಗಿದೆ. ಏಕೆಂದರೆ ಅದು ಒಂದು ಲಿಮಿಟೆಡ್ ಏರಿಯಾನ ಬೆಳಗ್ದಾಗ ಅದರ ವ್ಯಾಪ್ತಿ ಚಿಕ್ಕದು ಅಂತ ಆಗಿದೆ. ಆದರೆ ಅದು ಇರೋಕ್ಕೂ ಕೂಡ ಅವನು ಮೂಲ ಇರಬೇಕಲ್ಲ, ಪರಮಾತ್ಮ ಇಲ್ದಲೆ. ಈಗ ಒಂದು ಸತ್ತೋಗಿದ್ದಾರೆ ಅಂದರೆ ಅಲ್ಲಿ ಏನು ಬೆಳಗತ್ತೆ? ಅಲ್ಲಿ ನಾನು ಅನ್ನೋದು ಇರೋದಿಲ್ಲ, ಅಲ್ಲೇನೂ ಇರಲ್ಲ. ಅದು ಏನೂ ಇರೋದೇ ಇಲ್ಲ ಅಲ್ಲಿ. ಅದು ಆ ನಾನು ಅನ್ನೋದು ಬರೋಕ್ಕೂ ಪರಮಾತ್ಮ ಒಳಗಡೆ ಇದ್ರೇನೆ ಅವನು ಅದನ್ನು ಬೆಳಗದು. ಹಾಗೆ ಈ ನಾನು ಒಂದು ಐ ಕಾನ್ಷಿಯಸ್ನೆಸ್ ಅಂತ ರಮಣ ಮಹರ್ಷಿಗಳು ಭಾಳ ಹೇಳ್ತಾರೆ. ಆ ಐ ಕಾನ್ಷಿಯಸ್ನೆಸ್ ಅನ್ನೋದು ಈ ಸೂರ್ಯನಿಗೆ ನಾವು ರಿಲೇಷನ್ ತಗೋಬೋದು. ಅಂದರೆ ಈ ಸೂರ್ಯನನ್ನು ಕೆಳಗಿಟ್ರು ಅದಕ್ಕೆ. ಅಂದರೆ ಈ ಐ ಕಾನ್ಷಿಯಸ್ನೆಸ್ ಅನ್ನೋದು ಅದು ಅಲ್ಲಿಂದ ಮೇಲಕ್ಕೆ ಇನ್ನು ಭಾಳ ಇದು ಅಂದರೆ ಒಂದು ರೀತಿ ಇದು ನಮಗೆ ಐ ಕಾನ್ಷಿಯಸ್ನೆಸ್ ನಾವು ರೀಚ್ ಆಗ್ಬೋದು ಅಂತ ರಮಣ ಮಹರ್ಷಿಗಳು. ಸ್ಟೇಟ್ ಐ ಕಾನ್ಷಿಯಸ್ನೆಸ್ ಅಂತ. ಡೋಂಟ್ ಸೇ ದಟ್ ಐ ಆಮ್ ದಿಸ್, ಐ ಆಮ್ ದಟ್ ಅಂತ ಹೇಳ್ಬೇಡ. ಜಸ್ಟ್ ಬಿ ಐ ಆಮ್ ಅಂತ. ಐ ಆಮ್ ಅಲ್ಲಿರು, ಅಲ್ಲಿ ನಿಂತ್ಕೊ ನೀನು. ನಾನು ಅಲ್ಲಿ ನಿಂತ್ಕೊಂಡ್ರೆ ಮುಂದಿಂದು ನೀನೇ ಹೋಗ್ತೀಯ, ದಾರಿ ನಿನಗೆ ಕಾಣುತ್ತೆ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಸ್ಟೇ ವೇರ್ ಯು ಆರ್, ಅಂದರೆ ಸ್ಟೇ ಅಟ್ ಐ ಆಮ್ ಅಂತ. ಅಂದರೆ ಅದು ಈ ನಾವೇನು ಅಹಂಕಾರ ಬೇರೆದು ಮಾತಾಡಿದ್ವಲ್ಲ, ನಾನು ಹಂಗೆ ಹಾಡು ಹೇಳ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಆ ಎಲ್ಲ ಅಹಂಕಾರಗಳು ಒಂದು ರೀತಿ ತುಂಬಾ ಅಶುದ್ಧ ನಾನು ಅಂತ ಹೇಳ್ಬೋದು. ಇದು ಒಂದು ಮಟ್ಟಿಗೆ ಸ್ವಲ್ಪ ಇನ್ನೂ ಒಂದು ಸಟಲ್ ಆಗಿರೋ, ಶುದ್ಧಿ ಹತ್ರ, ಪರಮಾತ್ಮನಿಗೆ ಸ್ವಲ್ಪ ಹತ್ರ ಆಗಿರೋ ಒಂದು ಸಟಲ್ ನಾನು ಅನ್ನೋ ಥರ ಹೇಳ್ಬೋದು ಆ ಐ ಕಾನ್ಷಿಯಸ್ನೆಸ್ ಅಂತ. ಅಂದರೆ ಅಲ್ಲಿಗೆ ನಾವು ಇವಾಗ ಕೂಡ ಅಟ್ ದಿಸ್ ಮೂಮೆಂಟ್ ಕೂಡ ನಾವು ಐ ಆಮ್ ಅಲ್ಲಿ ನಿಂತ್ಕೋಬೋದು. ಐ ಆಮ್ ಅಲ್ಲಿ. ಆದರೆ ಅದು ಖಂಡವಾಗಿ ನಿಲ್ಲದು, ಅದಕ್ಕೆ ಬಹಳ ತಪಸ್ಬೇಕು, ಅದು ಸಾಧನೆ ಬೇಕು. ಅದು ಐ ಆಮ್ ಅಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಏನೂ ಇಲ್ಲ. ಐ ಆಮ್ ಲಿಂಗ, ನಂದು ಸ್ತ್ರೀ ಪುರುಷ ಅಥವಾ ಅಲ್ಲಿ ನಥಿಂಗ್. ಐ ಆಮ್ ಇಸ್ ಸೇಮ್. ಅಂದರೆ ಆ ಐ ಆಮು ಅದೇನಿದೆ ಆ ಸ್ಥಿತಿ, ಅದು ನಂದು ಬೇರೆ, ನಿಂದು ಬೇರೆ, ಮತ್ತೊಬ್ರದ್ದು ಬೇರೆ, ಪ್ರತಿಯೊಂದು ಜೀವಿದು ಬೇರೆ ಬೇರೆನಾ? ಇಲ್ಲ. ಅಲ್ಲಿ ಆ ಒಂದು ಏನು ಒಂದು ಸ್ತರ ಇದೆ, ಆ ಸ್ತರದಲ್ಲಿ ಆ ನಾನು ಅನ್ನೋದು ಇಡೀ ಎಲ್ಲ ಏನೇನು ಜೀವರಾಶಿಗಳ ಎಲ್ಲದರ ನಾನು ಅದು ಸ್ತರ ಒಂದೇನೆ. ಅದಕ್ಕೆ ಈಗ ನೋಡಿ, ಒಬ್ಬ ಮುಖ್ಯ ಸೂರ್ಯ, ಎಲ್ಲ ಸೂರ್ಯರ ಒಬ್ಬ ಮುಖ್ಯ ಸೂರ್ಯ ಅಂದರೆ ಆ ಒಂದು ಸ್ತರ ಅಂತಂದರೆ ಅದು ಆ ನಾನು. ಅದಕ್ಕೆ ಅಲ್ಲಿ ರಮಣ ಮಹರ್ಷಿಗಳೇ ಅಲ್ಲಿಗೆ ರೀಚ್ ಆದರೆ ಸಾಕಷ್ಟು ನೀವು ಮೆಟೀರಿಯಲ್ ಬಾಂಡೇಜ್ ಬಿಡಿಸ್ಕೊಂಡ್ಬಿಡ್ತೀರ ಆಗಲೇ ಅಂತ ಹೇಳ್ತಾರೆ. ಆ ಒಂದು ಸ್ತರ ಅದು ಅಂತ ಹೇಳ್ಬಿಟ್ಟು ಆ ಸೂರ್ಯ ಅಂತಂದರೆ
ಅಂದ್ರೆ ಅವನಿಗೆ ಏನು ಕೆಳಗಿಟ್ಬಿಟ್ರು ಮಹತ್ವ ಇಲ್ಲ ಅಂತ ಅಲ್ಲ, ಅವನೇನೋ ಅಹಂಕಾರ ಸ್ವರೂಪನ ಅಂತ ಹಂಗ ಆ ಥರ ಅಲ್ಲ. ಬಟ್ ಅಲ್ಲಿಂದ ಇನ್ನು ಮೇಲಕ್ಕೆ ಇದೆ ಹಂತಗಳು ಅಂತ. ಅಲ್ಲಿಂದ ಚಂದ್ರನನ್ನ ಈಗ ಅದ್ರನ್ನ ನಾವು ಅಲ್ಲಿಗೆ ಬಂದ್ವಿ. ಅದರಿಂದ ಒಬ್ಬನೇ ಅವನು ಯಾರ್ಯಾರು ಆ ಸ್ತರದಲ್ಲಿರ್ತಾರೋ ಅಲ್ಲಿ ಡಿಫ್ರೆನ್ಷಿಯೇಷನ್ ಬರಲ್ಲ. ಆ ಸ್ತರದಲ್ಲಿ ನಿಂತ ನೀನು ನಾನು ಅವನು ಇವನು ಇವಳು ಅವಳು ಎಲ್ಲ ಆ ಸ್ತರದಲ್ಲಿ ನಿಂತರು ಅವರು ಅಲ್ಲಿ ದೆರ್ ಇಸ್ ನೋ ಡಿಫ್ರೆನ್ಷಿಯೇಷನ್. ಅಲ್ಲಿ ನಿಂತವರು ಅಲ್ಲಿಂದ ಮೇಲೆ ಚಂದ್ರನನ್ನ ಇಡ್ತಾರೆ, ಚಂದ್ರಲೋಕ ಬರುತ್ತೆ. ಅಲ್ಲಿಂದ ಮೇಲೆ ಬೇರೆ ಬೇರೆ ಗ್ರಹಗಳ ಲೋಕಗಳು ಬರುತ್ತೆ. ಈಗ ಹಂಗಾದ್ರೆ ಈ ಗ್ರಹಗಳನ್ನ ಚಂದ್ರನನ್ನ ಸೂರ್ಯನ ಮೇಲೆ ಇಟ್ಬಿಟ್ರಲ್ಲಪ್ಪ ಅಂತ. ಈಗ ನಮ್ಮ ಒಂದು ಏನು ಒಂದು ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಅಂದರೆ ನಮ್ದು ಏನು ಸೂರ್ಯ ಮಂಡಲ ಇದೆ ನಮ್ಮದು, ಇದರಲ್ಲಿ ಹೌದು ಈಗ ಸೂರ್ಯನೇ ನಾವು ಮೇಯ್ನು. ಅದರಲ್ಲಿ ಚಂದ್ರ ಅಂದರೆ ಅವನಿಂದ ಬೆಳಕನ್ನು ತೆಗೆದುಕೊಳ್ತಾ ಇದ್ದಾನೆ ಅಂತಲೇ ಈ ಒಂದು ಇದರಲ್ಲಿ. ಆದರೆ ಇಂಥ ಸಾಕಷ್ಟು ಸೂರ್ಯ ಅಂತ ಇಲ್ಲಿ ಹೇಳೋದು, ಇವನ ಮೇಲೆ ಈ ಎಲ್ಲ ಒಂದು ಅಂದರೆ ಚಂದ್ರರನ್ನ ರೆಪ್ರೆಸೆಂಟ್ ಮಾಡೋ ಒಬ್ಬ ಏನು ಅಧಿಪತಿ ಇದ್ದಾನೆ, ಆ ಚಂದ್ರನ ಲೋಕವನ್ನ ಇವನ ಮೇಲೆ ಇಟ್ರು. ಅಂದರೆ ಅದಾಗ್ಲೇ ಈ ಐ ಕಾನ್ಷಿಯಸ್ನೆಸ್ ಏನಿದೆ ಅದಕ್ಕಿಂತ ಇನ್ನೂ ಸಟಲ್ ಅಂದರೆ ಸೂಕ್ಷ್ಮ ಸ್ತರಗಳು ಅಂತ ಮೇಲಿನ ಸ್ತರಗಳು ಅಲ್ಲಿಂದ ಗ್ರಹಗಳನ್ನಿಟ್ರು. ಆಮೇಲಿಂದ ಗ್ರಹಗಳನ್ನು ಇಟ್ಟು ಕಡೆಗೆ ಶನಿಯನ್ನ ಇಟ್ರು. ಅಂದರೆ ಈ ಐ ಕಾನ್ಷಿಯಸ್ನೆಸ್ಸಲ್ಲಿ ನಿಂತ್ಕೊಂಡ ಮೇಲೆ ಅಲ್ಲಿಂದ ಮುಂದಿನ ಇನ್ನು ಹಂತಗಳು ಅಥವಾ ಸ್ತರಗಳು ಅಂತ. ಅಂದರೆ ಇಲ್ಲಿ ಏನಾಗತ್ತೆ ಅಂತಂದರೆ ಇಲ್ಲಿ ನಾವು ಈ ಸಾಮಾನ್ಯ ಈ ಸೂರ್ಯನನ್ನ ಹೃದಯ ಅಂತ ಹೇಳ್ತೀವಿ, ಅದು ಎಲ್ಲರಿಗೂ ಗೊತ್ತಿರ. ಆದಿತ್ಯ ಹೃದಯ ಅಂತ ಪಠಿಸೋದು, ಹೃದಯ ಅಂತೆಲ್ಲ ಸೂರ್ಯನಿಗೆ ಹೃದಯ ಅಂತ ಒಂದು ಹೇಳೋದು ಅದೆಲ್ಲ ಗೊತ್ತಿರುತ್ತೆ. ಅವನು ಹೃದಯವನ್ನು ಬೆಳಗ್ತಾನೆ ಆ ಥರ ಎಲ್ಲ ಗೊತ್ತಿರ. ಅಂದರೆ ಆ ಹೃದಯ ಸ್ಥಾನ ಅಂತಂದರೆ ಈ ಅನಾಹತ ಚಕ್ರವನ್ನು ಅವನು ಬೆಳಗ್ತಾನೆ ಅಂತ ಒಂದು ಪರಿಕಲ್ಪನೆ ನಾವು ತಗೋಬೋದು. ಈಗ ಅಲ್ಲಿಂದ ಮೇಲೆ ಹೇಳ್ತಾರೆ, ಮೇಲಿನ ಸ್ತರದಲ್ಲಿ ಈ ಬೇರೆ ಗ್ರಹಗಳನ್ನು ಹೇಳ್ತಾ ಹೋಗಿ ಅಲ್ಲಿ ನೋಡಿ ಅದೇನಂದ್ರೆ ಈ ವಿಶುದ್ಧ ಅಂತ ಬರುತ್ತೆ. ಅದರ ನಂತರ ಗಂಟಲು ಒಂದು ಜಾಗದಲ್ಲಿ ವಿಶುದ್ಧ ಚಕ್ರ ಅಂದರೆ ಇದೆಲ್ಲ ಚಕ್ರ ಒಂದು ಯೋಗ ಮಾರ್ಗ ಅಥವಾ ಒಂದು ತಂತ್ರ ಮಾರ್ಗ ಅಂತಲೇ ಹೇಳ್ತಾರಲ್ಲ, ಆ ಒಂದು ಇದರಲ್ಲಿ ಬರೋ ಎಕ್ಸ್ಪ್ಲನೇಷನ್ಸು ಇದೆಲ್ಲಕ್ಕೂ ಕನೆಕ್ಟ್ ಆಗತ್ತದು. ಅಂದರೆ ಈ ಒಂದು ವಿಶುದ್ಧ ಚಕ್ರ ಅಂತ, ವಿಶುದ್ಧೌತೆ ಶುದ್ಧ ಸ್ಫಟಿಕ ವಿಶದಂ ವ್ಯೋಮಜನಕಂ ಅಂತ ನಾವು ಹೇಳ್ತೀವಿ, ಸೌಂದರ್ಯ ಲಹರಿಯಲ್ಲಿ ಬರುತ್ತೆ. ಅಲ್ಲಿ ಏನಂದರೆ ಅಲ್ಲಿಂದ ಮುಂದಕ್ಕೆ ಆ ಐ ಕಾನ್ಷಿಯಸ್ನೆಸ್ಸಲ್ಲಿ ಏನಿದೆ ಅಲ್ಲಿಂದ ಮುಂದಕ್ಕೆ ನಮಗೆ ಏನಾಗುತ್ತೆ ಅಂದರೆ ಒಂದು ರೀತಿ ಇನ್ನೂ ಒಂದು ಹೆಚ್ಚಿನ ಅರಿವು ಅನ್ನೋದು. ಅಂದರೆ ಅಲ್ಲಿ ಗುರುಗ್ರಹ ಅಂತ ಹೇಳ್ತಾರಲ್ಲ, ಮೇಲಿಟ್ರು ಗುರುಗ್ರಹನ ಬೃಹಸ್ಪತಿ. ಅಲ್ಲಿ ಏನು ಒಂದು ಅದು ವಿಶುದ್ಧ ಚಕ್ರ ಸ್ಪೀಕಿಂಗ್ ಅಂತ ಏನು ಸ್ಪೀಚ್ ಬರುತ್ತಲ್ಲ, ಅಲ್ಲಿ ಅದು ಸ್ಪೀಚ್ ಆಗೋ ಒಂದು ಜಾಗ. ಅಲ್ಲಿ ಏನಿದೆ ಒಳಗಡೆ, ಈಗ ಒಳಗಡೆ ನಮಗೆ ಒಂದು ಭಾವನೆ ಬಂತು ಅಂದರೆ ಅದು ಮಾರ್ಪಾಡಾಗತ್ತೆ ಭಾಷೆಯಾಗಿ. ಅಲ್ಲಿ ಆ ಮಾರ್ಪಾಡು ಅದಂದರೆ ಆ ಸಟ್ಟಲ್ಲಿಂದ ಫಿಸಿಕಲ್ ಆಯಿತು. ಅದು ಒಳಗಡೆ ಸಟ್ಟಲ್ ಆಗಿತ್ತು ಮಾತು, ಅದು ಫಿಸಿಕಲ್ ಆಗೋ ಒಂದು ಜಾಗ. ಅಲ್ಲಿ ಬೃಹಸ್ಪತಿ ಗುರುಗ್ರಹ ಅಲ್ಲೇನಾಯ್ತು ಅಂದರೆ ಅಲ್ಲಿ ನಮಗೆ ಒಂದು ಮಟ್ಟದ ವಿವೇಕ ಜ್ಞಾನ ಅಂತ. ಅಂದರೆ ಇನ್ನೂ ನಾವು ನಮ್ಮ ಒಂದು ಯಾಕೆ ನಮ್ಮ ಒಳಗಡೆ ಒಂದು ರೀತಿ ನಾವು ಯಾಕೆ ವೈ ಆರ್ ವಿ ಬಿಹೇವಿಂಗ್ ಲೈಕ್ ದಿಸ್, ನಾವು ಯಾಕೆ ಈ ರೀತಿ ಮಾಡ್ತೇವೆ, ನನ್ನೊಳಗಡೆ ನನ್ನ ಮನಸ್ಸಲ್ಲಿ ಏನಿದೆ, ಏನಿರೋದಕ್ಕೋಸ್ಕರ ನಾನು ಈ ರೀತಿ ನನ್ನ ಮನಸ್ಸಲ್ಲಿ ಬರ್ತಾ ಇದೆ. ಯಾವುದೋ ಒಂದು ವಿಚಾರ ಬಂತು, ಯಾವುದೋ ಒಂದು ವಿಚಾರ ನಮ್ಮನ್ನು ಕಾಡ್ತು ಅಂದರೆ ಯಾಕೆ, ಆ ಒಂದು ಅವಲೋಕನ ಅಂದರೆ ಒಳಗಡೆ ಆ ಸಟ್ಟಲ್ ಮೈಂಡನ್ನ ನಾವು ಅವಲೋಕನ ಮಾಡುವಂಥ ಒಂದು ಚೈತನ್ಯ ಅಲ್ಲಿ ನಮಗೆ ಒಂಚೂರು ಪ್ರಾಪ್ತಿ ಆಗಿದೆ. ಅಲ್ಲಿ ಈಗ ಗುರು ಗ್ರಹ ಬೃಹಸ್ಪತಿ ಅಂತ ಹೇಳ್ತಾರಲ್ಲ, ಅಂದರೆ ಅದು ಅಧಿಪತಿ ಬೃಹಸ್ಪತಿ ಅಂತ. ಅಲ್ಲಿ ಏನಾಗುತ್ತೆ ಅಂದರೆ ಈಗ ನಾವೊಂದು ಉದಾಹರಣೆಯನ್ನು ತಗೋಬೋದು. ಈಗ ನೋಡಿ, ಈಗ ಕೆಲವರು ಮಾತಾಡಿದಾಗ
ಇವಾಗ ಸುಮ್ಮನೆ ಈಗ ಮೇಲಿನ ಸ್ತರದಲ್ಲಿ ಮಾತಾಡೋದು, ಕೆಲವರು ಮಾತಾಡಿದಾಗ ಬಹಳ ಆಳವಾದ ತತ್ವಗಳು ನಮಗೆ ಗೊತ್ತಿಲ್ದಂಗೆ ನಮಗೆ ಅರಿವಾಯ್ತು ಅನ್ನೋ ಒಂದು ಭಾವನೆ. ಈಗ ಮಾತಾಡ್ತಾರಲ್ಲ, ಈಗ ಮಹಾತ್ಮರು ಮಾತಾಡ್ತಾರೆ, ತಪಸ್ವಿಗಳು ಮಾತಾಡ್ತಾರೆ, ಅವ್ರ ಮಾತನ್ನು ಅದು ವಿಷಯ ನೋಡಿದಾಗ ಯು ಕ್ಯಾನ್ ಗೆಟ್ ದಟ್ ಮ್ಯಾಟರ್ ಎವ್ರಿವೇರ್. ನೀವು ಇಂಟರ್ನೆಟಲ್ಲಿ ತೆಗೆದು ನೋಡಿದ್ರೆ ಸಿಗುತ್ತೆ, ಅಥವಾ ನಾವು ಮುಂಚೆನೇ ಕೇಳಿರ್ತೀವಿ, ನಮಗೆ ಗೊತ್ತಿರುತ್ತೆ. ಆದರೂ ಕೂಡ ಅವರು ಬಾಯಲ್ಲಿ ಬಂತು ಅಂತಂದ್ರೆ ಅಲ್ಲಿ ನಮಗೆ ಏನೋ ಒಂದು ವಿಶೇಷ ಒಂದು ಅನುಭವ ಅನ್ನೋದು ಸಿಗುತ್ತೆ. ನೀವು ಅದನ್ನ ನೀವು ಮಹಾತ್ಮರ ಒಂದು ಪ್ರವಚನವನ್ನ ಅದು ತುಂಬಾ ಅದು ಕಾನ್ಸಂಟ್ರೇಷನ್ ಇಟ್ಟು, ಈಗ ಒಂದು ಚರಿತ್ರೆಯನ್ನು ಓದಿದಾಗಿರ್ಬೋದು, ಅವ್ರು ಹೇಳಿದ ವಾಕ್ಯ ನಾವು ಓದ್ದಾಗಿರ್ಬೋದು, ಅಲ್ಲಿ ಏನಂದ್ರೆ ಅವರ ಒಂದು ಒಂದು ಏನಿದೆ ಚೈತನ್ಯ, ಆ ಶಕ್ತಿ ಅದು ಬೀಜ ರೂಪದಲ್ಲಿರುತ್ತೆ. ಅಂದ್ರೆ ಆ ಒಂದು ಅದು ಆ ಸ್ತರದಲ್ಲಿ ಅವರು ಆ ಸಟ್ಟಲ್ ಥಿಂಗ್ಸ್ನ ಅವರು ಹೇಳೋದು, ಅದು ಸೀದಾ ಹಾರ್ಟ್ ಟು ಹಾರ್ಟ್ ರೀಚ್ ಆಗಬೇಕು. ಅದು ಇವಾಗ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅದು ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಂದ ಹೇಳ್ತಿದ್ದೀನಿ, ಬುದ್ಧಿಯಿಂದ ನಾನು ಯಾವ ಸ್ತರದಲ್ಲಿ ನಿಂತು ಹೇಳ್ತಿದ್ದೀನೋ ಆ ಸ್ತರದ ಮಟ್ಟಿಗೆ ಅದು ಅದ್ರ ರೀಚ್ ಇರುತ್ತೆ. ಆದರೆ ಅಲ್ಲಿ ಸ್ವಲ್ಪ ಅಂದರೆ ಆ ಗುರುಗ್ರಹ ಅನ್ನೋದು ಅದೇನಾಗುತ್ತೆ, ಆ ಒಂದು ಸಟ್ಟಲ್ ಥಿಂಗ್ಸು ಅಂದರೆ ನಮ್ಮ ಆಳಕ್ಕೆ ನಾವು ಒಂದು ಇಣುಕಿ ನೋಡುವಂತಹ ಒಂದು ಶಕ್ತಿ ಅದು. ಅಂದರೆ ವಿವೇಕ ಅಂತ ಏನು ಹೇಳ್ಬೋದು, ಅದು ಅಂದರೆ ಅದು ಇನ್ನೂ ಒಂದು ಹೆಚ್ಚಿನ ನಮಗೆ ಚೈತನ್ಯ ಅಲ್ಲಿ ಸಿಕ್ತಂಗ ಆಯಿತು. ವಿಸ್ಡಮ್ ಅಂದರೆ ನಮಗೆ ನಮ್ಮ ಆಳಕ್ಕೆ ನಾವು ತುಂಬ ಆಳದಲ್ಲಿ ನೋಡ್ಬೋದು. ಅಂದರೆ ನಮ್ಮ ಪಾತಾಳ ಅಂದರೆ ಸೆಟಲ್ಮೆಂಟ್, ಆ ಪಾತಾಳವನ್ನು ನಾವು ನೋಡೋ ಒಂದು ಹಂತ ಅಂತ ಹೇಳ್ಬೋದು. ಆ ಒಂದು ಅಲ್ಲಿಂದ ಮೇಲಕ್ಕೆ ಸರಿ ಆಯಿತು. ಮತ್ತು ಅದು ಅಷ್ಟೊಂದು ಪವರ್ಫುಲ್ ಆದರೆ ಅಲ್ಲಿಂದ ಮೇಲಕ್ಕೆ ಇಟ್ರಲ್ಲಪ್ಪ ಶನಿನ ಅದಕ್ಕಿಂತ ಮೇಲಿನ ಹಂತದಲ್ಲಿ ಕೂರಿಸ್ಬಿಟ್ರಲ್ಲ, ಅದು ಹೆಂಗೆ ಸರಿ? ಅಲ್ಲಿ ಅದಕ್ಕೆ ಈ ನಮಗೆ ವಿವೇಕ ಬಂತು, ನಾವು ನಮ್ಮೊಳಗಡೆ ಒಂದು ಒಳಗಡೆ ಪ್ರಜ್ಞೆ ಜಾಗೃತವಾಯ್ತು, ಅದರಿಂದ ನಾವು ನೋಡ್ಕೊಂಡ್ವಿ. ಸಟ್ಟಲ್ ಥಿಂಗ್ಸ್ಗೂ ನಮ್ಮ ಒಂದು ಬೆಳಕು ಹೋಯ್ತು, ಪ್ರಜ್ಞೆ ಆ ಚೈತನ್ಯ ಸಟ್ಟಲ್ಗೂ ಆಯ್ತು. ಅಲ್ಲಿಂದ ಏನು ಹೋಗಿ ನಾವು ಅಲ್ಲಿ ಹೋದಾಗ ನಾವು ಅದರಿಂದ ಬಿಡಿಸ್ಕೊಳಕ್ಕೆ ಏನು ಮಾಡ್ತೀವಿ ಅಂದರೆ ಅದರಿಂದ ಬಿಡಿಸ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲಿಂದ ಏನೋ ಒಂದು ಇದಾಗ್ತಿದೆ ಅಂತ ಗೊತ್ತಾಗತ್ತೆ, ಅಲ್ಲಿಂದ ಮತ್ತೆ ಬಿಡಿಸ್ಕೊಳಕ್ಕೆ ಮತ್ತೇನೋ ಸಾಧನೆ. ಆದರೂ ಕೂಡ ಅದ್ರ ಮೇಲಿಟ್ಟರು ಶನಿನ, ಅಲ್ಲಿ ಅವನು ಏನು ಮಾಡ್ತಾನೆ ಅಂದರೆ ಅಲ್ಲಿಂದ ಮೇಲೆ ಏನಂದರೆ ಅಲ್ಲಿಂದ ಮೇಲೆ ಸ್ವರ್ಗವನ್ನು ಹೇಳ್ತಾರೆ. ಆ ಸ್ವರ್ಗ ಮತ್ತೆ ನಂತರದ ಸಪ್ತರ್ಷಿ ಲೋಕ, ಧ್ರುವಲೋಕ. ಅಲ್ಲಿ ಏನಾಗುತ್ತೆ ಅಂತಂದರೆ ಆ ಶನಿ ಅನ್ನೋನು ಆ ಮೇಲಿನ ಲೋಕಗಳಿಗೆ ಏನೇ ನಮಗೆ ವಿಸ್ಡಮ್ ಅದೆಲ್ಲ ಇದ್ರು ಅಲ್ಲಿ ಹೋಗೋಕ್ಕೆ ಸ್ವಲ್ಪ ತಡೆ ಇಡ್ತಾನೆ. ಅಂದರೆ ಶನಿ ಅಂದರೆ ಯಾಕೆ ಅಂದರೆ ಈಸ್ ನಾಟ್ ಬ್ಯಾಡ್, ಅಂದರೆ ಅವನು ತಡೆ ಇಡ್ತಾನೆ ಅಂದರೆ ಅವನು ತಪ್ಪು ಮಾಡ್ತೀವಿ, ಅವನೇನೋ ಅಡ್ಡ ಹಾಕ್ತಾ ಇದ್ದಾನಪ್ಪನ ಅಲ್ಲ. ಅಂದರೆ ಅವನು ಕರ್ಮಕಾರಕ ಅಂತ. ಅಂದರೆ ಅಲ್ಲೇನು ನಮ್ಗೇನೋ ವಿಸ್ಡಮ್ ಅಲ್ಲಿವರೆಗೂ ಬಂದರೆ, ಆದರೆ ನಮ್ಮ ಕರ್ಮಗಳು ಒಂದು ಮಟ್ಟಕ್ಕೆ ಅದು ಸವಿಯೋವರೆಗೂ ಅವನು ಅಲ್ಲಿಗೆ ಒಂದು ಸ್ವಲ್ಪ ಅವನ ನಿಧಾನ ಗತಿಯಲ್ಲಿ ಅವನು ಮೇಲಕ್ಕೆ ಬಿಡ್ತಾನೆ, ನಮ್ಮನ್ನು ಇನ್ನೂ ಹೈಯರ್ ಸ್ತರಗಳಿಗೆ ಬಿಡ್ತಾನೆ. ಏಕೆಂದರೆ ಒಂದೇ ಸಲ ಡ್ರಾಸ್ಟಿಕ್ ಚೇಂಜ್ ಯಾವುದು ನಾವು ನೋಡಲ್ಲ. ಹೂವರಳೋದು ಅದರದ್ದೇ ಆದ ಸಮಯ ಇದೆ, ಹೂವರಳಕ್ಕೆ ಅದು ನಾವು ಬಲವಂತವಾಗಿ ಅರಳಿಸಿದ್ರೆ ಅದು ಆ ಒಂದು ಗಂಧ ಆಗಲಿ ಆ ಒಂದು ಚಂದ ಆಗಲಿ ಅದಕ್ಕೆ ಇರೋದಿಲ್ಲ. ನಾವು ಅದನ್ನು ಕಣ್ಣೆದ್ರಿಗೆ ನೋಡ್ಬೋದು. ಈ ಬ್ರಹ್ಮಾಂಡದಲ್ಲಿ ಅಂದರೆ ಆ ಪರಮಾತ್ಮನ ಸೃಷ್ಟಿಯಲ್ಲಿ ಎಲ್ಲದಕ್ಕೂ ಒಂದು ಸಮಯ ಅಂತಿದೆ. ಆ ಸಮಯವನ್ನು ಅದಕ್ಕೆ ಕೊಡಬೇಕು. ಆ ಒಂದು ಸಮಯವನ್ನು ಅದು ಎಷ್ಟು ಬೇಕೋ ಅದಕ್ಕೆ ಕೊಟ್ಟು ತಡೆ ಹಾಕ್ತಾನೆ ಶನಿ, ಕರ್ಮಕಾರಕ. ಅಲ್ಲಿ ತಡೆ ಹಾಕಿ, ಏಕೆಂದರೆ ಅದು ಒಂದು ಹೂವು ಅರಳಿದ ಥರ ಆಗಬೇಕು ನಾವು ನಮ್ಮ ಒಂದು ತಲುಪುವಿಕೆ ಅನ್ನೋದು ಮೇಲಿನ ಸ್ತರಗಳಿಗೆ. ಅದು ಸುಮ್ಮನೆ ಒಂದು ಬಲವಂತವಾಗಿ ಅರಳಿಸಿದ ಹೂವು ಆಗಬಾರ್ದು. ಅದಕ್ಕೋಸ್ಕರ ಶನಿ ಅನ್ನೋದು ಮೇಲಿಟ್ರು, ಅದು ಭಾಳ ಇಂಪಾರ್ಟೆಂಟ್ ಅಂತ. ಅಲ್ಲಿಂದ ಮೇಲಕ್ಕೆ ಸ್ವರ್ಗವನ್ನು ಹೇಳಿದ್ರು. ಸರಿ, ಈ ಸ್ವರ್ಗ ಅಂತ ಅಂದಾಗ ಅಲ್ಲಿ ದೇವತೆಗಳ ವಾಸ ಅದೆಲ್ಲ, ದೇವೇಂದ್ರ ಅದೆಲ್ಲ, ಮತ್ತು ವಾಯು, ವರುಣ, ಅಗ್ನಿ ಅದೆಲ್ಲ ದೇವತೆಗಳು ವಾಸ ಅಂತೆಲ್ಲ ನಾವು ನೋಡ್ತೀವಿ. ಅಲ್ಲಿ ದುಃಖ ಅನ್ನೋದಿಲ್ಲ, ಅದು ಇದು ಅಂತೆಲ್ಲ ಬರುತ್ತೆ. ಅಲ್ಲಿಂದ ಮೇಲಕ್ಕೆ ಸಪ್ತರ್ಷಿ ಲೋಕ, ಅಲ್ಲಿಂದ ಮೇಲಕ್ಕೆ ಧ್ರುವಲೋಕ ಅಂತ ಹೇಳಿದ್ರು. ಧ್ರುವಲೋಕ ಅನ್ನೋದಂತೂ ಅತೀ ಮಹತ್ವ ಉಳ್ಳದು ಅಂತ ಹೇಳಿದ್ರು. ಸರಿ, ಆದರೆ ಇಲ್ಲಿ ಒಂದು ನಾವು ನೋಡಬೇಕಾಗಿರೋದು, ಈ ಧ್ರುವಲೋಕದವರೆಗೂ ಸೂರ್ಯನ ಒಂದು ಬೆಳಕು, ಈ ಸೂರ್ಯನ ಅಂದರೆ ಈ ಸೂರ್ಯ ಕೆಳಗೆ ಮಹಾಭೂಮಿಯಿಂದ ಹಿಡಿದು ಮೇಲೆ ಧ್ರುವಲೋಕದವರೆಗೂ ಅವನ ಬೆಳಕು ಇರುತ್ತೆ
ಅಂತ. ಸ್ವರ್ಗದಿಂದ ಸ್ವಲ್ಪ ಸ್ವಯಂ ಪ್ರಕಾಶ ಆ, ಇರುತ್ತೆ, ಸ್ವಲ್ಪ ಈ ಸೂರ್ಯನ ಬೆಳಕು ಇರುತ್ತೆ ಅಂತ ಅಲ್ಲಿಂದ ಆರಂಭ ಆದರೂ ಕೂಡ ಧ್ರುವಲೋಕದವರೆಗೂ ಇವನ ಒಂದು ಬೆಳಕಿರುತ್ತೆ. ಅಂದರೆ ಈ ಐ ಕಾನ್ಷಿಯಸ್ನೆಸ್ ಅಲ್ಲಿ ನಾವು ಸ್ಥಿರ ಆದರೆ ಅದು ಕರ್ಕೊಂಡೋಗುತ್ತೆ ಅಂತಂದ್ರು ರಮಣ ಮಹರ್ಷಿಗಳು. ಅಲ್ಲಿಂದ ಆ ಅಲ್ಲಿ ಮೇಲೆವರೆಗೂ ಅವನು ಕರ್ಕೊಂಡು ಹೋಗ್ತಾನೆ, ಅವನ ಬೆಳಕು ಅಲ್ಲಿವರೆಗೂ ಇದೆ. ಅವನು ಎಲ್ಲಿಗೆ ಮುಟ್ಟಿಸ್ತಾನೆ ಅಲ್ಲಿ ನಮ್ಮನ್ನ ಅಂದ್ರೆ ಆ ಸೂರ್ಯ, ಆ ಒಂದು ಆ ಧ್ರುವ ಲೋಕ ಅಂತಂದ್ರೆ ಅದ್ರ ವಿವರಣೆ ಒಂಚೂರು ನೋಡೋಣ, ಅವಾಗ ತುಂಬಾ ನಮಗೆ ಚೆನ್ನಾಗ್ ಅನ್ಸತ್ತೆ ಅದ ಅರ್ಥ ಮಾಡ್ಕೊಳಕ್ಕೆ. ಆ ಧ್ರುವ ಲೋಕದಲ್ಲಿ ಏನಂದ್ರೆ ಅದು ಒಂಥರ ಆ ಬೀಚಿನ ವಿವರಣೆ ಕೊಡ್ತಾರೆ. ಅಂದ್ರೆ ಅಲ್ಲಿ ಆಮ್, ಕ್ಷೀರ ಸಾಗರ, ಅಲ್ಲಿ ವಿಷ್ಣು ಇದ್ದಾನೆ, ಕ್ಷೀರಸಾಗರ, ಅದ್ರ ಮಧ್ಯ ಶ್ವೇತದ್ವೀಪ, ಕ್ಷೀರಸಾಗರದ ಮಧ್ಯ ಶ್ವೇತದ್ವೀಪ, ಅಲ್ಲಿ ವಿಷ್ಣು ಆ, ಒಂದು ಶೇಷಶಾಹಿಯಾಗಿ ಮಲಗಿದ್ದಾನೆ ಅನ್ನೋ ಒಂದು ವಿವರಣೆ, ಒಂದು ವಿವರಣೆ ಕೊಡ್ತಾರಲ್ಲ. ಆ ಕ್ಷೀರಸಾಗರ ಇದೆ ಧ್ರುವಲೋಕದಲ್ಲಿ. ಆ ನಂತರ ಆ ಕ್ಷೀರಸಾಗರ, ಬರೀ ಕ್ಷೀರಸಾಗರ ಇದೆಯಾ ಅಂದ್ರೆ ಇಲ್ಲ, ಅಲ್ಲಿ ದೆರ್ ಇಸ್ ಎ ಬೀಚ್, ಅಂದ್ರೆ ಆ ಭೂಮಿನೂ ಇದೆ, ಅಲ್ಲಿ ಕ್ಷೀರಸಾಗರ ಕೂಡ ಇದೆ ಅಂತ. ಅಂದ್ರೆ ಅದು ಒಂದು ಈ ಸೂರ್ಯನ ಬೆಳಕು, ಈ ಸೂರ್ಯನ ಬೆಳಕು ಅಲ್ಲಿವರೆಗೂ ಬೆಳಗತ್ತೆ ಅಂತಂದ್ರೆ ಅದು ಮೀಟ್ ಆಗೋ ಪಾಯಿಂಟು. ಅಂದ್ರೆ ಅಲ್ಲಿಂದ ಆ ಪರಮಾತ್ಮ ವಿಷ್ಣು ಅಂತೇನೋ ಅಲ್ಲಿ ಒಂದು ಕ್ಷೀರಸಾಗರ ಇರುತ್ತೆ, ಆ ಕ್ಷೀರಸಾಗರ ಶಯನ, ಅಲ್ಲಿ ಆ ಮೇಲಿನ ಆತನನ್ನ ಒಂದು ತಲುಪುವಿಕೆ. ಹಾಗೆ ಈ ಮೆಟೀರಿಯಲ್ ಇಂದ ವರ್ಲ್ಡ್ ಇಂದ, ಅಂದ್ರೆ ಈ ನಮ್ಮ ಏನು ಇದೆಲ್ಲ ನಾವು ಹೇಳ್ತೀವಲ್ಲ, ಈ ಭೌತಿಕ ಜಗತ್ತು ಇದೆಲ್ಲ ಈ ನಾನು ಅಲ್ಲಿವರೆಗೂ ಅದೊಂಥರ ಎರಡು ಮೀಟಿಂಗ್ ಪಾಯಿಂಟು. ಅತ್ಲ ಕಡೆ ಹೈಯರ್ ಕಾನ್ಷಿಯಸ್ನೆಸ್ಸು, ಇತ್ಲ ಕಡೆ ಲೋಯರ್ ಕಾನ್ಷಿಯಸ್ನೆಸ್ಸು, ಅಂದರೆ ಏನು ಫಿಸಿಕಲ್ ಕಾನ್ಷಿಯಸ್ನೆಸ್ ಅಂತ ನಾವೇನು ಹೇಳ್ಬೋದು. ಅದು ಎರಡೂ ಒಂದು ಮೀಟಿಂಗ್ ಪಾಯಿಂಟು, ಅದಕ್ಕೆ ಅದನ್ನು ಬೀಚ್ ಅಂತ ಕರೆದ್ರು. ಅಲ್ಲಿ ಕ್ಷೀರಸಾಗರ ಅಂದರೆ ಈ ದೇವತೆಗಳು ಅಂತ ನಾವೇನು ಹೇಳ್ತೀವಲ್ಲ, ಅಂದರೆ ದೇವೇಂದ್ರಾದಿ ವಾಯು ವರ್ಣ ಅಗ್ನಿ ಅದೆಲ್ಲ ದೇವತೆಗಳು, ಆ ಸ್ವರ್ಗದ ಮೇಲೆ ಸಪ್ತರ್ಷಿಲೋಕ, ಅದ್ರ ಮೇಲೆ ಧ್ರುವಲೋಕ ಇರೋದು ಅಂತ. ಅವರು ಕೂಡ ಅವರು ಧ್ರುವಲೋಕದವರೆಗೂ ಹೋಗಬಲ್ಲರಂತೆ. ಅಂದರೆ ಹೋಗಬಲ್ಲರು ಅಂದರೆ ಅವರು ಅಲ್ಲಿ ಅವ್ರ ಬೀಚ್ ಮೇಲೆ ನಿಂತ್ಕೊಂತಾರಂತೆ, ನಿಂತ್ಕೊಂಡು ಆ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ಬೋದೋ ಹೊರತು ಅವರು ಸೀದಾ ವಿಷ್ಣುವಿನ ಹತ್ತಿರ ಶ್ವೇತದ್ವೀಪಕ್ಕೆ ಹೋಗಲಾರರು ಅಂತ ವಿವರಣೆ ಬರೀತಾರೆ ಧ್ರುವಲೋಕದ್ದು. ಅಂದ್ರೆ ನಾವಿಲ್ಲಿ ನೋಡ್ಬೋದು, ಈಗ ಈ ಒಂದು ಸೂರ್ಯ ಅನ್ನೋ ಅಂತ ನಾವೇನು ಹೇಳಿದ್ರೆ ನಾನು ಅನ್ನೋ ಒಂದು ಪ್ರಕಾಶ, ಮೂಲ ನಾನು. ಆ ಪ್ರಕಾಶ ನಮ್ಮನ್ನ ಅಲ್ಲಿ, ಅದು ಸ್ವಯಂ ಪ್ರಕಾಶ, ಅತ್ಲ ಕಡೆಯಿಂದ ಎಲ್ಲ ಸ್ವಯಂ ಪ್ರಕಾಶ, ಅಲ್ಲಿ ಆ ಬೀಚ್ಗೆ ತಂದು ನಿಲ್ಲಿಸ್ತಾನೆ, ಅಲ್ಲಿಗೆ ಮುಟ್ತೀವಿ ನಾವು ಅಂತ. ಆ ಬೀಚು ಅಲ್ಲಿವರೆಗೂ ನಾವು ಮುಟ್ಬೋದು. ನಾ ತುಂಬಾ ಸೂಕ್ಷ್ಮ ಸ್ತರ, ನಾನುವಿನ ತುಂಬಾ ಸೂಕ್ಷ್ಮ ಸ್ತರ ಅಲ್ಲಿಂದ ಮುಂದಕ್ಕೆ ಅದು ಅಲ್ಲಿ ಬಹಳ ಕಡೆ ಬರುತ್ತೆ. ನಮ್ಮ ತಂದೆ ಕೂಡ ಬಹಳ ಸಲ ಹೇಳ್ತಾರೆ, ಬುದ್ಧಿಯ ಬಾಗಿಲಲ್ಲಿ ನಿಂತು ಕಾಯಬೇಕು, ಪರಮಾತ್ಮ ತಾನೇ ಬಾಗಿಲು ತೆಗೆದು ನಮ್ಮನ್ನ ಬರಮಾಡ್ಕೊಳ್ಬೇಕು, ನಾವು ತೆಗಿಯಕ್ಕಾಗ. ಅಲ್ಲಿಂದ ಮುಂದೆ ಆಯ್ತು ಅಷ್ಟೇ, ನಮ್ಮ ರೀಚ್ ಇರೋದು ಅಷ್ಟೇ, ಅಲ್ಲಿಂದ ಮುಂದೆ ಅವನೇ ಬರಬೇಕು. ಅಂದ್ರೆ ಆ ದೇವತೆಗಳು ಕೂಡ ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಬಲ್ಲರು ಅಷ್ಟೇ. ಆ ಬೀಚ್ ಮೇಲೆ ಅವರು ಅವನನ್ನ ತಲುಪಲಾರರು, ಅವನೇ ಬರಬೇಕು, ಇವ್ರ ಪ್ರಾರ್ಥನೆಗೆ ಅವನು ಬರ್ತಾನೆ ಅಂತ. ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದೀವಿ ನೋಡಿ, ದೇವತೆಗಳು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಬೀಚ್ ಹತ್ರ. ಕೆಲವು ಸಿನಿಮಾದಲ್ಲಿ ನೋಡಿರ್ತೀವಿ, ಅವನು ಆಮೇಲೆ ಪ್ರತ್ಯಕ್ಷ ಆದ ನಾರಾಯಣ ಅಂತ ಹೇಳ್ಬಿಟ್ಟು ಪರಮಾತ್ಮ ಅಂತ ನಾವು ನೋಡಿರ್ತೀವಿ. ನನಗೆ ಅದು ಬಂತು, ನೋಡಿರೋದು, ಹೌದಲ್ಲ ಎಷ್ಟು ಕರೆಕ್ಟಾಗಿ ಮಾಡಿದ್ದಾರೆ, ಕೆಲವೊಂದೊಂದು ಎಷ್ಟು ಆಲೋಚನೆ ಮಾಡಿದ್ದಾರೆ ಅಂತ. ಅಂದರೆ ಈ ಮೀಟಿಂಗ್ ಪಾಯಿಂಟ್ ಇದೆಯಲ್ಲ, ಅಲ್ಲಿ ಅದಕ್ಕೆ ಈ ಲೋಕಾಲೋಕ ಪರ್ವತದ ಮಾತಾಡಿದ್ವಿ ನಾವು. ಅದು ಇಟ್ ಸಪ್ರೇಟ್ಸ್ ಮೆಟೀರಿಯಲ್ ವರ್ಲ್ಡ್ ಅಂಡ್ ನಾನ್ ಮೆಟೀರಿಯಲ್. ಅಂದರೆ ಲೋಕ ಮತ್ತು ಅಲೋಕವನ್ನು ಸಪ್ರೇಟ್ ಮಾಡುತ್ತೆ. ಅಂದರೆ ಈ ಸೂರ್ಯ, ಈ ನಾನುವನ್ನು ಸೂರ್ಯ ಏನಿದಾನಲ್ಲ, ಆ ಸೂರ್ಯನ ಬೆಳಕು ಅದು ಆ ಹೊರಗಡೆ ಲೋಕದಿಂದ ಆಚೆ ಹೋಗೋದನ್ನ ತಡೆಗಟ್ಟುತ್ತೆ. ಅದಕ್ಕೆ ಅದು ಧ್ರುವ ಲೋಕದವರೆಗೂ ಅದು ವ್ಯಾಪಿಸಿದೆ ಅಂತ. ಆ ಲೋಕಾಲೋಕ ಪರ್ವತ, ಮಹಾಭೂಮಿಯಲ್ಲಿರುವ ಕೊನೆಯ ಪರ್ವತ ಶ್ರೇಣಿ ಅದು ಲೋಕಾಲೋಕ ಪರ್ವತ, ಅದು ಅಲ್ಲಿವರೆಗೂ ವ್ಯಾಪಿಸಿದೆ. ಅಂದರೆ ಅಲ್ಲಿ ಅದು ಧ್ರುವಲೋಕದವರೆಗೂ ಒಂದು ಬೆಳಕು, ಈ ಸೂರ್ಯನ ಬೆಳಕು ಹೋಗುತ್ತೆ ಮೇಲೆ. ಅಲ್ಲಿ ಆ ಒಂದು ಮೀಟಿಂಗ್ ಪಾಯಿಂಟ್ ಅಂತ ಏನಿದೆ, ಅದನ್ನ ಒಂದು ಸೂಕ್ಷ್ಮವಾಗಿ ಇದನ್ನೆಲ್ಲ ವಿವರಣೆ ಗಮನಿಸಿದಾಗ ಇದನ್ನ ಆಜ್ಞಾ ಚಕ್ರಕ್ಕೆ ಹೇಳ್ತಾ ಇದ್ದಾರೆ ಅಂತ ಅನ್ನೋದು
ನಮಗೆ ಅರಿವಾಗತ್ತೆ. ಅಂದರೆ ಅಲ್ಲಿ ಅದೇನಾಗತ್ತೆ, ಅಲ್ಲಿ ಆಜ್ಞಾಚಕ್ರದ ವಿವರಣೆಯನ್ನು ನಾವು ನೋಡಿದಾಗ ಆಗ ಅಂದರೆ ಬ್ರಹ್ಮಾಂಡಕ್ಕೂ ನಾವು ಪಿಂಡಾಂಡಕ್ಕೂ ಒಂದು ಏನು ಕನೆಕ್ಷನ್ ಕೊಟ್ಕೊಂಡು ನೋಡಿದಾಗ ಆ ಆಜ್ಞಾಚಕ್ರದ ವಿವರಣೆ ಕೂಡ ಅಲ್ಲಿ ಹಾಗೆ ಬರುತ್ತೆ. ಅಲ್ಲಿ ಒಂದು ರೀತಿ ಇಟ್ಸ್ ಎ ಬ್ರಿಡ್ಜ್ ಬಿಟ್ವೀನ್ ಒಂಥರ ಐ ಐ ಕಾನ್ಷಿಯಸ್ನೆಸ್ ಅಂತೇನು ಹೇಳ್ತೀವಿ ಅದಕ್ಕೂ ಮತ್ತು ಹೈಯರ್ ಲೆವೆಲ್ ಹೈಯರ್ ಕಾನ್ಷಿಯಸ್ನೆಸ್ ಅಂತ. ಅಂದರೆ ವ್ಯಕ್ತ 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 ಅದು ಅದರ ಎರಡರ ಮಧ್ಯ ಒಂದು ಬ್ರಿಡ್ಜ್, ಅಥವಾ ಲೋಕ ಅಲೋಕ, ಅದು ಎರಡು ಒಂದು ರೀತಿ ಅದು ಕಾಣ್ತಾ ಇದೆ ಇದು ಕಾಣ್ತಾ ಇದೆ ಅನ್ನೋ ಥರ. ಇದು ಕಾಣ್ತಿದೆ ಅದು ಕಾಣ್ತಿದೆ. ಸರಿ, ಅತ್ಲಗಿಂದ ಮುಂದಕ್ಕೆ ಇನ್ನೂ ಹೋಗ್ಬೇಕಪ್ಪ. ಅತ್ಲಗಿಂದ ಅಂದರೆ ಅಲ್ಲಿ ಅದು ಆಯಿತು, ನಮ್ಮ ರೀಚ್ ನಾ ಆಯಿತು, ನಮ್ಮ ಪ್ರಯತ್ನ ನಮ್ಮ ರೀಚ್ ಅಂತ ಏನು ಹೇಳ್ಬೋದು ಅಷ್ಟೇ. ಅಲ್ಲಿಂದ ಮುಂದಕ್ಕೆ ಅವನು ಕೃಪೆನೇ ಅಲ್ಲಿಂದ ಮುಂದಕ್ಕೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ. ಆ ಒಂದು ಆಜ್ಞಾಚಕ್ರದ ಡೆಫಿನಿಷನ್ನು ನಾವು ಓದಿದಾಗ ಒಂದು ರೀತಿ ಅದು ಆಜ್ಞಾಚಕ್ರ ಅಂದರೆ ಅಲ್ಲಿಂದ ಎಲ್ಲ ಈಗ ಧ್ರುವಲೋಕದಿಂದ ಎಲ್ಲ ನಕ್ಷತ್ರ ಏನು ಎಲ್ಲ ಏನಿದೆ ಅದು ಧ್ರುವಲೋಕ ಅನ್ನೋದ್ರ ನಂತರ ಪೈವೊಟ್ ಅಂತ ಹೇಳ್ತಾರೆ. ಅದು ಅಲ್ಲಿಂದ ಕನೆಕ್ಷನ್ ಎಲ್ಲದಕ್ಕೂ ಕನೆಕ್ಷನ್ನು ಅಂತ ಹೇಳ್ಬಿಟ್ಟು. ಅಂದರೆ ಆ ಒಂದು ಸ್ತರ ಅಂದರೆ ಆ ಒಂದು ಐ ಕಾನ್ಷಿಯಸ್ನೆಸ್ಸಿನ ಒಂದು ಮೇಲಿನ ಹಂತ ಇದೆಯಲ್ಲ, ಅಲ್ಲಿ ಆ ಸ್ತರದಿಂದಲೇ ಅಲ್ಲಿಂದನೇ ಎಲ್ಲದಕ್ಕೂ ಚೈತನ್ಯ ಬರೋದು ಅಂತ. ಅದರ ಚೈತನ್ಯದಿಂದನೇ ಈ ಕೆಳಗಿನ ಎಲ್ಲವೂ ವರ್ಕ್ ಆಗೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಆ ಧ್ರುವನಿಗೆ ಪರಮಾತ್ಮ ವರ ಕೊಡ್ತಾನಲ್ಲ, ಅವನು ಎಂಥ ವರವನ್ನು ಕೊಟ್ಟ ಅಂತ ಅದನ್ನು ಭಾಗವತದಲ್ಲಿ ಹೇಳ್ತಾರಲ್ಲ ನೋಡಿ. ಅಲ್ಲಿ ಎಂಥ ಒಂದು ವರ ಕೊಟ್ಟಿದ್ದಾನೆ ಅಂದರೆ ಸ್ವತಃ ಅವನೇ ಇರೋ ಒಂದು ಲೋಕ ಅದು ಅಂತ. ಆ ಥರ ಅಂದರೆ ಈಗ ಬೇರೆ ಒಂದು ಈಗ ಬ್ರಹ್ಮಾಂಡದಲ್ಲಿ ಪ್ರಳಯಗಳು ಭಾಳಷ್ಟು, ಈಗ ಬೇರೆ ಬೇರೆ ಪ್ರಳಯ, ಯುಗ ಪ್ರಳಯ ಇದೆ, ಮನು ಪ್ರಳಯ ಅದೆಲ್ಲ ಇದೆ. ಆಮೇಲೆ ಒಂದು ಆ ಬ್ರಹ್ಮನ ಆಯುಷ್ಯದವರೆಗೂ ಆ ಬ್ರಹ್ಮಾಂಡ ಅನ್ನೋದು ಇರುತ್ತೆ. ಆ ಬ್ರಹ್ಮನ ಆಯುಷ್ಯ ಮುಗಿದ್ಮೇಲೆ ಅದು ಒಂದು ರೀತಿ ಮಹಾಪ್ರಳಯ ಅಂತ ಹೇಳ್ಬಿಟ್ಟು ಆಗತ್ತೆ. ಅಲ್ಲಿ ಏನು ಈ ಪ್ರಳಯಗಳು ಅಂತ ಏನು ಬಂದ್ರೂ ಅದು ಎಲ್ಲಿವರೆಗೂ ಪ್ರಳಯ ಆಗುತ್ತೆ ಅಂತ ಈ ಧ್ರುವಲೋಕದ ಮೇಲೆ ಹೇಳ್ತಾರೆ. ಅಲ್ಲಿಂದ ಮಹರ್ಲೋಕ, ಒಂದು ಜನಲೋಕ, ತಪೋಲೋಕ ಅಂತೆಲ್ಲ ನಾವು ಕಳೆದ ವಾರ ನೋಡಿದ್ವಿ. ಅದಾದಮೇಲೆ ಸತ್ಯಲೋಕ ಅಂತ ಎಲ್ಲ ಹೇಳ್ತಾರೆ. ಅಲ್ಲಿಂದ ಮೇಲಿನ ಸ್ತರಗಳು ಅಂತ. ಆ ಲೋಕ ಪರ್ವತ ಅಷ್ಟಕ್ಕೆ ಇರೋದು, ಅಲ್ಲಿ ಐ ಕಾನ್ಷಿಯಸ್ನೆಸ್ ಅಷ್ಟಕ್ಕೆ ಇರೋದು, ಅಲ್ಲಿಂದ ಮುಗೀತು. ಅಲ್ಲಿಂದ ಮೇಲಿನ ಹಂತಕ್ಕೆ ಹೋದರೆ ದೇರ್ ಇಸ್ ನೋ ಟ್ರೇಸ್ ಆಫ್ ಈಗೋ. ಅಲ್ಲಿ ಏನು ಒಂದು ಟ್ರೇಸು ಕೂಡ ಅಲ್ಲಿಂದ ಇರಲ್ಲ. ಅಂದರೆ ನೀನು ಪೂರ ನಿರ್ವಿಕಲ್ಪತೆಯಲ್ಲಿ ಮುಳುಗೋಗ್ತೀವಿ ಅಂತ. ಅಂದರೆ ಅದು ಮೇಲೆ ಆನಂದ, ಸದಾ ಆನಂದದ ಒಂದು ಸೂರ್ಯ ಅಂತ. ಅಂದರೆ ಅದ್ರ ಅನುಭವ ತಗೋತಾ ಇರೋವನು ನಾನು, ಅದು ಬೇರೆ ಅನ್ನೋ ಒಂದು ಭಾವ ಅಲ್ಲ. ಅದು ಸದಾ ಆನಂದವೇ ತಾನಾಗಿರುವ ಒಂದು ಸ್ಥಿತಿ ಅಂತ ಮೇಲಿನ ಸಹಸ್ರಾರಕ್ಕೆ ಹೇಳ್ತಾರೆ. ಅಲ್ಲಿ ಅದರಲ್ಲಿ ಬರುತ್ತಲ್ಲ, ಮತ್ತು ಶಿವ ಮತ್ತು ಶಕ್ತಿಯರ ಒಂದು ಸಂಗಮ ಸ್ವರೂಪನ ಸಹಸ್ರಾರ ಅಂತ ಬರುತ್ತೆ. ಅಲ್ಲಿಂದ ಮೇಲೆಲ್ಲ ಅಲ್ಲಿ ದೆರ್ ಇಸ್ ನೋ ಟ್ರೇಸ್ ಆಫ್ ಈಗೋ. ಅಲ್ಲಿ ಇಲ್ಲ, ಈಗೋ ಇಲ್ಲ ಅಲ್ಲಿ. ಅಲ್ಲಿ ಒಂಚೂರು ಕೂಡ ಈ ಸೂರ್ಯ ಬೆಳಗಲ್ಲ ಅಲ್ಲಿ. ಈ ಸೂರ್ಯಂದ ಅಲ್ಲೇ ಅಷ್ಟೇ ಧ್ರುವಲೋಕದವರೆಗೂ ಒಂಚೂರು ಅಲ್ಲಿವರೆಗೂ. ಅಲ್ಲಿಂದ ಮೇಲಕ್ಕೆ ಪೂರ್ತಿ ನಿರ್ವಿಕಲ್ಪತೆ ಅಂತ. ಅಂದರೆ ಏನಪ್ಪ ಈ ಐ ಅನ್ನೋದು, ಐ ಕಾನ್ಷಿಯಸ್ನೆಸ್ಸು ಇಲ್ಲಿ ಪೂರ ಇರೋದಿಲ್ವಾ ಅಂದರೆ ಅದು ಇರೋದಿಲ್ಲ, ಡಿಸಾಲ್ವ್ ಆಗಿರುತ್ತೆ. ಅಂದರೆ ಅಬ್ಸಲ್ಯೂಟ್ನೆಸ್ಸಲ್ಲಿ ಡಿಸಾಲ್ವ್ ಆಗಿರುತ್ತೆ. ಅಂದರೆ ಶುದ್ಧ ಪರಬ್ರಹ್ಮ ಅಂತ ಎಲ್ಲ ಹೇಳ್ತಾರೆ, ಮೂಲ ಪರಬ್ರಹ್ಮ ಸ್ಥಿತಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ. ಅಲ್ಲಿಂದ ಮುಂದಿನ ಒಂದು ಸ್ಥಿತಿಯನ್ನು ತುಂಬಾ ವಿವರಣೆ ಕೊಡ್ತಾರೆ. ಅದು ತುಂಬ ಜಾಸ್ತಿ ಒಂದು ಡೀಪಾಗಿ ತಗೊಂಡು ಹೇಳೋಕ್ಕೆ, ಅದನ್ನು ಯಾರಾದರೂ ಸ್ವಲ್ಪ ಇನ್ನೂ ಹೆಚ್ಚು ತಿಳಿದವರು, ಹಾಗೆ ಸಾಧನೆಯಲ್ಲಿ ತುಂಬ ಮುಂದಿರೋರು ಹೇಳಿದ್ರೆ ನಮಗೆ ಅದು ಬೇಗ ಇಮಿಡಿಯೇಟ್ಲಿ ಫ್ಲ್ಯಾಶ್ ಆಗುತ್ತೆ, ಅದು ಅರ್ಥ ಆಗುತ್ತೆ, ನಮ್ಮ ಹೃದಯದಿಂದ ಹೃದಯಕ್ಕೆ ತಲುಪೋದದು. ಅದಕ್ಕೆ ಸುಮ್ಮನೆ ಜಾಸ್ತಿ ನನ್ನ ಬಾಯಲ್ಲಿ ಕೇಳೋದಕ್ಕಿಂತ ಆದರೆ ಅಂಥವ್ರು ಯಾರು ಇದು ಹೇಳಿದ್ರೆ ಕೇಳೋದು ಒಳ್ಳೆಯದು ಅಂತ ನಾನು ಹೇಳೋದು. ಸುಮ್ಮನೆ ಇಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟನ್ನ ಒಂದು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಅಲ್ಲಿ ಏನಾಗುತ್ತೆ ಹಂಗಾದ್ರೆ, ಅಲ್ಲಿಂದ ಮುಂದಕ್ಕೆ ಆ ಲೋಕ ಅಲೋಕದ ಭೇದ ಹೋಯ್ತು. ಅಲ್ಲಿ ಈ ಕಡೆ ಲೋಕ ಕಾಣ್ತಿತ್ತು, ಆ ಕಡೆ ಅಲೋಕ ಎರಡೂ ಇದೆ. ಅಂದರೆ ಪ್ರಪಂಚ ಪರಮಾರ್ಥ ಅಂತ ಭೇದನೂ ನಾವು ಹೇಳ್ಬೋದು. ಆ ಪ್ರಪಂಚ ಅನ್ನೋದೇ ಬೇರೆ, ಪರಮಾರ್ಥ ಅನ್ನೋದೇ ಬೇರೆ ಅಂತ ನಮಗೆ ಆ ಭೇದ ಇರುತ್ತೆ.
ಓ, ಇದನ್ನ ಮಾಡಿದ್ರೆ ಇದು ಪರಮಾರ್ಥ ಅಪ್ಪ, ಇದು ಮಾಡಿದ್ರೆ ಇದು ಪ್ರಪಂಚ ಅಂತ ನಮಗೇನೋ ನಾವೇನೋ ಒಂದು ಮಾಡಿದ್ವಿ, ಒಂದೇನೋ ಒಂದು ತಿಂದ್ವಿ, ಒಂದೇನೋ ಒಂದು ಕುಡಿದ್ವಿ, ಅಥವಾ ಏನೋ ಒಂದು ಖರೀದಿ ಮಾಡಿದ್ವಿ, ಅಥವಾ ಏನೋ ಒಂದು ನಮ್ದೇನೋ ಒಂದು ಮಾಡಿದ್ವಿ ಇಲ್ಲಿ ಅಂತಂದ್ರೆ ಇದೆಲ್ಲ ಪ್ರಪಂಚ ಅಪ್ಪ ಅಂತೀವಿ. ಆಮೇಲೆ ನಾವೇನೋ ಒಂದು ಜಪ ಮಾಡಿದ್ವಿ, ಏನೋ ಒಂದು ಸ್ತೋತ್ರ ಹೇಳಿದ್ವಿ, ಅದೆಲ್ಲ ಪರಮಾರ್ಥ ಅಂತ. ಇದ್ ರೀತಿ ನಾವು ಭೇದ ಮಾಡ್ಕೊಂಡಿರ್ತೀವಿ. ಅಂದ್ರೆ ಈ ಎಲ್ಲಾ ತರದ ಭೇದಗಳು ಒಳಗೆ ಹೊರಗೆ, ನಮ್ಮೊಳಗೆ ಅಂತೀವಿ, ಆಮೇಲೆ ನಮ್ಮ ಹೊರಗೆ ಅಂತೀವಿ, ಆ ಒಳಗ್ ಹೊರಗೆ ಅಂತ. ಈ ಎಲ್ಲಾ ಲೋಕ ಅಲೋಕ ಅಂದ್ರೆ ಎಲ್ಲಾ ತರದ ಈ ತರದ ಭೇದ ಅಲ್ಲಿ ಮೇಲೆ ಆ ಪ್ರಪಂಚ ಮತ್ತೆ ಆ ಪರಮಾರ್ಥ ಎರಡು ಬೇರೆ ಅನ್ನೋ ಭೇದ ಇಲ್ಲ. ಆ, ಅದಕ್ಕೆ ಈ ಮಹಾತ್ಮರು ಎಲ್ಲ ಹೇಳ್ತಾರಲ್ಲ, ಈಗ ಅಪ್ಪ ಅವರು ಕೂಡ ಹೇಳ್ತಾರೆ, ನೀನು ಎಲ್ಲಾದ್ರಲ್ಲೂ ನೀನು ಭಗವಂತನ ಕಾಣ್ತಾ ಕಾಣ್ತಾ ಹೋಗು. ಎಲ್ಲಾದ್ರಲ್ಲೂ ಈಗ ಸರ್ವವನ್ನು ಅವನಿಗೆ ಅರ್ಪಿಸು ಅಂತಂದ್ರೆ ಎಲ್ಲಾದರಲ್ಲೂ ಅವನನ್ನ ನೀನು ಕಾಣ್ತಾ ಹೋಗು, ಅದ್ರ ಅಭ್ಯಾಸ ಮಾಡ್ತಾ ಹೋಗು ಅಂತ. ಅಂದ್ರೆ ಇದು ಬೇರೆ ಅದು ಬೇರೆ ಅನ್ನೋ ಭಾವ ಹೋಗ್ಲಿ ಅಂತ ಅಲ್ಲಿ ಅಪ್ಪ ಅವರು ಆಗ್ಲಿ ಮಹಾತ್ಮರು ಸಾಕಷ್ಟು ಹೇಳಿರೋದು. ಆ ಭಾವ ನಮಗೆ ಅದು ಉಳಿಯತ್ತೆ. ಸಾಕಷ್ಟು ಬಾರಿ ನೋಡಿ ಅದು, ಅಯ್ಯೋ ನಾನಿವತ್ತು ನಾವು ಏನೋ ಒಂದು ಮಾಡಿರ್ತೀವಿ, ಬೇರೆ ಕೆಲಸ ಮಾಡಿರ್ತೀವಿ, ಯಾರಿಗೋ ಒಂದು ಸಹಾಯವನ್ನೇ ಮಾಡಿರ್ತೀವಿ ಅಂತಾನೆ ಇಟ್ಕೊಳ್ಳೋಣ, ಒಳ್ಳೆ ಕೆಲಸನೇ ನಾವು ಮಾಡಿರ್ತೀವಿ. ಆದರೂ ಕೂಡ ಇವತ್ತು ನಾನು ಆ ಸ್ತೋತ್ರ ಹೇಳಬೇಕಾಗಿತ್ತು, ನಾನು ದಿನ ಹೇಳ್ತಿದ್ದೆ, ಅದನ್ನ ಇವತ್ತು ಹೇಳಲಿಲ್ಲ, ಪೂಜೆ ದಿನ ಮಾಡ್ತಿದ್ದೆ, ಇವತ್ತು ನಂಗೆ ಯಾಕೋ ಅದು ಮಾಡೋಕ್ಕಾಗಲಿಲ್ಲ. ಅಲ್ಲಿ ಭೇದ, ಓ ಇದು ಮಾಡಿದ್ರೆ ಅದು ಪರಮಾತ್ಮಂದು, ಅದು ಮಾಡಿದ್ರೆ ಅದು ಪ್ರಪಂಚದ್ದು ಅಂತೇಳ್ಬಿಟ್ಟು ಆ ಭೇದ ನಮಗೆ ಅಲ್ಲಿವರೆಗೂ ಉಳಿದಿರುತ್ತೆ. ಅಂದರೆ ಅಂಟಿಲ್ ವಿ ರೀಚ್ ದಟ್ ಪೀಕ್, ಆ ಧ್ರುವಲೋಕವನ್ನು ಮುಟ್ಟಿ ಅಲ್ಲಿಂದ ಮೇಲೆ ಆ ಲೋಕಾಲೋಕದ ಮೇಲೆ ಹೋಗೋವರೆಗೂ ನಮಗೆ ಅದು ಉಳಿದಿರುತ್ತೆ ಆ ಮಟ್ಟಕ್ಕೆ. ಅದಕ್ಕೆ ಅದು ಅಲ್ಲಿಗೆ ನಾವು ರೀಚ್ ಆಗಬೇಕು ಅಂದರೆ ಈ ರೀತಿ ನೀವು ಸಾಧನೆ ಮಾಡ್ರಿ ಅಂತ ಅಪ್ಪ ಅವರು ಹೇಳ್ತಾರೆ. ಅಂದರೆ ಎಲ್ಲರಲ್ಲೂ ಭಗವದ್ಭಾವ ಮಾಡ್ರಿ ಅಂತ ಹೇಳ್ತಾರೆ. ಅಂದರೆ ಎಲ್ಲದೂ ಹೌದು, ಇದು ಹಿಂಗಾಯ್ತು, ಇದು ಹಿಂಗಾಗಬಾರ್ದು ಅಂತ ನಮಗಿರುತ್ತೆ. ಹಿಂಗಾಯ್ತು, ಸರಿ, ಹಿಂಗಾಗ್ಲಿಲ್ವಾ? ಇವಾಗ ಹೇಳ್ತಾರೆ, ಈಗ ಒಂದ್ಸಲ ನಾನು ಸಚ್ಚಿದಾನಂದ ಸರಸ್ವತಿಗಳ ಹತ್ರ ಏನೋ ಕೇಳ್ತಾ ಇದ್ದೆ ಹೋಗಿ, ನೋಡಮ್ಮ, ಅದಕ್ಕೆ ನೀನು ನೀನು ಎಲ್ಲಿಂದ ಶುರು ಮಾಡಬೇಕು, ಅದು ನೀನು ಎಲ್ಲಿಗೆ ಬರ್ತೀಯ ಕಡೆಗೆ ನೋಡ್ಕೋ ಅಂತ ಅಂದರು. ಅಂದರೆ ಎಲ್ಲಿಗೆ ಕಡೆಗೆ ಎಲ್ಲ ರಾಮನಿಚ್ಛೆಗೆ ಬರ್ಬೇಕಮ್ಮ ಕಡೆಗೆ ಅಂತ ಅಂದರು. ಅವರ ತುಂಬ ಮುಂಚೆ ಹೇಳಿದ್ದು, ಬಟ್ ಅವ್ರು ಹೇಳಿದ್ದು ನನಗೆ ನಂತರ ಸಾಕಷ್ಟು ಹಂತಗಳ ಈಗಂತೂ ಇದರಲ್ಲಿ ತುಂಬಾ ಕನೆಕ್ಟ್ ಆಗುತ್ತೆ. ಅಂದರೆ ಎಲ್ಲ ರಾಮನಿಚ್ಛೆ ನಮಗೆ ಅಲ್ಲಿ ನನ್ನ ಇಚ್ಛೆ ಅನ್ನೋದು ಸಂಪೂರ್ಣ ಇರಬಾರ್ದು ಅಂತ ಒಂದು ಸ್ಥಿತಿ. ಅಂದರೆ ನನ್ನ ಇಚ್ಛೆ ಇನ್ನೂ ಇತ್ತು ಅಂದರೆ ಇನ್ನೂ ಆ ಐ ಅನ್ನೋದು ಈಗೋ ಎನ್ನಸು ಅದು ಐ ಅನ್ನೋದು ಇದೆ ಅಂತ. ಎಲ್ಲ ರಾಮನಿಚ್ಛೆ, ಹಿಂಗಾಯ್ತಾ ರಾಮನಿಚ್ಛೆ, ಹಿಂಗಾಗಲಿಲ್ಲ ಹಂಗಾಯ್ತಾ ಅದು ರಾಮನಿಚ್ಛೆ. ಆ ಒಂದು ಸ್ಥಿತಿಯಲ್ಲಿ ಸಾಕಷ್ಟು ಇರೋದನ್ನ ನಾವು ನೋಡಿದ್ವಿ. ಈಗ ಕೆಲವೊಂದೊಂದು ಮಹಾತ್ಮರನ್ನ ಅವ್ರ ಕಥೆಗಳಲ್ಲಿ ಬರುತ್ತೆ, ಅವರು ಸುಮ್ಮನೆ ಅವ್ರು ಏನೋ ಅಪರಾಧ ಮಾಡಿಲ್ದಲೆ ಅವರಿಗೆ ಶಿಕ್ಷೆಗಳಾಗತ್ತೆ. ಈಗ ನಾವು ಕನಕದಾಸರಿಗೆ ನೋಡ್ಬೋದು, ಅವ್ರು ಅಪರಾಧ ಮಾಡಿಲ್ದಲೇ ಕಟ್ಟಿ ಅವ್ರನ್ನ ಹೊಡೆದ್ರು. ಆಮೇಲೆ ಸಾಕಷ್ಟು ಮಹಾತ್ಮರು ಇವಾಗ ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ತಾರೆ, ಅವ್ರು ಯಾವುದೇ ಅಪರಾಧ ಇಲ್ಲ ಅವ್ರದ್ದು, ಆದರೂ ಆ ಥರ ಆಗ್ತಾರೆ, ಅವ್ರು ಜೈಲಿಗೆ ಹಾಕ್ತಾರೆ ಎಷ್ಟೊಂದು ಕಡೆ ಮಹಾತ್ಮರನ್ನ. ಅದಕ್ಕೆ ನೀನು ಜೈಲಿಗೆ ಹಾಕ್ದೆ ಅನ್ನೋದನ್ನ ನಂದು ಅಪರಾಧ ಇಲ್ಲ, ರಾಮನೆಚ್ಚೆ. ನನ್ನನ್ನು ಸುಖವಾಗಿಟ್ಯಾ, ನನ್ನೆಲ್ಲೋ ಒಂದು ಕಡೆ ಅರಮನೆಯಲ್ಲಿ ಪೀಠದ ಮೇಲೆ ನನ್ನನ್ನು ಕೂರಿಸಿದ್ಯಾ, ರಾಮನಿಚ್ಛೆ. ಆ ಒಂದು ಹಂತಕ್ಕೆ ಬರಬೇಕು ಅಂದರೆ ಅದು ಸುಮ್ಮನೆ ಬಾಯಲ್ಲಿ ಎಳೆದಷ್ಟು ಸುಮ್ಮನೆ ಇದಲ್ಲ, ಅದು ನಾವು ಸುಮ್ಮನೆ ಊಹೆ ಮಾಡ್ಕೊಳ್ಳೋಕ್ಕೂ ನಮಗದು ಭಾಳನೇ ದೊಡ್ಡ ವಿಚಾರ ಅಂತಲೇ ನಾನು ಹೇಳ್ಬೋದು. ಅಂಥ ಒಂದು ಹಂತ ಅದು. ಈಗ ಈ ಶುಕಮುನಿಗಳು ಬರ್ತಾರಲ್ಲ ಜನಕ ಮಹಾರಾಜನ ಹತ್ರ ಬರ್ತಾರೆ, ಈಗ ನನಗಾಗಿರೋ ಒಂದೇನಿದೆ ಅದು ಬ್ರಹ್ಮ ಜ್ಞಾನನ ಅಂತ ಅವರು ತಿಳ್ಕೊಳ್ಳೋಕ್ಕೆ ಅಂತ ಅವರು ವ್ಯಾಸರು ಅವರನ್ನ ಜನಕ ಮಹಾರಾಜನ ಹತ್ರ ಹೋಗು ಅಂತ ಕಳಿಸ್ತಾನೆ. ಜನಕ ಮಹಾರಾಜನ ಮಹಿಮೆ ಏನು ಅಂತ ನಾವು ಆ ಕತೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. 7 ದಿನ ಸತತ ಅಲ್ಲಿ ಸೇವಕರು, ಅವ್ನು ಬರ್ತಾನೆ, ಜನಕ ಮಹಾರಾಜನಿಗೆ ಮುಂಚೆನೆ ಗೊತ್ತಿರುತ್ತೆ ಒಬ್ರು ಬರ್ತಾರೆ, ಅವನು ನೀನು ಒಳಗೆ ಬಿಡಬೇಡ, 7 ದಿನ ಅಲ್ಲೇ ಇರಬೇಕು. ಆಗ ಪ್ರತಿದಿನ ಕೇಳೋದು ಜನಕ ಮಹಾರಾಜ ಆ ಸೇವಕರನ್ನ, ಅವನ ಸ್ಥಿತಿ ಹೆಂಗಿದೆ, ಅಂದರೆ ಅವನಿಗೇನು ಕೋಪ ಬಂತ, ಅವನು ಏನು ಹೆಂಗಿದ್ದಾನೆ, ಅವನು ಬಂದಾಗ ಹೆಂಗಿದ್ದ ಹಾಗೇ ಇದ್ದಾನೆ, 7 ದಿನ ಆದರೂ ಹಾಗೇ ಇದ್ದಾನೆ ಅವನಿಗೇನು ನನ್ನನ್ನು ನಿರಾಕರಿಸಿದ ಜನಕ ಮಹಾರಾಜ, ಏನು ನನಗೇನು ಬೆಲೆನೇ ಇಲ್ವಾ ಅಂತಂದ, ಆ ಥರ ಅವನಿಗೇನು ಯಾವ ಭಾವ ಆಗಲಿ ಏನಿಲ್ಲ, ಅವನು ಹೆಂಗಿದ್ದಾನೆ ಹಾಗೆ ಆರಾಮಾಗಿದ್ದಾನೆ ಅಂತ. ನಂತರ ಸರಿ, ಇನ್ನು 7 ದಿನ ಒಳಗಡೆ ಕರ್ಕೊಂಬ, ಒಳಗಡೆ ಕರ್ಕೊಂಬಂದು
ಅಲ್ಲಿ ಏನು ರಾಜ ವೈಭೋಗದಲ್ಲಿಟ್ನಂತೆ ಜನಕ ಮಹಾರಾಜ 7 ದಿನ. ಅಲ್ಲೇನು ಸೇವೆ ಮಾಡೋದಕ್ಕೆ ಸಾಕಷ್ಟು ಸುಂದರ ಸುಂದರ ಸ್ತ್ರೀಯರು, ಅದೇನು ಕೈ ಕಾಲಿಗೆ ಸೇವೆ ಮಾಡೋದು, ಅವ್ರಿಗೆ ಸ್ನಾನ ಮಾಡಿಸೋದೇನು, ಅವರಿಗೆ ಭೋಜನ ಭಕ್ಷ್ಯಭೋಜ್ಯಗಳು ಕೊಡೋದೇನು, ಆ ವೈಭೋಗ ಏನು, ಅಂಥ ವೈಭೋಗದಲ್ಲಿ 7 ದಿನ ಇಟ್ನಂತೆ. ಸರಿ, ಆಗ ಮತ್ತೆ ಕೇಳಿದೆ ಏನು ಹೆಂಗಿದೆ ಅವನ ಕಂಡೀಷನ್ ಎಂದೆ. ಅವನು ಬಂದಾಗ ಹೆಂಗಿದ್ನೋ, ಅಲ್ಲಿ ನೀವು 7 ದಿನ ಕಾಯಿಸಿದಾಗ ಹೆಂಗಿದ್ನೋ, ಇಲ್ಲಿ ನೀವು ವೈಭೋಗದಲ್ಲಿ ಇಟ್ಟಾಗ ಕೂಡ ಹಾಗೇ ಇದ್ದಾನೆ, ಏನೂ ಬದಲಾವಣೆ ಇಲ್ಲ. ಆಮೇಲೆ ಜನಕ ಮಹಾರಾಜ ಹೇಳ್ತಾನೆ, ನಿನಗೆ ಆ ಜ್ಞಾನ ಆಗಿದೆ ಕಣಪ್ಪ ಅಂತ ಹೇಳ್ಬಿಟ್ಟು. ನೋಡಿ ಹೆಂಗೆ ಅಂದರೆ, ಅಪ್ಪ ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನತ್ತೆ ಈ ಕಥೆನ. ಹಂಗೆ ಅಂದ ಅಂದರೆ ನಿನಗೆ ಯಾವುದೇ ರೀತಿ ವ್ಯತ್ಯಾಸಗಳಾಗಬಾರ್ದು ಅಂತಂದರೆ ಅದು ಎಂಥ ಸ್ಥಿತಿ ಅನ್ನೋದು ಊಹಿಸ್ಕೊಳ್ಳೋಕ್ಕೆ ಕಷ್ಟ. ಆ ಮೇಲಿನ ಒಂದು ಹಂತಗಳನ್ನು ಊಹೆ ಮಾಡಿಕೊಡೋದು ಕೂಡ ಕಷ್ಟ. ಅಂಥ ಒಂದು ಆ ಸ್ಥಿತಿ ಅದು ಮೇಲಿನ ಹಂತಗಳು. ಅಲ್ಲಿ ಮೇಲೆ ಇನ್ನು ಅದೇ ಬಹಳಷ್ಟು ಲೋಕಗಳನ್ನು ಹೇಳ್ತಾರೆ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಅದು ನಾನು ಹೇಳ್ದೆ ಬೇರೆ ಬೇರೆ ಟೆಕ್ಸ್ಟಲ್ಲಿ ಬೇರೆ ಬೇರೆ ಲೋಕ ಅಂತ ಬಂದಿದೆ ಅಂತ. ಅಂದರೆ ಈ ಸಹಸ್ರಾರದ ಮೇಲಿನ ಆಮ್, ಅಷ್ಟೇನಾ ಆಯ್ತಾ, ಅದು ಈಸ್ ಇಟ್ ದ ಎಂಡ್ ಅಂತ ಒಂಥರ. ಅಂದರೆ ಸಹಸ್ರಾರ ಅದು ಒಂದು ಕೊನೆನಾ ನಮ್ಮ ಇದು ಅಂತ. ಅಂದರೆ ಅದು ಅಲ್ಲೇ ಅಲ್ಲೇ ಕೊನೆ ಅಲ್ಲ, ಅಂದರೆ ಅದ್ರ ಮೇಲೆ ಕೂಡ ನಮ್ಮ ಒಂದು ವ್ಯಾಪ್ತಿ ಇದೆ ಅಂತ. ಅಂದರೆ ಸೆಟಲ್ ಆಗಿದೆ. ಈಗ ವ್ಯಾಪ್ತಿ ಅಂತಂದರೆ ನಾವು ದೇಹ ಎಷ್ಟಿದೆಯೋ ಅಷ್ಟೇ ನಾನು ಅಂತನಾ ಅಂತ. ಅಂದರೆ ದೇಹ ಎಷ್ಟಿದೆಯೋ ಅಷ್ಟೇ ನಾನಲ್ಲ ಅಂತ. ಅಂದರೆ ಈಗ ಯಾರಾದರೂ ಇವಾಗ ನಮ್ಮ ಹತ್ರ ಒಂದು ನಮಗೆ ನಾವು ಕಣ್ಮುಚ್ಕೊಂಡು ಕೂತ್ರು ಒಂದು ಸ್ವಲ್ಪ ನಮಗೆ ಯಾರೋ ಹತ್ರ ಬಂದರೆ ನಮಗೆ ವಿ ಫೀಲ್ ದಟ್ ಅಂತಾರೆ, ನಮಗೆ ಗೊತ್ತಾಗತ್ತೆ. ಇವಾಗ ಹಾಗೆ ಒಂದು ರೀತಿ ಅಂದರೆ ನಮ್ಮ ವ್ಯಾಪ್ತಿ ಅದು ಹೊರಗಡೆ ಇದೆ. ಅಂದರೆ ರಮಣ ಮಹರ್ಷಿಗಳು ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ ಅಂದರೆ, ನಾವೇನು ಅಂದ್ಕೊಂಡಿರ್ತೀವಿ ದೇಹದ ಒಳಗಡೆ ನಾನಿದ್ದೀನಿ ಅಂತ ನಮ್ಮೆಲ್ಲರ ಭಾವನೆ. ಆದರೆ ರಮಣ ಮಹರ್ಷಿಗಳು ಹೇಳ್ತಾರೆ ದೇಹ ನಿನ್ನೊಳಗಡೆ ಇದೆ ಅಂತ ಹೇಳ್ತಾರೆ. ಅಂದರೆ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಅಂದರೆ ಭೌತಿಕ ಜಗತ್ತು ನಮ್ಮದು ಅನ್ನೋದು ಅದು ಆ ಸಟಲ್ನೆಸ್ ಒಳಗಡೆ ಇರೋದು ಅಂತ. ಅಂದರೆ ಭಾಳ ಕಡಿಮೆ ಇರೋದು ಭೌತಿಕ ಜಗತ್ತು. ನಾವು ಬ್ರಹ್ಮಾಂಡದಲ್ಲಿ ನೋಡಿದಾಗ ಆ ಮೇರು ರೇಖೆ ಇದೆಯಲ್ಲ, ಆ ಮೇರು ರೇಖೆ ಇಂದ ಅದೇನು ಅದು ವ್ಯಾಪ್ತಿ ಇದೆ ಅಷ್ಟಕ್ಕೆ ಮಾತ್ರ ಆ ಭೌತಿಕ ಇರೋದು. ಈ ಬೇರೆ ಸಟಲ್ನೆಸ್ಸೇ ಜಾಸ್ತಿ ಇರೋದು. ಅಂದರೆ ಸೂಕ್ಷ್ಮ ಸ್ತರಗಳೇ ಹೆಚ್ಚಿನ ವ್ಯಾಪ್ತಿ, ಸೂಕ್ಷ್ಮದ್ದೇ ಇರೋದು, ಸ್ಥೂಲದ್ದು ಕಡಿಮೆ ಇದೆ. ರಮಣ ಮಹರ್ಷಿಗಳು ಹೇಳೋದು ನೀನು ದೇಹದೊಳಗಲ್ಲ, ದೇಹ ನಿನ್ನೊಳಗಿದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ವ್ಯಾಪ್ತಿ ಇನ್ನೂ ಹೊರಗಡೆ ಇದೆ ಅಂತ. ಅದನ್ನು ನಾವು ಈಗೆಲ್ಲ ಇವಾಗ ಒಂದು ಇದನ್ನು ಹೇಳ್ತಾರೆ, ಅದೆಲ್ಲ ಹೇಳ್ತಾರಲ್ಲ, ಒಂದು ವ್ಯಾಪ್ತಿಯನ್ನು ತೋರುತ್ತೆ. ಅದ್ರ ಬಗ್ಗೆನೂ ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ ಬರುತ್ತೆ ಮುಂದೆ, ತುಂಬ ಚೆನ್ನಾಗಿದೆ. ಅದನ್ನು ಮತ್ತೆ ಅವಾಗ ಮತ್ತೆ ಹೇಳ್ತೀನಿ ಅದು ಬಂದಾಗ, ಅವ್ರು ಏನು ಹೇಳ್ತಾರೆ ಶ್ರೀಪಾದವಲ್ಲಭರು ಅದ್ರ ಬಗ್ಗೆ ಅಂತ. ಹೀಗೆ ಅದು ಮೇಲಿನ ಹಂತಗಳು, ಅದಕ್ಕಿಂತ ಮೇಲಿನ ಸ್ತರಗಳು ಅಂತ ಹೇಳ್ಬಿಟ್ಟು ಅಲ್ಲಿ ಬೇರೆ ಬೇರೆ ಲೋಕಗಳ ಒಂದು ಹೆಸರನ್ನು ಕೊಡ್ತಾರೆ, ಹೇಳ್ತಾರೆ. ಮಹರ್ಲೋಕದವರೆಗೂ ಒಂದು ಪ್ರಳಯ ಅಂತ ಆದಾಗ ಅಲ್ಲಿವರೆಗೂ ಅದ್ರದ್ದು ಎಫೆಕ್ಟು ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಿವರೆಗೂ ಅದ್ರ ಮೇಲಿನ ಲೋಕಗಳು ಅದು ಪ್ರಳಯಕ್ಕೆ ಈಡಾಗಲ್ಲ, ಯಾವುದೇ ಪ್ರಳಯಕ್ಕೂ ಅದು ಈಡಾಗಲ್ಲ. ಆದರೆ ಈ ಧ್ರುವಲೋಕ ಇರೋದು ಮಹರ್ಲೋಕದ ಕೆಳಗಡೆ ಇದೆ ಅಂತ ಹೇಳ್ತಾರೆ. ಆದರೂ ಕೂಡ ಧ್ರುವಲೋಕ ಕೂಡ ಅದು ಪ್ರಳಯಕ್ಕೆ ಅದು ಈಡಾಗಲ್ಲ ಅಂತಲೇ ಕೆಲವೊಂದೊಂದು ಪುಸ್ತಕಗಳಲ್ಲಿ ಬರೀತಾರೆ. ಆ ರೀತಿ ಕೂಡ ಬರೀತಾರೆ, ಕೆಲವೊಂದು ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಆ ಧ್ರುವಲೋಕಕ್ಕೆ ಇದಿಲ್ಲ, ಅದು ಇಟ್ ಈಸ್ ಎಟರ್ನಲ್ ಅಂತ ಹೇಳ್ತಾರೆ. ಇನ್ನು ಈ ಒಂದು ಪ್ರಜ್ಞೆಯ ಉನ್ನತ ಹಂತ ಅಂತ ನಾವು ಏನು ಈಗ ಮಾತಾಡಿದ್ವಿ ಮೇಲಿನ ಲೋಕಗಳ ಬಗ್ಗೆ. ಸರಿ, ಅಲ್ಲಿ ಅಂದರೆ ಈ ಈ ಅಲ್ಲಿ ಆ ಲೋಕಗಳಿಗೆ ಇವಾಗ ಅಂದರೆ ಈ ಸಾಧನೆಯ ಉನ್ನತ ಹಂತಕ್ಕೆ ತಲುಪಿರೋ ಆ ಲೋಕಕ್ಕೆ ಹೋಗಿ ಅಂದರೆ ಇಲ್ಲಿ ಈ ಒಂದು ವಿಚಾರ ನನಗೆ ನೆನಪು ಆಗೋದೇನು ಅಂದರೆ, ಅಪ್ಪ ಅವರು ಒಂದು ಮಾತು ಹೇಳ್ತಾರಲ್ಲ, ನಾನು ಹೋಗುವವನು ಅಲ್ಲ ಬರುವವನು ಅಲ್ಲ ಅಂತ ಅಂತ ಅಪ್ಪ ಅವ್ರು ಹೇಳ್ತಾರೆ. ರಮಣ ಮಹರ್ಷಿಗಳು ಹೇಳ್ತಾರೆ, ಅವರು ಪ್ರಾಣ ದೇಹತ್ಯಾಗ ಮಾಡ್ತಾರೆ ಅಂತ ಆಗುತ್ತಲ್ಲ, ಅವಾಗ ಅವ್ರ ಭಕ್ತಾದಿಗಳೆಲ್ಲ ತುಂಬ ಬೇಜಾರಲ್ಲಿದ್ದಾಗ ಕೇಳ್ತಾರೆ. ಅದಕ್ಕೆ ಅವರು ನಾನು ಎಲ್ಲಿಗೂ ಹೋಗಲ್ಲ, ನಾನು ಎಲ್ಲಿಗೆ ಹೋಗಲಿ, ವೇರ್ ಶಾಲ್ ಐ ಗೋ, ಐ ವಿಲ್ ಸ್ಟೇ ಹಿಯರ್ ಫಾರ್ ಎವರ್ ಅಂತ ಹೇಳ್ತಾರೆ. ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಹೋಗೋವನು ಅಲ್ಲ ಬರೋವನು ಅಲ್ಲ ಅಂತ ಅಪ್ಪ. ಅಂದರೆ ಈಗ ನಾವು ಇನ್ನೊಂದು ಲೋಕಕ್ಕೆ ಹೋಗ್ತೀವಿ ಅಂದರೆ ನಾವು ನಮ್ಮನ್ನು ಒಂದು ಯಾವುದೋ ಒಂದು ಮಿತಿ ಒಳಗಡೆ ನಾವು ನಮ್ಮನ್ನು ನಾವು ಗುರುತಿಸ್ಕೋತಾ ಇದ್ದೀವಿ ಅಂತ. ಅಂದರೆ ಹೋಗ್ತೀವಿ ಅಂದರೆ ನಾವು ಬರ್ತೀವಿ ಅಂತ. ನಾವು ಎಲ್ಲಿವರೆಗೂ
ಹೋಗ್ತೀವಿ ಅನ್ನೋದಿರುತ್ತೋ ಅಲ್ಲಿವರೆಗೂ ಬರೋದು ಕೂಡ ಇರುತ್ತೆ ಅಂತ. ಅಂದರೆ ಈ ಸ್ವರ್ಗಕ್ಕೆ ಹೋಗೋದು ಅಂತ ಹೇಳ್ತಾರೆ ನೋಡಿ. ಅಂದರೆ ಸ್ವರ್ಗಕ್ಕೆ ಹೋಗೋದಂದ್ರೆ ನೀನು ಬರಬೇಕಪ್ಪ ವಾಪಸ್ಸು ಪುಣ್ಯ ಮುಗಿದ್ಮೇಲೆ ಅಂತ. ಅಂದರೆ ಆ ಹೋಗೋದು ಬರೋದು ಅನ್ನೋದು ಇನ್ನೂ ನೀನು ಜೀವಿ ಆಗಿದೆಯಾ ಅಂತ. ಅಂದರೆ ನೀನು ಬಾಂಡೇಜ್ನ ಅಂದರೆ ನಿಂಗೆ ಮುಕ್ತಿ ಅನ್ನೋದು ಆಗಿಲ್ಲ ಅನ್ನೋದು ಒಂದು ಸೂಚನೆ. ಅಂದರೆ ನೀವು ಹೋಗ್ತೀಯ, ಹೋಗ್ಬೋದು ಮೇಲಿನ ಒಂದು ಲೋಕಗಳಿಗೆ, ಒಂದು ಸತ್ತ ನಂತರ ಹೋಗ್ತಾರೆ ಅಂತೆಲ್ಲ ಒಂದು ಏನು ಬರುತ್ತಲ್ಲ, ಅಲ್ಲಿ ಹೋಗ್ತಾರೆ ಅಂದರೆ ಅದು ಹೋಗೋದು ಅನ್ನೋದಿರೋವರೆಗೂ ಬರೋದು ಅನ್ನೋದು ಇರುತ್ತೆ. ಅಪ್ಪ ಹೋಗೋವನು ಅಲ್ಲ, ನಾನು ಬರೋವನು ಅಲ್ಲ. ಅಂದರೆ ಆ ಜೀವನ್ ಮುಕ್ತತೆ ಅನ್ನೋದು ಅದು ಅದು ಅಂದರೆ ಏನಂದರೆ ಅದು ಎಂಥ ಸ್ಥಿತಿ ಅಂದರೆ ಅದು ಎಲ್ಲ ಆ ಬ್ರಹ್ಮಾಂಡವನ್ನು ಎಲ್ಲ ವ್ಯಾಪಿಸಿರುವ ಆ ಬ್ರಹ್ಮಾಂಡದ ಒಳಗೂ ಹೊರಗೂ ವ್ಯಾಪಿಸಿರುವಂಥ ಏನು ಚೈತನ್ಯ ಇದೆ, ಅಣು ರೇಣುವಿನಲ್ಲೂ ಕಣಕಣದಲ್ಲೂ ತೃಣಕಾಷ್ಟದಲ್ಲೂ ಏನಿದೆ ಆ ಚೈತನ್ಯ, ಆ ಚೈತನ್ಯವೇ ನಾನು ಅಂತ ಹೇಳ್ತಾ ಇದ್ದಾನೆ ಅಪ್ಪ. ಅಂಥ ಒಂದು ಸ್ಥಳ ರಮಣ ಮಹರ್ಷಿಗಳು. ನಾನು ಎಲ್ಲಿಗೆ ಹೋಗಲಿ ಈಗ, ಇನ್ನೊಂದು ಇವಾಗ ಎಲ್ಲ ಕಡೆ ನಾನು ಇಂಥ ಕಡೆ ಇಲ್ಲ ಅಂದರೆ ನಾನು ಇಲ್ಲಿದ್ದೀನಿ, ಈಗ ಬೆಂಗಳೂರಲ್ಲಿದ್ದೀನಿ, ನಾನು ಡೆಲ್ಲಿಯಲ್ಲಿಲ್ಲ. ಇವಾಗ ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಅದಕ್ಕೆ ನಾನು ಹೇಳ್ತೇವೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಅದೇ ನಾನು ಡೆಲ್ಲಿಯಲ್ಲಿದ್ದೀನಿ ಅಂದರೆ ಬೆಂಗಳೂರಲ್ಲಿ ಇಲ್ಲ ಅಂತ ಅರ್ಥ ನಮಗೆ ಹಾಗೆ. ಆದರೆ ನಾನು ಎಲ್ಲ ಕಡೆ ವ್ಯಾಪಿಸಿದ್ದೀನಿ ಅಂದಾಗ ಹೋಗೋದೆಲ್ಲಿಗೆ ಬರೋದೆಲ್ಲಿಗೆ ಅಂಥ ಒಂದು ಸ್ಥಿತಿ. ಅಂದರೆ ಆ ಒಂದು ಎಲ್ಲ ಕಡೆ ಈಗ ಮೃತ್ತಿಕಾ ಶಿಲೆಯೊಳು ಜಲದೊಳು ಮರದೊಳು ಮತ್ತೆ ಆಕಾಶದೋಳಗ್ನಿಯೋಳನಿಲದೋಳ್ ಎತ್ತ ನೋಡುತ್ತಲೋ ಅರ್ತಿಯಿಂ ಸ್ತುತಿಸಲು ಅತ್ತ ತೋರುತ್ತಿದೆ ಸತ್ಯದ ಶಕ್ತಿಯೇ. ಶ್ರೀಕರಂ ಶುಭಕರಂ ಅಪ್ಪನ ಅಷ್ಟಕ ಹೇಳ್ತೀವಲ್ಲ. ಅಂದರೆ ಮೃತ್ತಿಕಾ ಶಿಲೆಯೊಳು ಒಂದು ಶಿಲೆ ಒಳಗೆ ದೇವಸ್ಥಾನದ ಒಂದು ವಿಗ್ರಹ ಆಗಿರ್ಬೋದು, ಒಂದು ಶಿಲೆ ಆಗಿರ್ಬೋದು, ಜಲದೋಳು ಮರದೋಳು, ಜಲದಲ್ಲಿ ಮರದಲ್ಲಿ, ಮತ್ತೆ ಆಕಾಶದಲ್ಲಿ, ಅಗ್ನಿಯೋಳು ಅನಿಲದೋಳು, ಎತ್ತನಾರು ನೋಡಪ್ಪ ನೀನು, ಎತ್ತ ನೋಡುತ್ತಲೋ ಅರ್ಥ ಸ್ತುತಿಸು ನೀನು, ಅರ್ತಿಯಿಂದ ಭಕ್ತಿ ಭಾವದಿಂದ ಸ್ತುತಿಸು, ಅತ್ತನೇ ನಾನು ತೋರ್ಕೋತೀನಿ ನಿನಗೆ ಅಂತ ಹೇಳ್ತಾನಪ್ಪ. ಅಂದರೆ ನಾನು ಎಲ್ಲ ಕಡೆ ಇದ್ದೀನಿ, ಸರ್ವವ್ಯಾಪಕ ನಾನು. ನೀನು ಎತ್ತ ಎತ್ತಬೇಕಾದ್ರೂ ನೋಡು, ಒಂದು ಮರ ನೋಡು, ಒಂದು ಪಕ್ಷಿ ನೋಡು, ಒಂದು ಪ್ರಾಣಿ ನೋಡು, ಒಂದು ಮನುಷ್ಯ ನೋಡು, ಒಂದು ಗಿಡ ನೋಡು, ನೀನು ಏನು ಸೂರ್ಯ ನೋಡು, ಚಂದ್ರ ನೋಡು, ಯಾವುದೋ ನಕ್ಷತ್ರ ನೋಡು, ಎತ್ತ ನೋಡುತ್ತಲೂ ಅರ್ತಿಂ ಸ್ತುತಿಸಲು ಅತ್ತ ತೋರ್ಕೋತೀನಿ ನಾನು, ಸತ್ಯದ ಶಕ್ತಿ ನಾನು ಅಂತ. ಅತ್ತ ತೋರುತ್ತಿದೆ ಸತ್ಯದ ಶಕ್ತಿ. ಅವನೆಂತನು ಪ್ರೇಮದ ಮೂರ್ತಿಯೇ ಜ್ಞಾನದ ಜ್ಯೋತಿಯೇ, ರಾಮನಂ ಹೃದಯದಿಂ ಕಾಣುತೆ ತಾಳುತೆ, ಸೋಮನಂ ಸೂರ್ಯನಂ ತೇಜದಿಂ ಹೋಲುತೆ, ಕಾಮಿತಂಗಳನು ನೀ ಪ್ರೇಮದಿ ನೀಡುವೈ, ಸತ್ಯ ಸ್ವರೂಪನೆ ನಿತ್ಯ ಕಲ್ಯಾಣನೆ, ಪ್ರತ್ಯಗಾತ್ಮ ಶಿವಂ ಸತ್ಯ ಸಂಕಲ್ಪನೆ, ಕರ್ತೃ ನೀನೆಲ್ಲಕ್ಕೆ ಮೃತ್ಯು ಸಂಹಾರನೆ, ನರ್ತನಂ ಗೈಯುವೆ ನಿತ್ಯದಿ ರಕ್ಷಿಸೈ. ನೋಡಿ ಅಪ್ಪ ಅಂದರೆ ಅದು ಎಂಥ ಅದು ಅದ್ಭುತ ಅನಂತ ಅಂತಂದರೆ ಅದನ್ನ ಈ ಬ್ರಹ್ಮಾಂಡದ ಒಂದು ಒಂದು ವಿವರಣೆ ಅಲ್ಲಿ ನಾವು ತಗೊಂಡಾಗ ಇದನ್ನೇ ಶ್ರೀಪಾದ ವಲ್ಲಭರು ಮುಂದೆ ಹೇಳ್ತಾರೆ. ದತ್ತ ಅಂದರೆ ಏನಪ್ಪ ಅಂತ. ದತ್ತ ಅಂದರೆ ಹೇಳ್ತಾರೆ ನರಸಣ್ಣ ತಾತ ಅಂದರೆ ನರಸಾವಧಾನಿಗಳಿಗೆ ಹೇಳ್ತಾರೆ, ದತ್ತ ತತ್ವ ನಿನಗೆ ಅನುಭವಕ್ಕೆ ಬರಬೇಕಾದ್ರೆ ಕೆಲವು ಲಕ್ಷ ಜನ್ಮಗಳು ಬೇಕಾಗ್ತಾವಪ್ಪ ನಿನಗೆ ಅಂತ ಹೇಳ್ತಾರೆ. ಅಂದರೆ ಯಾರು ದತ್ತ ತತ್ವ ಅಂದರೆ ಏನು, ಕೋಟ್ಯಾನುಕೋಟಿ ಬ್ರಹ್ಮಾಂಡ, ನಾವು ಇಷ್ಟು ಮಾತಾಡಿದ್ದೆಲ್ಲ ಒಂದು ಬ್ರಹ್ಮಾಂಡ, ನಾವು ಇರುವ ಒಂದು ಬ್ರಹ್ಮಾಂಡ ಅಂತಲೇ ತಗೊಳ್ಳಿ. ಅಂಥವು ಎಷ್ಟು ಬ್ರಹ್ಮಾಂಡ ಇದ್ದಾವೆ, ಇದು ಒಂದಾಗಿದೆ, ಅನಂತ ಕೋಟಿ ಬ್ರಹ್ಮಾಂಡಗಳು ತೇಲಿದ್ವು ಅಂತ ಮೊದಲಿಗೆ ನಾವು ಫಸ್ಟು ನೋಡಿದ್ವಲ್ಲ ಪರಮಾತ್ಮನಿಂದ. ಆ ಬ್ರಹ್ಮಾಂಡ ಅಂತ ಆ ಬ್ರಹ್ಮಾಂಡ ಆ ಸಕಲ ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳನ್ನು ವ್ಯಾಪಿಸಿರುವ ದತ್ತ ತತ್ವ, ಅದನ್ನು ಅತಿಕ್ರಮಿಸಿ ಇರುವ ಏಕೈಕ ತೇಜೋ ಮಹಾರಾಶಿಯ ದತ್ತನೆಂದು ತಿಳಿದುಕೋ ಅಂತ. ಆ ದತ್ತಪ್ರಭುವೇ ನಿನ್ನೆದುರು ಬಂದು ಶ್ರೀಪಾದ ಶ್ರೀವಲ್ಲಭನಾಗಿ ಮಾತಾಡ್ತಿದ್ದಾನೆ, ಅದನ್ನು ತಿಳಿದುಕೋ ಅಂತ ಹೇಳ್ತಾರೆ. ಅಂದರೆ ಒಂದು ಅನಂತ ತತ್ವ, ಅದು ಬ್ರಹ್ಮಾಂಡಗಳನ್ನು ವ್ಯಾಪಿಸಿ ಇರುವ ಒಂದು ಏಕೈಕ ತತ್ವ ಇದೆಯಲ್ಲ, ಅದು ಅಪ್ಪ ಅಂತ ಅಥವಾ ಶ್ರೀಪಾದ ವಲ್ಲಭರು. ಅಂದರೆ ನಾವು ಹೇಳ್ತೀವಿ ನೋಡಿ, ಇವಾಗ
ಒಂದು ಇದು ಹೇಳ್ತೀವಿ, ಧನ್ಯ ಹೋ ಪ್ರದಕ್ಷಿಣ, ಅದ್ರಲ್ಲಿ ಹೇಳ್ತೀವಿ, ವಿಮಾನವಿಳಿಯಲು ದೇವತೆಗಳಿಗೆ ತ್ವರೆಯದು ಆಗಿಹುದು, ಧನ್ಯ ಹೋ ಪ್ರದಕ್ಷಿಣ ಶ್ರೀ ಗುರುರಾಯನದು. ಅಂದರೆ ಆ ದೇವತೆಗಳು, ಆ ದೇವತೆ ಲೋಕ ಎಲ್ಲ ನಾವು ಕಲ್ಪನೆ ಮಾಡ್ಕೊಂಡಾಗ, ಧ್ರುವ ಲೋಕ, ಆ ಲೋಕ ಈ ಲೋಕ ಎಲ್ಲ ಕಲ್ಪನೆ ಮಾಡ್ಕೊಂಡು ಕಡೆಗೆ ಇಲ್ಲಿ ಹೇಳೋದು, ಅಂದರೆ ಶ್ರೀಪಾದ ಶ್ರೀವಲ್ಲಭರು ಪುಸ್ತಕದಲ್ಲಿ ಕೊಟ್ಟಿರೋದು ಕಡೆಗೆ ಕಾರಣ ವೈಕುಂಠ ಅಂತ, ಅದು ಲಾಸ್ಟ್ ಕೊಡ್ತಾರೆ, ಕಾರಣ ವೈಕುಂಠ ಅಂತ ಲಾಸ್ಟು. ಅಲ್ಲಿ ಎಲ್ಲದಕ್ಕಿಂತ ಅಂದರೆ ಎಲ್ಲದನ್ನು ವ್ಯಾಪಿಸಿದೆ, ಎಲ್ಲದಕ್ಕಿಂತ ಮಿಗಿಲಾದ್ದು ಅಂದರೆ ಅದು ಹಂಗಾದ್ರೆ ಅದು ಇದರಲ್ಲಿಲ್ವಾ ಅದರಲ್ಲಿಲ್ವಾ ಆ ಥರ ಅಲ್ಲ, ಎಲ್ಲದನ್ನು ಎಲ್ಲದರೊಳಗೂ ಇದೆ, ಪ್ರತಿಯೊಂದು ಅಣುರೇಣು ತೃಣಕಾಷ್ಟದಲ್ಲಿದೆ, ಎಲ್ಲದೂ ವ್ಯಾಪಿಸಿ ಅದು ಅದಕ್ಕೆಲ್ಲದಕ್ಕಿಂತ ಮಿಗಿಲಾಗಿದೆ. ಅಂದರೆ ಆ ಬ್ರಹ್ಮಾಂಡ ಎಲ್ಲದಕ್ಕಿಂತ ಎಲ್ಲದನ್ನು ವ್ಯಾಪಿಸಿ ಎಲ್ಲದಕ್ಕಿಂತ ಮಿಗಿಲಾಗಿರೋ ತತ್ವ ಅಂತ ಏನು ಹೇಳ್ತಾರಲ್ಲ, ಹಾಗೆ ಧನ್ಯ ಹೋ ಪ್ರದಕ್ಷಿಣ. ಅದೇ ಸದ್ಗುರು ಅಂದರೆ ಅವನು ಎಂಥವನು, ಯಾವನ ಒಂದು ಅವನು ಎಲ್ಲಿ ಇದ್ದಾನೆ ಅಂದರೆ ಅವನ ಸ್ಥರ ಏನು ಅಂತ, ಆ ಒಂದು ಸ್ಥರ ಅಂದರೆ ಅದು ದೇವತೆಗಳು ಕೂಡ ಹಾತೊರಿತಾರೆ. ಅಂದರೆ ಅಲ್ಲಿ ಎಂಥ ಮೇಲ್ಮೇಲಿನ ಲೋಕದಲ್ಲಿ ಇದ್ದಾರೆ ಅಂತ ನಾವೇನು ಹೇಳ್ತೀವಿ, ಅವರಿಗೆ ಕೂಡ ತ್ವರೆ ಆಗಿದಂತೆ, ಅವ್ರಿಗೆ ಬಂದು ನಾವು ನಮಸ್ಕಾರ ಮಾಡಿಬಿಟ್ರೆ ಸಾಕಪ್ಪ, ನಾವು ಇದರಿಂದ ನಾವು ಮುಕ್ತಿ ಪಡಿಬೇಕು ಅವನನ್ನು ಪ್ರಾರ್ಥಿಸಿ ಅಂತ ಅವರಿಗೆ ತ್ವರೆ ಆಗಿದೆ. ವಿಮಾನ ಇಳಿದು ತ್ವರೆಯಿಂದ ಬರ್ತಾರಂತೆ ಅವರು ಆ ಗುರುವಿನ ಪಾದಕ್ಕೆ ನಮಸ್ಕರಿಸೋಕ್ಕೆ. ಅಂಥ ಅವನು ಅಪ್ಪ ಅನ್ಬೋದು, ಶ್ರೀಪಾದವಲ್ಲಭರು ಅನ್ಬೋದು, ಬ್ರಹ್ಮಚೈತನ್ಯ ಮಹಾರಾಜರು ಅಂತ ಅನ್ಬೋದು, ರಮಣ ಮಹರ್ಷಿಗಳು ಅನ್ಬೋದು, ನಾವು ಏನಾರು ರಾಮಕೃಷ್ಣ ಪರಮಹಂಸರು ಅನ್ಬೋದು, ನಾವು ಏನಾರು ಅನ್ಬೋದು, ಆದರೆ ನಾವು ನಮ್ಮ ಒಂದು ಹೃದಯಕ್ಕೆ ಅಪ್ಪ ಅಂತೀವಿ. ಅಂಥ ಒಂದು ತ್ವರೆ ಅಂದರೆ ಅಂಥವನು ಆ ಪರಮಾತ್ಮ ನಮಗೆ ಹಿಂಗೆ ಅಪ್ಪನಾಗಿದ್ದಾನಲ್ಲ, ಅದನ್ನು ನಾವು ನೆನೆಸ್ಕೋಬೇಕು. ಅಂದರೆ ಎಷ್ಟು ಎಂಥ ಪರಮಾತ್ಮ, ಸಾರಿ, ಅಲ್ಲಿ ಅಂಥ ಅವನ ಮಹತ್ವ, ಅವನು ಎಂಥವನು ಅನ್ನೋದು, ಅದಕ್ಕೆ ಅಪ್ಪ ದೊಡ್ಡವನು, ಅದು ಸದಾ ನಮ್ಮ ಸ್ಮರಣೆಯಲ್ಲಿ ಬರಬೇಕು. ಅವನಕ್ಕಿಂತ ಹೆಚ್ಚಿಂದೇನಿದೆ ಏನೂ ಇಲ್ಲ, ಅವನಕ್ಕಿಂತ ಹೆಚ್ಚಿಲ್ಲ, ಏನೇ ಇದ್ರೂ ಅವನಕ್ಕಿಂತ ಹೆಚ್ಚಲ್ಲ, ಈ ರೀತಿ ಇದೆ. ಅಂದರೆ ಇನ್ನೊಂದು ನಾವು ನೋಡೋಣ ಈಗ. ಹಾಗಾದರೆ ಈ ಮತ್ತೆ ಈಗ ಅಪ್ಪ ಯಾವ ಒಂದು ಲೋಕ ಅಂದರೆ ಈ ಬ್ರಹ್ಮಜ್ಞಾನಿಗಳು ಅಂತ ಏನು ಬ್ರಹ್ಮಜ್ಞಾನ ಅವರು ಈ ಲೋಕಗಳಿಗೆ ಹೋಗೋದಿಲ್ವಾ ಅಂತ. ಇಲ್ಲ, ಹೋಗೋದು ಬರೋದು, ಅವರ ಚೈತನ್ಯ ಆಲ್ರೆಡಿ ಸರ್ವವ್ಯಾಪಕ, ಎಲ್ಲದನ್ನು ವ್ಯಾಪಿಸಿ ನಿಂತಾಗ ಅಲ್ಲಿ ಎಲ್ಲದೂ ಅವನೇ ಆದಾಗ ಹೋಗೋದು ಬರೋದು ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಇರ್ತಾನೆ ಅಂತ ನಾವೇನು ಮಾತಾಡಿದ್ವಿ. ಆ ರೀತಿ ಇದೆ. ಆದರೆ ಅವನ ಸ್ಥರ ಅನ್ನೋದು ಆ ಒಂದು ಅದು ಹೇಳಕ್ಕೆ ಬರದೇ ಇರುವಂಥ ಅಷ್ಟು ಒಂದು ಉನ್ನತ ಇದು ಅಂತ. ಅಂದರೆ ಇದು ಈಗ ನಮಗೊಂದು ಅನಿಸ್ಬೋದು, ಈಗ ನಾವು ಮಾತಾಡ್ತಿರೋದು ಒಂದು ಬ್ರಹ್ಮಾಂಡದೊಳಗಲ್ವಾ ಅಂತ. ಇದು ಒಂದು ಬ್ರಹ್ಮಾಂಡದೊಳಗೆ ಅಲ್ಲಿ ಒಂದು ಕಾರಣ ವೈಕುಂಠ ಹೈಯೆಸ್ಟು ಒಂದು ಸ್ಥರ ಅಂತ ಹೇಳ್ತಾರೆ. ಸರಿ, ಆಯಿತು, ಅಲ್ಲೇ ಒಂದು ನಾವು ಆ ಸ್ತರದಲ್ಲಿ ನಿಂತ್ವಿ ಅಂತಂದರೂ ಕೂಡ ಸಾಧನೆಯಿಂದ ಅದು ಹಂಗಾದ್ರೆ ಏನು, ಅದು ಒಂದು ಬ್ರಹ್ಮಾಂಡದೊಳಗೆ ತಾನೆ, ಇನ್ನೂ ಅಷ್ಟೊಂದು ಬ್ರಹ್ಮಾಂಡಗಳಿದಾವಪ್ಪ ಅಂತ ಹೇಳ್ಬಿಟ್ಟು ಅದ್ರ ಹೊರಗಡೆ ಇನ್ನೂ ಸಾಕಷ್ಟು ಬ್ರಹ್ಮಾಂಡಗಳಿದ್ದಾವೆ. ಅಂದರೆ ಈಸ್ ಇಟ್ ದ ಅಲ್ಟಿಮೇಟ್ ಅಂತ ಒಂದು ಬರ್ಬೋದು. ಅಂದರೆ ಆ ಒಂದು ಕೋಟಿ ಕೋಟಿ ಬ್ರಹ್ಮಾಂಡಗಳು ಯಾರು ಪರಮಾತ್ಮನಿಂದ ಹೊರಗೆ ಬಂದ್ವು ಅಂತ ನಾವು ನೋಡಿದ್ವಲ್ಲ, ಅಲ್ಲಿ ಪರಮಾತ್ಮ ಅಲ್ಲಿದ್ದಾನಲ್ವಾ, ಮತ್ತು ಅಲ್ಲಿರೋನು ಯಾರು ಅಂದರೆ ಇಲ್ಲಿ ಇದು ಇನ್ನೊಂದು ನಾವು ಹೇಳ್ಬೋದು, ಇಲ್ಲಿರೋನು ಅಲ್ಲಿರೋನು ಬೇರೆ ಬೇರೆ ಅಲ್ಲ ಅಂತ ಹೇಳ್ತಾರಲ್ಲ ಶಂಕರಾಚಾರ್ಯ, ಅದನ್ನೇ ಜೀವಾತ್ಮನೇ ಪರಮಾತ್ಮ ಅಂತ. ಈ ಜೀವಾತ್ಮ ಅಂತ ತಗೊಂಡ್ರೆ ನಮ್ಮಲ್ಲಿರೋ ಆತ್ಮ ಅವನನ್ನು ನಾವು ತಲುಪಿದ್ರೆ ಅಂದರೆ ಆ ಪರಮಾತ್ಮ ಇರೋನು ಅದೇನು ಪರಮಾತ್ಮ, ಇಲ್ಲಿರೋದು ಜೀವಾತ್ಮ, ಅದೆರಡು ಬೇರೆ ಬೇರೆ ಅಲ್ಲ, ಭೇದ ಇಲ್ಲ ಅಂತ ಅದೇನು ಹೇಳ್ತಾರಲ್ಲ, ಹಾಗೆ ಅವನು ಅಲ್ಲಿರೋನು ಅವನೇ, ಇಲ್ಲಿರೋನು ಅವನೇ ಆಗಿರ್ತಾನೆ. ಇಲ್ಲಿಗೆ ತಲುಪಿದ್ರೆ ಅದು ಎಲ್ಲ ವಿಶ್ವವ್ಯಾಪಕತೆ ಅಂತ. ಅವನು ಎಲ್ಲ ಕಡೆ ಒಳಗೂ ವ್ಯಾಪಿಸಿದಾನೆ, ಹೊರಗೂ ವ್ಯಾಪಿಸಿರೋನು ಬೇರೆ ಅಲ್ಲ. ಅಲ್ಲಿ ಹೊರಗಿರೋನು ಯಾರೋ ಬೇರೆ ಅಪ್ಪ, ಇಲ್ಲಿ ಒಳಗಿರೋನು ಯಾರೋ ಚಿಕ್ಕವನಪ್ಪ, ಹೊರಗಿರೋನು ದೊಡ್ಡವನಪ್ಪ ಅಲ್ಲ. ಅವನೇ ಇಲ್ಲೂ ಇರೋದು, ಅವನು ಇಲ್ಲೂ ಇರೋದು. ಅಂದರೆ ಈಗ ಪ್ರತಿಯೊಂದು ಜೀವಿಯನ್ನು ನಾವು ಒಂದೊಂದು ಬ್ರಹ್ಮಾಂಡ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಂದು ಏನು ಈ ಬ್ರಹ್ಮಾಂಡದೊಳಗಡೆ ಇರೋ ಏನು ಪ್ರತಿಯೊಂದು ಇದೆ, ಅದು ಎಲ್ಲದೂ ಒಂದು ಚಿಕ್ಕ ಚಿಕ್ಕ ಬ್ರಹ್ಮಾಂಡ. ಅದಕ್ಕೆ ಪಿಂಡಾಂಡ ಬ್ರಹ್ಮಾಂಡ, ಮೈಕ್ರೋಕಾಸಮ್ ಮ್ಯಾಕ್ರೋಕಾಸಮ್ ಅಂತ ಏನು ಹೇಳ್ತೀವಿ.
ಅಲ್ಲಿ ಈಗ ನಾವು ಒಂದು ಇಲ್ಲಿರೋದು ಚಿಕ್ಕದಪ್ಪ, ಆ, ಇರುವೆ ಒಳಗಡೆ ಇದೆ, ಇರುವೆ ಒಳಗಡೆ ಒಂದು ಚೇತನ ಇದೆ, ಅದು ಓಡಾಡುತ್ತೆ, ನಾವು ಚೇತನ ಇರೋದು ನೋಡ್ಬೋದು. ಅದು ಚಿಕ್ಕದಪ್ಪ, ಯಾಕೆಂದ್ರೆ ಅದು ಚಿಕ್ಕದಿದೆ. ನಮ್ಮೊಳಗಿರೋದು ದೊಡ್ಡದಪ್ಪ, ನಮ್ಗೆ ಎಷ್ಟೊಂದು ಬುದ್ಧಿ ಇದೆ ಅದಕ್ಕಿಂತ. ಖಂಡಿತ ಅಲ್ಲ. ಅದರೊಳಗಡೆ ಏನೋ ಇದೆಯೋ ಅದೇನೆ ಇದ್ರೊಳಗಡೆ ಇರೋದು, ಇದ್ರೊಳಗಡೆ ಏನಿದೆಯೋ ಅದೇ ಅದರೊಳಗಡೆ ಇರೋದು. ಅಲ್ಲಿ ಭೇದ ಅವನೇನು ಅದರಲ್ಲಿ ಚಿಕ್ಕದಾಗಿಲ್ಲ, ಇದರಲ್ಲಿ ದೊಡ್ಡದಾಗಿಲ್ಲ. ಆ, ಮತ್ತೆ ಅವನು ಇರೋದು ಬರೀ ಒಳಗಿರೋನು ಅವನು ಚಿಕ್ಕವನು, ಹೊರಗಿರೋನು ದೊಡ್ಡವನಲ್ಲ. ಒಳಗಿರೋನೇ ಹೊರಗಿರೋದು, ಹೊರಗಿರೋನೇ ಒಳಗಿರೋದು. ಅದನ್ನ ನಾವಿಲ್ಲಿ ತುಂಬ ಚೆನ್ನಾಗಿ ನಾವು ನೋಡ್ಬೋದು. ಇಲ್ಲಿ ಜೀವಾತ್ಮ ಪರಮಾತ್ಮರ ಭೇದ ಆ, ಇಲ್ಲ. ಅದು ಒನ್ಸ್ ಆ ಜೀವ ಅನ್ನೋ ಭಾವ ಹೋಗ್ಬಿಟ್ರೆ ಅಲ್ಲಿ ಜೀವಾತ್ಮವೇ ಪರಮಾತ್ಮ, ಅಲ್ಲಿ ಭೇದ ಹೋಯ್ತು ಅಂತ. ಅಲ್ಲಿ ಭೇದ ಇಲ್ಲ. ಜೀವ ಅನ್ನೋ ಭಾವ ಇರೋವರೆಗೂ ಅದಕ್ಕೆ ನಾವು ಕಟ್ಟು ಒಂದು ಕೆಲವೊಂದೊಂದು ಒಂದು ವಿಷಯಕ್ಕಾಗ್ಲಿ ವಾಸನೆಗಾಗ್ಲಿ ಕಟ್ಟು ಬಿದ್ದಿರ್ತೀವಲ್ಲ, ಕಟ್ಟು ಬೀಳೋವರೆಗೂ ಅದು ಜೀವಿ, ನಾವು ಜೀವಿಗಳು. ಅದು ಭೇದ ಅದು ಬಿಡಿಸ್ಕೋತು ಅಂದರೆ ಅಲ್ಲಿ ಜೀವ ಅನ್ನೋದು ಮುಗೀತು. ಈಗ ಪ್ರೇಮಾನಂದ ಮಹಾರಾಜರಿಗೆ ಯಾರೊಬ್ಬರು ಪ್ರಶ್ನೆ ಒಂದು ಕೇಳಿದ್ರು, ಅದು ನೆನಪಂತು ನನಗೆ. ಅದೇ ಅವರು ಕೇಳ್ತಾರೆ, ನೀವೇನೋ ಇಷ್ಟೊಂದು ಅನುಭವಿಸ್ತಾ ಇದ್ದೀರಲ್ಲ, ಅಂದರೆ ಅವ್ರ ಪಾಪ ಅವ್ರಿಗೆ ಕಿಡ್ನಿ ತೊಂದರೆ ಇದೆ ಅಂತೆಲ್ಲ ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವರು ಒಂದು ಮಾತು ಹೇಳ್ತಾರೆ, ಒಳಗಡೆ ಜೀವಿ ಇಲ್ಲ ಅಂತಂತಾರೆ ಅವ್ರು. ಅದಕ್ಕೆ ಆನ್ಸರು, ಒಳಗಡೆ ಜೀವಿ ಇಲ್ಲ ಅಂದರೆ ಅನುಭವಿಸೋನೇ ಇಲ್ಲ. ಅಲ್ಲಿ ಏನು ಅನುಭವಿಸೋದು, ಅಲ್ಲಿರೋನ್ ಪರಮಾತ್ಮ ಒಬ್ಬನೇ ಅಂತ. ಜೀವಿ ಇಲ್ಲ ಅಂದರೆ ಜೀವ ನಯ್ಯೇ ಅಂತ ಹೇಳ್ಬಿಡ್ತಾರೆ ಅವರು. ಅಂದರೆ ನೋಡಿ, ಅಂದರೆ ಅದೆಷ್ಟ ಎಂಥ ಆನ್ಸರ್ ಅದು. ಅಲ್ಲಿ ಪರಮಾತ್ಮನೇ ಇರೋದು ಅಂತ, ಇನ್ನೇನೂ ಇಲ್ಲ ಅಂತ. ಹಾಗೆ ಆ ಒಂದು ಇದರಲ್ಲಿ ಮತ್ತೆ ಇಲ್ಲಿ ನಾವು ನೋಡ್ಬೋದು, ನೋಡಿ ಇಲ್ಲಿ ಈ ಒಂದು ಏನು ಬ್ರಹ್ಮಾಂಡ ತಂಡಗಳು ಏನಿದೆ, ಆದರೂ ಇಲ್ಲಿ ವಿಷ್ಣು ಇದ್ದಾನೆ ಅಂತ. ನಾ ಏನು ಹೇಳ್ದೆ, ಇದೇ ಇವನು ಬೇರೆ ಅಲ್ಲ, ಇದ್ರೊಳಗಡೆ ಇರೋ ವಿಷ್ಣು ಬೇರೆ ಅಲ್ಲ, ಆ ಧ್ರುವಲೋಕದಲ್ಲಿರೋ ವಿಷ್ಣು ಬೇರೆ ಅಲ್ಲ, ಅಥವಾ ಈ ಗರ್ಭೋದಕ ಶಾಯಿ ವಿಷ್ಣು ಅಂತ ಮೊದಲು ಮಾತಾಡಿದ್ವಿ, ಇಲ್ಲಿ ಗರ್ಭೋದಕ ವಿಷ್ಣು. ಇವನ್ ಬೇರೆ ಅಲ್ಲ, ಎಲ್ಲ ಕಡೆ ಇರೋ ಅವನೇ. ಆಮೇಲೆ ಇದೇನಪ್ಪ ಎಲ್ಲ ವಿಷ್ಣು ವಿಷ್ಣು ಅಂತ ಹೇಳ್ತಾರೆ ಅಂತ ನಾವು ಶಿವಸಹಸ್ರನಾಮನ ಒಂಚೂರು ನೋಡೋಣ ಅಂತ. ಸಹಸ್ರನಾಮ ಹೇಳ್ತೀವಲ್ಲ, ಅದರಲ್ಲಿ ಹಿರಣ್ಯ ಏನು ಬರುತ್ತೆ, ಅದರಲ್ಲಿ ಬರುತ್ತಲ್ಲ, ಅದರಲ್ಲಿ ಕೂಡ ಪದ್ಮಗರ್ಭಾಯ ನಮಃ ಅಂತ ಬರುತ್ತೆ. ಆಮೇಲೆ ಪದ್ಮನಾಲಾಗ್ರಾಯ ನಮಃ ಅಂತ ಕೂಡ ಬರುತ್ತೆ, ನಾವು ಗಮನಿಸ್ಬೋದು. ಆದರೆ ಆ ಪದ್ಮಗರ್ಭ ಅಲ್ಲಿ ಏನು ವಿಷ್ಣುಗೆ ಹೇಳ್ತಾರೆ, ಅದು ಶಿವನ್ಗೂ ಹೇಳಿ ಪದ್ಮಗರ್ಭ ಅಂತ, ಹಿರಣ್ಯ ಗರ್ಭ ಅಂತಾರೆ. ಪದ್ಮಗರ್ಭಾಯ ನಮಃ ಅಂತ ಬರುತ್ತೆ. ಅದು ಪದ್ಮನಾಲಾಗ್ರ ಅಂದರೆ ಆ ಪದ್ಮನಾಲ, ಅದೇನು ಆ ಮೇಲೆ ಅವನ ಹೊಕ್ಕಳಿನಿಂದ ಇದು ಹೋಯ್ತಲ್ಲ, ಆ ಬಳ್ಳಿ ಥರ ಹೋಗಿ ಅದೇ ಮೇರು ಅಂತ, ಆ ಮೇಲೆ ಆ ಬ್ರಹ್ಮನ ಸೃಷ್ಟಿ ಆಯಿತು. ಆ ಪದ್ಮನಾಲಾಗ್ರಾಯ ನಮಃ ಅಂದರೆ ಅದ್ರ ಮೇಲಿರೋನು ಕೂಡ ಅವನೇನೆ ಅಂತ ಹೇಳ್ಬಿಟ್ಟು, ಅಂದರೆ ಎಲ್ಲ ಅವನೇ ಅಂತ. ಇಲ್ಲಿ ವಿಷ್ಣು ಅಂತ ನಾವು ಏನೋ ಒಂದು ಮತ್ತೆ ರೂಪ ನಾಮ ತಗೋಬೇಕಲ್ಲ, ಅದಕ್ಕೆ ನಾವು ಇಲ್ಲಿ ವಿಷ್ಣು ಅಂತ ಜಾಸ್ತಿ ತಗೊಳ್ತೀವಿ. ಅಥವಾ ಅದು ಅದು ಶಿವನೂ ಹೌದು, ವಿಷ್ಣುನೂ ಹೌದು, ಅದು ಪರಮಾತ್ಮ ಅಂದರೆ ಗುರುಹರ ಗುರು ಬ್ರಹ್ಮ ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಅದು ಎಲ್ಲ ಒಂದೇ ಇರೋದೊಂದೇ, ಎರಡಿಲ್ಲ ಅಂತ ರಮಣ ಮಹರ್ಷಿಗಳೇನು ಹೇಳ್ತಾರೆ. ಹಾಗೆ ಅವನು ಪಾತಾಳದಿಂದಾಚೆ ನಿನ್ನಯ ಚರಣ, ಬ್ರಹ್ಮಾಂಡದಿಂದಾಚೆ ನಿನ್ನಯ ಮುಕುಟ, ಬೃಹತ್ತು ನೀನು ಅಲ್ಪತೆ ನಾನು ಉದ್ಧರಿಸುವುದೇವ ದೇವಾದಿದೇವ ಅಂತ ಶಿವನಿಗೆ ಹೇಳ್ತಾರೆ. ಅದನ್ನ ಅದೇನಿದೆ ಅನ್ನೋದನ್ನ ಶಿವ ಅನ್ಬೋದು, ವಿಷ್ಣು ಅನ್ಬೋದು, ಅಥವಾ ನಾವು ಇನ್ನೊಂದು ನಮ್ಮ ಒಂದು ದೇವಿ ಅನ್ಬೋದು. ಅದು ಏನು ಬೇಕಾದ್ರೂ ನಾವು ಅದನ್ನ ಅನ್ಬೋದು. ಆದರೆ ಇರೋದು ಆ ಪರಮಾತ್ಮ ಅವನೊಬ್ಬನೇ ಅಂತ. ಅವನು ಹೊರಗಿರೋನು ಬೇರೆ ಬೇರೆ ಅಲ್ಲ ಅನ್ನೋದು ಅದು ತತ್ವವನ್ನ ಹೇಳ್ತಾರೆ. ಒಂದು 5 ನಿಮಿಷ ಕಾಲ, ಯಾಕೆಂದರೆ ನಾ ಈ ಪಾರ್ಟನ್ನ ಒಂಚೂರು ಮುಕ್ತಾಯ ಮಾಡಬೇಕು, ಅದನ್ನು ಮಾಡಿಬಿಡ್ತೀನಿ. ಮಾಡಿಬಿಟ್ಟು ನಂತರ ಮುಂದಿನ ವಾರ ನಾವು ಬೇರೆದಕ್ಕೆ ಸಾಗಬೇಕಾಗಿದೆ. ಅದರಿಂದ ಸಮಯ ಆಗಿದೆ. ಒಂದು 5 ನಿಮಿಷ ಕಾವಲಾವಕಾಶ ನಂಗೆ ಕೊಟ್ಟರೆ ಅದೊಂಚೂರು ಮುಕ್ತಾಯ ಮಾಡಿಬಿಡ್ತೀನಿ ಅಂತ. ಇದರಲ್ಲಿ ನಾನು ಏನು ಹೇಳಿದೆ, ಈ ಪದ್ಮನಾಲಾಗ್ರ ಅಂತ ಇಲ್ಲಿ ಬಂತಲ್ಲ, ನಾವು ನೋಡ್ಬೋದು ಚಿತ್ರದಲ್ಲಿ. ಇಲ್ಲಿ ನಾವು ಪಾತಾಳಗಳು ಫಸ್ಟು ಏನು ಬರುತ್ತೆ ಅಂತ ನೋಡಿದ್ವಿ, ಅದಾದ್ಮೇಲೆ ಮಹಾಭೂಮಿ ಬರುತ್ತೆ ಅಂತ. ಆ ಪಾತಾಳಗಳ
ಕೆಳಗಡೆ ರೌರವ ನರಕ ಅಂತ ಒಂದು ಹೇಳಿದ್ದಾರೆ. ಆ ರೌರವ ನರಕದ ಬಗ್ಗೆ ಒಂಚೂರು ಅದನ್ನು ಹೇಳಿದ್ದೆ ನಾನು. ಆದರೆ ಏನದು ಆ ಪದ್ಮನಾಭ, ಅವನು ಪದ್ಮನಾಭ ಆ ಪರಮಾತ್ಮನಿಂದ ಹೊರಟ ಒಂದು ಇದದು ಆ ನಾಭಿಯಿಂದ ಹೊರಟ ಆ ಒಂದು ಕಮಲದ ದಂಟು ಅಂತ ಹೇಳ್ಬೋದು. ಅದರಲ್ಲಿ ಎಂಥ ರೌರವ ನರಕಪ್ಪ, ಅಲ್ಲಿಂದನೇ ಆ ಪರಮಾತ್ಮನಿಂದನೇ ಹೊರಟಿದೆ ಅದು. ಅದು ಕೆಳಕ್ಕೆ ರೌರವ ನರಕ ಅಂದರೆ ಏನರ್ಥ? ಮೇಲೆ ಹೋಗ್ತಾ ಅಲ್ಲಿ ಬ್ರಹ್ಮ ಅಂತಂದ್ರೆ ಇದೇನರ್ಥ? ರೌರವ ನರಕ ಯಾಕಿದೆ, ಅಲ್ಲಿ ಯಾಕಿದೆ ಅಂತ ಅಂದ್ರೆ, ಆದ್ರೂ ರೌರವ ನರಕದ ಪರಿಕಲ್ಪನೆ ಹೆಂಗಿದೆ ಅಂತಂದ್ರೆ, ಅಲ್ಲಿ ಅಲ್ಲಿ ಏನು ಒಂದು ಸ್ಥಿತಿ ಅಂದ್ರೆ ಅದಿನ್ನು ಸೃಷ್ಟಿಯ ಬಹಳ ಕೆಳಗಿನ, ಅದು ಪಾತಾಳ ಕೂಡ ಬಂದಿಲ್ಲ ಇನ್ನೂ. ಪಾತಾಳದ ಸ್ಥಿತಿಗೆ, ಸಬ್ಕಾನ್ಷಿಯಸ್ ಮೈಂಡ್ ಅಲ್ಲಿ ಸ್ಥಿತಿ ಕೂಡ ಬಂದಿಲ್ಲ ಇನ್ನು. ಅಲ್ಲಿಂದ ಪೂರ್ತಿ ತಳ ಹಂತ, ಅದು ರೌರವ ನರಕ. ಅಂದ್ರೆ ಅಲ್ಲಿ ಮುಂದಕ್ಕೆ ಅಲ್ಲೇನು ಸೃಷ್ಟಿ ಆಗಬೇಕು ಅಂದರೆ ಆ ಸಟ್ಟಲ್ಲಿಂದ ಅದು ಫಿಸಿಕಲ್ನೆಸ್ಸಿಗೆ ಬರಬೇಕು. ಆ ಸಟ್ಟಲಿಂದ ಅಂದರೆ ಸೂಕ್ಷ್ಮದಿಂದ ಅದು ಸ್ಥೂಲತೆಗೆ ಅಥವಾ ಪರಮ ಸೂಕ್ಷ್ಮದಿಂದ ಸೂಕ್ಷ್ಮತೆಗೆ ಅಂತ ಹೇಳ್ಬೋದು. ಸುಮ್ಮನೆ ಪದಗಳನ್ನು ಬಳಸಬೇಕು ಅಂತಂದರೆ ಅದು ಪರಮ ಸೂಕ್ಷ್ಮ, ಆ ಪರಮಾತ್ಮನಿಂದ ಅದು ಆ ಸೂಕ್ಷ್ಮ ಇದಕ್ಕೆ ಬರಬೇಕು, ಆಮೇಲೆ ಸ್ಥೂಲತೆಗೆ ಬರಬೇಕು. ಅಲ್ಲಿಂದ ಒಂದು ಏನು ಚೇಂಜ್ ಅಂತ ಆಗತ್ತಲ್ಲ ಬರ್ಬೇಕಾರೆ, ಆ ಒಂದು ಸ್ಥಿತಿ ಇದೆಯಲ್ಲ ಅದು ರೌರವ ನರಕ. ಅಂದರೆ ಅದು ಇವಾಗ ಇದನ್ನು ನಾವು ಒಂದು ಹೋಲಿಸ್ಕೋಬೋದು. ಈಗ ತಾಯಿ ಗರ್ಭದಲ್ಲಿ ಮಗು ಇರುತ್ತಲ್ಲ, ಅದು ನರಕ ಅನುಭವಿಸತ್ತಂತೆ ಅಂತ ಅದು ಹೇಳ್ತಾರೆ ಭಾಗವತದಲ್ಲಿ, ನರಕ ಅಂತ. ಅಲ್ಲಿ ಏನಂದರೆ ಅದು ಅಂಥ ಸೂಕ್ಷ್ಮ ಸ್ಥಿತಿಯಿಂದ ಅದೊಂದು ಫಿಸಿಕಲ್ ಇದಕ್ಕೆ ಸ್ಟೇಟಿಗೆ ಬರಬೇಕಲ್ಲ, ಆ ದೇಹ ಎಲ್ಲ ಡೆವಲಪ್ ಆಗಬೇಕು. ಅಂದರೆ ಆ ಸೂಕ್ಷ್ಮತೆ ಇತ್ಲ ಕಡೆ ಅದಕ್ಕೆ ಎಲ್ಲ ಒಂದು ಇದು ಇರುತ್ತಂತೆ, ಹಿಂದಿನ ಜ್ಞಾನ ಅದೆಲ್ಲ ಇರುತ್ತೆ. ಆದರೆ ಅಲ್ಲಿ ಆ ತಾಯಿಯ ಗರ್ಭದೊಳಗಡೆ ಇರುವ ಒಂದು ಏನಿರುತ್ತೆ ಕ್ರಿಮಿಗಳು ಅಂತ ಹೇಳ್ಬೋದು, ಒಂದು ಅವೆಲ್ಲ ಅದನ್ನು ಕಚ್ತಾ ಇರುತ್ತಂತೆ. ಅಂದರೆ ಆ ರೌರವ ನರಕದಲ್ಲಿ ಒಂಥರ ಅಲ್ಲಿ ಒಂದು ರೀತಿ ಏನು ಹೇಳ್ತಾರೆ, ಒಂದು ರೀತಿ ಅವು ಮಾನ್ಸ್ಟರ್ಸ್ ಅಂತ ಹೇಳ್ತಾರೆ, ಒಂದು ರೀತಿ ಜೀವಿಗಳು ರುರು ಅಂತ, ಅದು ಕಚ್ಚುತ್ತೆ, ಅಲ್ಲಿ ಕಚ್ತಾ ಇರುತ್ತಪ್ಪ ಅಂತ ಹೇಳ್ತಾರೆ. ಅಂಥ ಒಂದು ಸ್ಥಿತಿ ಅಲ್ಲೇನಂದರೆ ಆ ಮಾರ್ಪಾಡಿನ ಸ್ಥಿತಿ, ಅತಿ ಸೂಕ್ಷ್ಮದಿಂದ ಸೂಕ್ಷ್ಮ ಹಾಗೂ ಸ್ಥೂಲಕ್ಕೆ ಆ ಮಾರ್ಪಾಡಿನ ಸ್ಥಿತಿ ಇದೆಯಲ್ಲ, ಅದು ಪರಮ ನರಕದ ಸ್ಥಿತಿ. ಅಂದರೆ ಪ್ರತಿ ಸಲ ನಾವು ಗರ್ಭಕ್ಕೆ ಬೀಳ್ತೀವಲ್ಲ, ಅದನ್ನ ದಾಟ್ಕೊಂಡೇ ನಾವು ದಾಟ್ಕೊಂಡೇ ಆದರೆ ತಾಯಿ ಗರ್ಭದಿಂದ ಹೊರಗೆ ಬಿತ್ತು ಜೀವ ಅಂತಂದರೆ ಅದು ಮರ್ಸ್ಬಿಡ್ತಾನಂತ ಪರಮಾತ್ಮ. ಒಳಗಡೆ ಆ ಪರಮಾತ್ಮನಿಗೆ ಬೇಡತ್ತಂತೆ ಆ ಜೀವ, ಪ್ರತಿಯೊಂದು ಜೀವ. ಸಾಕಪ್ಪ, ನನ್ನನ್ನು ಈ ನರಕ ಯಾತನೆಯಿಂದ ನನ್ನನ್ನು ದೂರ ಮಾಡು ತಂದೆ ಅಂತ ಎಲ್ಲ ನೆನಪಿರುತ್ತೆ. ಅಲ್ಲಿ ಬೇಡದ ಅಂಥ ಒಂದು ಆ ಗರ್ಭ ಕೂಡ ಅದು ಕೂಡ ಈ ಬ್ರಹ್ಮಾಂಡಕ್ಕೆ ನಾವು ಇನ್ನೊಂದು ದೃಷ್ಟಿಕೋನ ನೋಡಿದಾಗ ಅದು ಈ ಸ್ಥಿತಿ. ಅದಕ್ಕೆ ಆ ರೌರವ ನರಕಕ್ಕೆ ಬೀಳ್ತಾರೆ ಅಂತಂದರೆ ಏನು ಅರ್ಥ ಅಂತಂದರೆ, ಮತ್ತೆ ಮತ್ತೆ ಜನ್ಮಕ್ಕೆ ಬರ್ತಾರೆ ಅಂತನೂ ನಾವು ತಗೋಬೋದು. ಅಥವಾ ತುಂಬ ಪಾಪ ಮಾಡಿದರೆ ಅತ್ಲಗೂ ಇಲ್ಲ, ಅಂದರೆ ಫಿಸಿಕಲಿ ಕೂಡ ನಾವು ದೇಹದಲ್ಲಿ ಕೂಡ ಇರೋದಕ್ಕೆ ಆಗಲ್ಲ, ಸೂಕ್ಷ್ಮ ಸ್ತರದಲ್ಲೂ ಇರೋಕ್ಕಾಗಲ್ಲ. ಅದಕ್ಕಿಂತ ಒಂದು ಕೆಳಗಂತ ಇತ್ಲ ಕಡೆ ಆ ಪರಮಾತ್ಮನ ಸೇರೋಕ್ಕೂ ಆಗಲ್ಲ. ಅಂಥ ಒಂದು ಇಂಟರ್ಮೀಡಿಯೇಟ್ ಸ್ಟೇಟು, ಮಧ್ಯದ ಒಂದು ವಿಪರೀತ ಕಷ್ಟದ ಸ್ಥಿತಿ ಅಂಥ ಕಡೆ ಹಾಕ್ತಾನೆ ಪರಮಾತ್ಮ. ಅಂದರೆ ಮತ್ತೆ ಜನ್ಮಕ್ಕೆ ಹಾಕ್ತಾನೆ ಅಂತ ಒಂದು ಅರ್ಥನೂ ದಲ್ಲೂ ನಾವು ತಗೋಬೋದು. ಅಂದರೆ ನಮ್ಮ ಏನೋ ಒಂದು ಪುರಾಣಗಳಲ್ಲಿ ಏನು ವಿವರಣೆ ಕೊಟ್ಟಿದೆ, ಅದೇನೋ ಸುಮ್ಮನೆ ಬೇಕಾಬಿಟ್ಟು ಕೊಟ್ಟಿಲ್ಲ ನೋಡಿ. ಪ್ರತಿಯೊಂದೂ ಅದು ಎಷ್ಟು ಇಂಟ್ಯಾಕ್ಟ್ ಆಗಿದೆ, ಅದು ಎಷ್ಟು ಪರ್ಫೆಕ್ಟಾಗಿ ವಿವರಣೆ ಮಾಡಿದ್ದಾರೆ ಅಂತ ನಾವು ಇದರಲ್ಲಿ ಭಾಳ ಚೆನ್ನಾಗಿ ನೋಡ್ಬೋದು. ಅದೇ ಇದೆಲ್ಲ ಬೋಧೆ ಎಲ್ಲ ಆಗುತ್ತೆ. ಅವಾಗ ಈ ಬೋಧೆ ಎಲ್ಲ ಆದಮೇಲೆ ಆ ಗಂಡ ಹೆಂಡತಿ ಏನು ಕೇಳಿದ್ರು, ದತ್ತ ಅಂದ್ರೆ ಏನು, ಸೃಷ್ಟಿ ಹೆಂಗಾಯ್ತು, ಅವರು ಹಸುಗೂಸು 1 ವರ್ಷ ತುಂಬಿದ ಹಸುಗೂಸು ಹೇಳಿದ್ದು ಇದನ್ನೆಲ್ಲ. ಶ್ರೀಪಾದ ವಲ್ಲಭರು 1 ವರ್ಷದವರಿದ್ರು. ಅವರ ತುಂಬ ಬಿಕ್ಕಿ ಹತ್ತು ಬಿಡ್ತಾರಂತೆ ಗಂಡ ಹೆಂಡತಿ. ಆಗ ನಿನ್ನ ಚರಣ ನಾವು ಸ್ಪರ್ಶಿಸ್ಬೇಕು ಅಂತ ಕೇಳ್ಕೋತಾರಂತೆ. ಆಗ ಶ್ರೀಪಾದ ವಲ್ಲಭರು ನಿರಾಕರಿಸ್ತಾರೆ. ಅವರು ದಂಪತಿಗಳು ಎದ್ದೇಳಕ್ಕೆ ಹೋಗ್ತಾರಂತೆ, ಆದರೆ ಅವ್ರಿಗೆ ಎದ್ದೇಳಕ್ಕೆ ಆಗೋದೇ ಇಲ್ಲ, ಅಲ್ಲಿಂದ ಮಿಸ್ಕಾಡಕ್ಕಾಗಲ್ಲ. ಯಾಕೆ ಅಂತಂದರೆ, ನಾನು ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳನ್ನು ವ್ಯಾಪಿಸಿರುವ ಏಕೈಕ ತತ್ವ, ದಿಕ್ಕೇ ನನಗೆ ವಸ್ತ್ರ, ನಾನು ದಿಗಂಬರ. ಯಾರು ತ್ರಿಕರಣ ಶುದ್ಧಿಯಿಂದ ದತ್ತ ದಿಗಂಬರ, ಶ್ರೀಪಾದ ವಲ್ಲಭ ದಿಗಂಬರ, ನರಸಿಂಹ ಸರಸ್ವತಿ ದಿಗಂಬರ ಅಂತ ಕೀರ್ತನೆ ಮಾಡ್ತಾರೋ, ಅಲ್ಲಿ ಸೂಕ್ಷ್ಮ ರೂಪದಲ್ಲಿ ಯಾವಾಗಲೂ ನಾನು ಇದ್ದೇ ಇರ್ತೀನಿ.
ಹಾಗೇನೆ ಅವರ ತಾತನ ಬಗ್ಗೆ ಹೇಳ್ತಾರೆ. ಬಾಪನಾರ್ಯರು ದೂರ ದೂರ ಊರಿಂದ ಪಾದಗಯ ಕ್ಷೇತ್ರಕ್ಕೆ ಶ್ರಾದ್ದ ಕರ್ಮಕ್ಕೆ ಅಂತ ಜನ ಬರ್ತಾರೆ ಮಾಡ್ಕೊಳ್ಳೋಕ್ಕೆ ಅಂತ. ಯಾಕೆಂದರೆ ಅದು ಪಾದಗಯ ಕ್ಷೇತ್ರ ಅಂತಲೇ ಪ್ರಸಿದ್ಧಿ. ಅಲ್ಲಿ ಅವರು ಉಚಿತವಾಗಿ ಭೋಜನ ವಸತಿ ಎಲ್ಲ ಸೌಕರ್ಯಗಳನ್ನು ಒದಗಿಸ್ತಾ ಇರ್ತಾರೆ ಅವ್ರ ತಾತ. ಆಗ ಅಲ್ಲಿ ಸ್ವಯಂಭೂ ದತ್ತ ಅದು ಅದೃಶ್ಯ ಆದ, ಅಲ್ಲಿ ಕಾಣಿಸ್ದಂಗೆ ಆಗ್ಬಿಡ್ತು ಅವನ ವಿಗ್ರಹ. ಅದೆಲ್ಲ ನಾವು ಹಳೆ ಕತೆ ಬಂದಿತ್ತು. ಆ ಒಂದು ಅಪರಾಧ ಈ ನರಸಾವಧಾನಿಗಳ ಮೇಲೆ ಬಂತು, ಇವರೇ ಮಾಡಿದ್ದಾರೆ ಅಂತ. ಅದೆಲ್ಲ ಅದಕ್ಕೆ ಅವ್ರು ಹೇಳ್ತಾರೆ, ಈ ಒಂದು ಕ್ಷೇತ್ರ ನನ್ನ ತಾತನ ಒಂದು ಪವಿತ್ರ ಗೃಹದಲ್ಲಿ ಯಾರು ಉಳ್ಕೋತಾರೋ ಅವ್ರು ತಪ್ಪದೇ ಪವಿತ್ರಾತ್ಮರಾಗ್ತಾರೆ, ಅವರ ಪಿತೃಗಳಿಗೆ ಪುಣ್ಯಲೋಕ ಪ್ರಾಪ್ತಿ ಆಗತ್ತೆ. ಹಾಗೆಯೇ ನಾನು ಬದುಕಿರುವ ಜೀವಿಗಳ ಯೋಗಕ್ಷೇಮ ಅಷ್ಟೇ ಯೋಚಿಸೋನಲ್ಲ, ನಾನು ಸತ್ತಿರೋರ ಯೋಗಕ್ಷೇಮವನ್ನು ಯೋಚಿಸ್ಬೇಕು. ನಾನು ನೋಡ್ಕೊಳ್ಳೋವನು ನಾನೇ. ನನಗೆ ಹುಟ್ಟು ಸಾವು ಎಲ್ಲ ಒಂದೇ, ನನಗೇನು ಭೇದ ಇಲ್ಲ. ಆದರೆ ನೀನು ವ್ಯಥೆ ಪಡ್ತಾ ಇದೆಯಲ್ಲ, ನರಸಾವಧಾನಿಗಳಿಗೆ ಹೇಳ್ತಾರೆ. ನನ್ನನ್ನು ಸ್ವಯಂಭೂ ದತ್ತನ ಆರಾಧನೆ ಮಾಡಿರ್ತಾರೆ, ಆದರೆ ಅದು ಕಳೆದು ಹೋದಾಗ ಅವ್ರ ಮೇಲೆ ಅಪವಾದ ಬಂದ್ಬಿಡುತ್ತೆ. ನೀನು ಆರಾಧನೆ ಮಾಡಿ ನನಗೆ ಏನು ಫಲ ಅಪ್ಪ, ಇಂಥ ವ್ಯಥೆ ನನಗೆ ನನ್ನ ಮೇಲೆ ಆಪಾದನೆ ಬಂತು ಅಂತ. ಅದನ್ನು ಆಪಾದನೆನ ಹೋಗ್ಲಾಡಿಸ್ತೀನಿ. ಅದು ಸ್ವಯಂಭೂ ದತ್ತನ ವಿಗ್ರಹ ಶೀಘ್ರದಲ್ಲೇ ಸಿಗತ್ತೆ, ಮತ್ತೆ ಸ್ವಯಂಭೂ ದತ್ತ ದರ್ಶನ ಕೊಡ್ತಾನೆ. ಅವನ ಮತ್ತೆ ಪುನರ್ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಆದರೆ ನಿನಗೆ ನಾನು ಆಯುಷ್ಯವನ್ನು ಎರೆದು ಕೊಟ್ಟಿದ್ದೇನೆ, ನೀನು ದತ್ತ ಧ್ಯಾನವನ್ನು ಮಾಡು, ಮುಂದಿನ ಜನ್ಮದಲ್ಲಿ ನಿನ್ನನ್ನು ಅನುಗ್ರಹಿಸ್ತೇನೆ ಅಂತ ಅಭಯ ಕೊಡ್ತಾರೆ. ಆದರೆ ಯಾಕೆ ಪಾದ ಮುಟ್ಟಕ್ಕೆ ಬಿಡಲಿಲ್ಲ ಅಂದರೆ, ಈ ಜನ್ಮದಲ್ಲಿ ಮುಟ್ಟುವಂತಹ ಮಹಾಪುಣ್ಯ ನಿನಗೆ ಇನ್ನೂ ಬಂದಿಲ್ಲ ಅಂತ. ಕೋಟ್ಯಾನುಕೋಟಿ ಬ್ರಹ್ಮಾಂಡ ಸೃಷ್ಟಿಸಿ ರಕ್ಷಿಸಿ ಲಯ ಮಾಡುವ ಏಕೈಕ ಪ್ರಭುವಾದ ನಾನು ನನ್ನ ವರದ ಹಸ್ತದಿಂದನೇ ನಿನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದೇನೆ ಅಂತ ಹೇಳಿಬಿಟ್ಟು ಭಯಂಕರ ಮಹಾಭಯಂಕರ ಶಬ್ದ ಆಯ್ತಂತೆ. ನಂತರ ಶ್ರೀಪಾದವಲ್ಲಭರು ಏನು ಕಾಣಿಸ್ಕೊಂಡಿದ್ರೋ ಆ ಶರೀರದಲ್ಲಿನ ಅಣು ಪರಮಾಣುಗಳು ಸ್ಫೋಟ ಆಗಿ ಅವರು ಅದೃಶ್ಯ ಆಗ್ಬಿಟ್ರಂತೆ. ಅವರ ಒಂದು ದೇವ್ರ ಮನೆಯಲ್ಲಿ ಪ್ರತ್ಯಕ್ಷ ಆಗಿದ್ರಲ್ಲ, ಹಾಗೆ ಅವರು ಅದೃಶ್ಯ ಆದ್ರಂತೆ. ಆಗ ಅದಕ್ಕೆ ಹೇಳ್ತಾರೆ, ಶ್ರೀಪಾದವಲ್ಲಭರು ತಾವೇ ಸ್ವತಃ ದಿಗಂಬರ ನಾಮವನ್ನು ಸೇರಿಸಿ ಅವರ ಜಪವನ್ನು ಮಾಡೋದ್ರ ಮರ್ಮವನ್ನು ತಿಳಿಸಿದ್ದಾರೆ. ಅವರೇ ಸ್ವತಃ ತಿಳಿಸಿರೋದು. ದಿಗಂಬರ ಗುರು ದಿಗಂಬರ ಅಂತ ನಾವು ಹೇಳ್ತೀವಲ್ಲ, ಅದು ಸ್ವತಃ ಶ್ರೀಪಾದವಲ್ಲಭರೇ ತಿಳಿಸಿದ್ದಾರೆ. ಅವರದು ಸರ್ವವ್ಯಾಪಕ ತತ್ವ, ನಿರಾಕಾರವಾದ ಆ ತತ್ವ ಸಾಕಾರವಾಗಿ ಅವತರಿಸಿ ಬರೋದು ನಮ್ಮ ಊಹೆಗೆ ಮೀರಿದ ವಿಷಯ. ಹಸು ಕಂದನ ರೂಪದಲ್ಲಿ ಕಪಟ ವೇಷವನ್ನು ಧರಿಸಿ ಬಂದ ಆ ಜಗತ್ಪ್ರಭು ಚಿಕ್ಕಂದಿಂದಲೂ ಮಾಡುವ ಲೀಲೆಗಳಿಗೆ ಕೊನೆ ಎಲ್ಲಿ ಅಂತ ಹೇಳ್ತಾ ಈ ಲೋಕಾಲೋಕ ವರ್ಣನೆಯನ್ನು 7ನೇ ಅಧ್ಯಾಯ ಸಂಪನ್ನವಾಗತ್ತೆ. ಇದು ಬಹಳ ದೊಡ್ಡದು. ನಾನು ಹೇಳಿದ ಹಾಗೆ ವಿಚಾರ ನನ್ನ ಕೈಲಾದ ಮಟ್ಟಿಗೆ ಒಂದು ಪ್ರಯತ್ನ ಅಂತ ಮಾಡಿದ್ದೇನೆ. ಹಾಗೆಯೇ ಈ 7ನೇ ಅಧ್ಯಾಯ ಖಗೋಳಗಳ ವರ್ಣನೆ, ಇದು ಏನು ಇವದೆಲ್ಲ ವರ್ಣನೆ ಬಂತು, ಇದರ ಫಲ ಅಂದರೆ ವಿದ್ಯಾಪ್ರಾಪ್ತಿ ಅಂತ ಕೊಟ್ಟಿದ್ದಾರೆ. ವಿದ್ಯಾಪ್ರಾಪ್ತಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಹೀಗೆ ಇದನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಇಲ್ಲಿಗೆ ಈ ಬ್ರಹ್ಮಾಂಡದ ಒಂದು ವಿವರಣೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಕಳೆದ ಸುಮಾರು 3-4 ವಾರಗಳಿಂದ ನಾವು ಇದನ್ನು ಕೇಳ್ತಾ ಬರ್ತಾ ಇದ್ದೇವೆ. ಇದರ ನಂತರ ಮುಂದಿನ ಒಂದು ಅಧ್ಯಾಯಗಳಿಗೆ ಹೋಗೋಣ. ಆದರೆ ಇನ್ನೊಂದು ವಿಚಾರ, ಮುಂದಿನ ವಾರ ನಾರದ ಭಕ್ತಿ ಸೂತ್ರವನ್ನು ಶ್ರೀರಂಜನ್ ಅವರು ಹೇಳ್ತಾರೆ. ಮಾಳೇನಹಳ್ಳಿ ಬಗ್ಗೆ ಹೇಳಿದರು, ತಮಗೆಲ್ಲ ಜ್ಞಾಪಕ ಇರ್ಬೋದು. ಶ್ರೀರಂಜನ್ ಅವರು ನಾರದ ಭಕ್ತಿ ಸೂತ್ರವನ್ನು ಹೇಳಿ ನಂತರ ಭಾಗವತವನ್ನು ಆರಂಭ ಮಾಡ್ತಾರೆ. ನಾರದ ಭಕ್ತಿ ಸೂತ್ರ ಒಂದು 3-4 ವಾರ ಅಥವಾ 2-3 ವಾರಗಳು ಸರಣಿ ಇರುತ್ತೆ. ಆದರೆ ಅವರು ಶ್ರೀಪಾದವಲ್ಲಭರ ಚರಿತ್ರೆ ಕೂಡ ಮುಂದುವರಿಯುತ್ತೆ. ಒಂದು ತಿಂಗಳಲ್ಲಿ 1-2 ವಾರ ಅದು, ಹಾಗೆ ತಿಂಗಳಲ್ಲಿ 1-2 ವಾರ ಶ್ರೀಪಾದವಲ್ಲಭರ ಚರಿತ್ರೆ. ಹೀಗೆ ನಮ್ಮ ಸತ್ಸಂಗದಲ್ಲಿ ಮುಂದಿನ ಒಂದು ಕಾರ್ಯಕ್ರಮಗಳು ರೂಪರೇಷೆ ಇದೆ. ಅದನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ತಾವೆಲ್ಲರೂ ದಯವಿಟ್ಟು ಬಂದು ಅದನ್ನು ಕೇಳಬೇಕು ಅಂತ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೋತೇನೆ. ಹಾಗೆಯೇ ಇದು ಮತ್ತೆ ಶ್ರೀಪಾದ ಚರಿತ್ರೆ ನಾರದ ಭಕ್ತಿ ಸೂತ್ರದ ನಂತರ ಮತ್ತೆ ನಾವು ಒಂದು ಎಪಿಸೋಡ್ ನಂತರ ಮತ್ತೆ ಕೇಳೋಣ ಅಂತ ಹೇಳ್ತಾ ಮುಕ್ತಾಯ ಮಾಡ್ತಾ ಇದ್ದೇನೆ. ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ನಮಸ್ತೆ.